ಸ್ವಾಗತ ಸರ್. ನಿನ್ನೇನು ಬಂದಿದ್ದೆ, ಮತ್ತೆ ಬರ್ಲಿಕ್ಕೆ ರೀಸನ್ ಕೆಲವರು ಫೋನ್ ಮಾಡಿದ್ರು, ಸರ್ ಕೆಲವು ಲೀಡರ್ಸ್ ಗಳು ಬಂದಿಲ್ಲ ಸರ್, ಒಂದ್ 10 ನಿಮಿಷನಾದ್ರೂ ಬನ್ನಿ ಅಂತ ಹೇಳಿ. ಆಕ್ಚುಲಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ನಾನು ಡಿಲೇ ಮಾಡಿ 8:30 ನಾನು ಬರ್ತೀನಿ ಅಂತ ಹೇಳಿದೆ. ಆದ್ರೂ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ, ಮತ್ತೆ ಹೊರಡ್ಬೇಕು. ಒಂದ್ 15 ಮಿನಿಟ್ಸ್ ನಾನು ನಿಮ್ಮೊಟ್ಟಿಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿನ್ನೆ ನಡೆದಂತ ಕಾರ್ಯಕ್ರಮ ಸೊ ತುಂಬಾ ಅದ್ದೂರಿಯಾಗಿ, ನನ್ನ ಪ್ರಕಾರ ಯಾರಿಗೆ ಹೇಗಿತ್ತೋ ಗೊತ್ತಿಲ್ಲ, ನನ್ನ ಪ್ರಕಾರ ನಾನು ಎಕ್ಸ್ಪೆಕ್ಟೇಷನ್ ಸ್ಟ್ರೆಂತ್ ಯಾವಾಗ್ಲೂ ಏನ್ ಇಡ್ತೀನಿ ಅದಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇರತ್ತೆ. ಅದು ನನಗೆ ಅದು ಗಾಡ್ ಗಿಫ್ಟ್ ಏನೋ ಗೊತ್ತಿಲ್ಲ. ಸೊ ನಿನ್ನೆನು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಆಯ್ತು, ತುಂಬಾ ಚೆನ್ನಾಗಾಯ್ತು. ಹಾಲು ನಾವು ಬೇರೆ ಕಡೆ ಮಾಡ್ಬೇಕಂತಿದ್ವು ಯಾವಾಗ್ಲೂನು. ಒಂದ್ ಟ್ರೈನಿಂಗ್ ಅಂದ್ರೆ ಯಾವಾಗ್ಲೂ ನಾವು ಎ ಸಿ ರೂಮ್ ಅಲ್ಲಿ ಮಾಡ್ಬೇಕು. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಎ ಸಿ ರೂಮ್ ಅಂತ ಹೇಳಿದ್ರೆ ಎ ಸಿ ರೂಮ್ ಅಲ್ಲಿ ಇರ್ಬೇಕಂತ ಅಲ್ಲ. ಕೆಲವರಿಗೆ ಇರಿಟೇಷನ್ಸ್ ಇರಬಾರ್ದು ಅಂದ್ರೆ, ಪೀಸ್ ಆಫ್ ಮೈಂಡ್ ಅಲ್ಲಿ ಕೂತ್ಕೋಬೇಕು ಅಂದ್ರೆ ನಾವು ಆ ತರದ ವಾತಾವರಣದಲ್ಲೇ ಮಾಡ್ಬೇಕಾಗತ್ತೆ. ಟ್ರೈನಿಂಗ್ ಅಂದ್ರೆ ಒನ್ ಡೇ ಅಂದ್ರೆ ಬಹಳ ಪೇಶನ್ಸ್ ಬೇಕು. ಒನ್ ಡೇ ಒಂದ್ ಕಡೆ ಕೂರ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಕರೆಕ್ಟ್ ಹೌದು ಅಲ್ವೋ? ಒಂದ್ 10 ನಿಮಿಷನೇ ನಾವು ಒಂದ್ ಕಡೆ ಕೂರಲ್ಲ, ಅಂತದ್ರಲ್ಲಿ ಒನ್ ಡೇ ನಾವು ಕೂರ್ತಕ್ಕಂಥದ್ದು ಅಂದ್ರೆ ಅಷ್ಟು ಈಸಿ ಅಲ್ಲ. ಆದ್ರೆ ನಿನ್ನೆ ಇವತ್ತು 2 ಕಡೆನೂ ನಮ್ಗೆ ಹಾಲ್ಸ್ ಗಳು ಫಿಕ್ಸ್ ಆಗಿರೋದ್ರಿಂದ ನಾವು ಕಾರ್ಯಕ್ರಮ ನಾವು ಮಾಡ್ಲೇಬೇಕಾದಂತ ಒಂದು ಪೊಸಿಷನ್ ಇದ್ದೇವೆ. ಯಾಕಂದ್ರೆ ತುಂಬಾ ಜನರು ಆ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ವೀಕ್ ಇತ್ತು. ನಾವೆಲ್ಲರಿಗೂ ಫೋನ್ ಮಾಡಿ ನಾವು ಎನ್ಕರೇಜ್ ಕೊಡ್ಲಿಕ್ಕೆ ಆಗಲ್ಲ, ಆದ್ರೆ ಫಿಸಿಕಲಿ ಸ್ವಲ್ಪ ಎನ್ಕರೇಜ್ ಕೊಡ್ಬೋದು ಅನ್ನೋ ಒಂದು ದೃಷ್ಟಿಲಿ ಇಮಿಡಿಯೇಟ್ ಕಾರ್ಯಕ್ರಮವನ್ನ ಫಿಕ್ಸ್ ಮಾಡಿದ್ರು. ಇಮಿಡಿಯೇಟ್ ಕಾರ್ಯಕ್ರಮ ಫಿಕ್ಸ್ ಮಾಡಿದಾಗ ಈ ಲೆವೆಲ್ ಅಲ್ಲಿ ಸ್ಟ್ರೆಂತ್ ನಮ್ ಕೈಲಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಲಿಕ್ಕೆ ಆಗುತ್ತೆ ಆ ಭವನದಲ್ಲಿ ನಾವು ಆ ಕಾರ್ಯಕ್ರಮವನ್ನ ನಾವು ಮಾಡಿ ಕೊಟ್ಟಿದೀವಿ ಸ್ನೇಹಿತರೆ. ಸೊ ಓಕೆ, ವಿಷಯಕ್ಕೆ ಬರೋಣ ಸ್ನೇಹಿತರೆ. ಆಫರ್ಗಳು ಇದೆ. ಆಫರ್ ಕೊನೆಯಲ್ಲಿ ಒಂದ್ 5 ನಿಮಿಷ ನಾನು ಮಾತಾಡ್ತೀನಿ. ಆಕ್ಚುಲಿ ನಾನು ಹೇಳ್ತಕ್ಕಂಥದ್ದು ಹೇಳಿದ್ರೆ, ಈಗ ನಾನು ಸಡನ್ ಆಗಿ ಬಂದಾಗ ಯೋಗೇಶ್ ಅವ್ರು ಏನೋ ಮಾತಾಡ್ತಿದ್ರು, ಲಕ್ಷ್ಮಿ ಅವ್ರ ಏನೋ ಮಧ್ಯೆ ಇಂಟರ್ಫಿಯರ್ ಆಗ್ತಾ ಇದ್ರು, ಕಾಲೆಳಿ ಅವ್ರು ಜಾಸ್ತಿ ಇದಾರೆ, ಇವ್ರು ಮಾಡೋರು ಜಾಸ್ತಿ ಇದಾರೆ. ಸ್ನೇಹಿತರೆ ನಾನು ಒಂದ್ ಮಾತು ಹೇಳ್ತೀನಿ, ಈ ಜಗತ್ತೇ ಹಂಗೆ, ಬೆಳಿತಾರೆ ಇಂಡಿವಿಜುವಲ್ ಆಗಿ ನಿಲ್ತಾರೆ ಅಂದಾಗ ಕಾಲೆಳಿಯವರೇ ಜಾಸ್ತಿ, ಮಾತಾಡೋರೇ ಜಾಸ್ತಿ. ನಾವು ಯಾರಿಗ್ ಬೇಕಾದ್ರೂ ಬೀಗ ಹಾಕ್ಬೋದು, ಜನ ಮಾತಾಡೋರ ಬಾಯಿಗೆ ನಾವು ಯಾವ್ದೇ ಕಾರಣಕ್ಕೂ ಬೀಗ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅದು ನಿಮ್ಗೆ ಮಾತ್ರ ಸೀಮಿತ ಅಲ್ಲ, ಅದು ನನಗೂ ಇದೆ ಸ್ನೇಹಿತರೆ. ಇಡೀ ಕಂಪ್ನಿಲಿ ಏನ್ ಸಂತೋಷ್ ಒಬ್ನೇ ಸಂತೋಷ್ ಒಬ್ನೇ ತಿಂಗಳಿಗೆ ಒಂದ್ಸರಿ ಒನ್ ಡೇ ಟ್ರೈನಿಂಗ್ ಮಾಡದ, ಸಂತೋಷ್ ಒಬ್ನೇ ಈ ತರ ಮಾಡದ. ನಂದು ಯಾವಾಗ ಒನ್ ಡೇ ಟ್ರೈನಿಂಗ್ ಅಂತ ಬೀಳುತ್ತೆ, ಕಂಪ್ನಿ MD ಹಿಂಡ್ತಾರೆ. ನನಗೆ ಹಿಂಡಲ್ಲ ಯಾವತ್ತು ನೀನ್ ಟ್ರೈನಿಂಗ್ ಮಾಡ ಅಂತ. ನಾನು ಕಾಮನ್ ಆಗಿ ಒಂದ್ ಮಂತ್ಲಿ ಒಂದ್ಸರಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನಂದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲಾ ಕಡೆದು ಒನ್ ಡೇ ಟ್ರೈನಿಂಗ್ ಅಂತ ಬರುತ್ತೆ. ನಾಳೆ ಕಾವ್ಯದಿದೆ, ನಾನು ಹೋಗ್ಬೇಕಿತ್ತು, ಟೈಮ್ ಇರ್ಲಿಲ್ಲ. ಬಾಸ್ ಬರ್ತಾ ಇದಾರೆ ಬ್ಯಾಂಗ್ಳೂರಲ್ಲಿ, ಪ್ರೀತಿ ಕಾವ್ಯ ಅವ್ರದ್ದು ಒನ್ ಡೇ ಟ್ರೈನಿಂಗ್ ಇದೆ. ಅದ್ರ ನೆಕ್ಸ್ಟ್ ವೀಕಿಗೆ ಮಹಿ ಅವ್ರದ್ದಿದೆ. ಒಂದೊಂದೇ ಚಾಲು ಆಗ್ತಾ ಇದೆ ಸ್ನೇಹಿತರೆ ಕಾರ್ಯಕ್ರಮಗಳು. ಸೊ ನಾನೇನಂದ್ರೆ ಯಾವ ಟೈಮಿಗೆ ಏನ್ ಕೊಡ್ಬೇಕು ಅದ್ ಕೊಡ್ಬೇಕು. ನನ್ ಸಿಸ್ಟಮ್ ಹೇಗೆ ಅಂದ್ರೆ, ಕೆಲವರು ಈಗ ವಾರದಲ್ಲಿ ಬುಧವಾರ ಒಂದಿನ, ಶುಕ್ರವಾರ ಒಂದಿನ ಬಾಡೂಟ ತಿನ್ನೋ ಅಭ್ಯಾಸ ಜಾಸ್ತಿ ಎಲ್ಲರಿಗೂ ಇದೆ. ಕರೆಕ್ಟ್ ಅಲ್ಲ? ತಿನ್ಲೇಬೇಕು, ಅದು ರೂಢಿ ಆಗೋಗ್ಬಿಟ್ಟಿದೆ. ಇಲ್ಲ ಬುಧವಾರ ಇಲ್ಲ ಶುಕ್ರವಾರ ನಾವು ತಗೊಳ್ಳೇಬೇಕಂತೇಳಿ ಹಂಗೆ ನಾವು ಕೆಲವೊಂದು ಹ್ಯಾಬಿಟ್ ನಾವು ಮಾಡ್ಕೊಂಡ್ಬಿಟ್ಟಿದೀವಿ ಮನೇಲಿ. ಸೋಮವಾರ ಉಪ್ಪಿಟ್ಟು, ಮಂಗಳವಾರ ಇದು, ಬುಧವಾರ ಇದು, ಗುರುವಾರ ಇದು, ಶುಕ್ರವಾರ ಇದು, ಶನಿವಾರ ಇದು ಅಂತೇಳಿ. ಕರೆಕ್ಟ್ ಅಲ್ಲ? ಅಂದ್ರೆ ನಮ್ ಜೀವನದಲ್ಲಿ ಕೆಲವೊಂದನ್ನೆಲ್ಲ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದೀವಿ, ಕೆಲವೊಂದಕ್ಕೆಲ್ಲ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಕಲೀಲಿಕ್ಕೆ ನಾವು ಹ್ಯಾಬಿಟ್ ಮಾಡ್ಕೊಂಡಿಲ್ಲ. ಕರೆಕ್ಟ್ ಹೌದು ಅಲ್ವಾ? ನಾನು ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಉಪವಾಸ ಇದ್ರು ಪರವಾಗಿಲ್ಲ, ಇದ್ ಮಾಡಿದ್ರು ಪರವಾಗಿಲ್ಲ. ಈಗ ನನ್ನ ಫ್ಯಾಮಿಲಿ ಎಲ್ಲ ಹೊರಡ್ಬೇಕಿತ್ತು, ಅವ್ರು ಏನೋ ದೊಡ್ಡ ಆಫರ್ ಕೊಟ್ಬಿಟ್ಟಿದ್ರಂತೆ, ರಿಲಯನ್ಸ್ ಮಟಲ್ ನಮಗೆ ಬಿಟ್ಟು ಹೋಗಿ ಅಂದ್ರು. ನನಗೆ ಗೊತ್ತೇ, ನಾನು ಲಿಂಕ್ ಹಾಕಿದ್ದೆ. ಇದಕ್ಕಿದ್ದಂಗೆ ಫೋನ್ ಮಾಡಿದ್ರು, ನಿಮ್ದು ಯಾವಾಗ್ಲೂ ಇದ್ದಿದ್ದೆ ಅಂದ್ರು. ನಂದು ಯಾವಾಗ್ಲೂ ಇದ್ದಿದ್ದೆ ಅಮ್ಮ, ನೀವು ಹೊರಡ್ರಿ ಅಂದೆ. ನಾನು ಹೋದ್ರು ಅವ್ರು. ಸೊ ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಹ್ಯಾಬಿಟ್ ಅನ್ನ ನಾವು ಮಾಡ್ಕೋಬೇಕು ಸ್ನೇಹಿತರೆ. ಹ್ಯಾಬಿಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬದಲಾವಣೆ ಆಗಲ್ಲ. ನೋಡಿ, ಎಲ್ಲದನ್ನು ಒಂದ್ಸರಿ ಕಲೀಲಿಕ್ಕೆ ಆಗಲ್ಲ ಸ್ನೇಹಿತರೆ. ನಾನು ಯಾವಾಗ್ಲೂ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳ್ತೀನಲ್ಲ, ಒಂದೇ ಸರಿ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಅಲ್ಲ, ದಿನನಿತ್ಯ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ನಿಮ್ಗೆ ದೊಡ್ಡ ಚೇಂಜಸ್ ಅನ್ನ ಕೊಡುತ್ತೆ. ದಿನನಿತ್ಯದ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್, ಜಾಸ್ತಿ ಇಂಪ್ರೂವ್ಮೆಂಟ್ ಅಲ್ಲ, ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ನಿಮ್ಗೆ ದೊಡ್ಡ ಒಂದು ಬದಲಾವಣೆಗಳನ್ನ ಕೊಡುತ್ತೆ. ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಿಮ್ಮ ಮನೇಲಿ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ರಿಲೇಷನ್ಸ್ ಅಲ್ಲಿ ಇರ್ಬೋದು, ಎಲ್ಲಾ ತರದ ಆಟಿಟ್ಯೂಡ್ ಬದಲಾವಣೆ ಆದಾಗ ನಿಮ್ಮ ನೋಡೋ ರೀತಿ ಬದಲಾಗುತ್ತೆ, ನಿಮ್ಮನ್ನ ಮಾತಾಡ್ಸೋ ರೀತಿಗಳು ಬದಲಾಗುತ್ತೆ. ಅದ್ ನಿಮ್ಗೆ ಒಂದೇ ಸರಿ ಗೊತ್ತಾಗಲ್ಲ. ಈಗ ಎಷ್ಟೋ ಜನ ನಮ್ಗೆ ವಿಸ್ಟರ್ಸ್ಗೆ ಬಂದ್ಮೇಲೆ ಎಷ್ಟೋ ಜನ ನನ್ನ ಹತ್ರ ಮಾತಾಡಿದ್ದಾರೆ ಪರ್ಸನಲ್ ಆಗಿ. ನಾನು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ನಾನೊಬ್ಬ ಫ್ಯಾಮಿಲಿ ಪರ್ಸನ್ ಆಗಿರ್ತೀನಿ ಎಲ್ಲರ ಹತ್ರನು. ಅಂದ್ರೆ ಈಗ ಯಾರು ಲೇಡೀಸ್ ಜಾಯಿನ್ ಆಗಿದ್ರೆ ನಾನು ಮ್ಯಾಕ್ಸಿಮಮ್ ಅವ್ರ ಹಸ್ಬೆಂಡ್ ಹತ್ರನು ನಾನು ಕಮ್ಯುನಿಕೇಶನ್ ಇರ್ತೀನಿ. ಮ್ಯಾಕ್ಸಿಮಮ್ ಅವರು ನನ್ನ ನಂಬರ್ ಇರುತ್ತೆ, ಹಾಯ್ ಸರ್, ಹಲೋ ಸರ್ ಅಂತಾರೆ. ನಾನು ಹಾಯ್ ಸರ್, ಹಲೋ ಸರ್ ಅಂತೀನಿ, ಕಾಮನ್ ಆಗಿ ಮಾತಾಡ್ತಾ ಇರ್ತೀವಿ. ಎಷ್ಟೋ ಜನ ನನಗೆ ಹೇಳ್ತಾರೆ, ಸರ್ ನಮ್ಮ ವೈಫ್ ಬಾರೋ ಬದಲಾವಣೆ ಆಗ್ಬಿಟ್ಟಿದ್ದಾರೆ ಸರ್, ಮೊದಲು ತುಂಬಾ ರೇಗಾಡ್ತಿದ್ರು, ಈಗ ಸ್ವಲ್ಪ ಕೂಲ್ ಆಗಿದ್ದಾರೆ ಅಂತ ಹೇಳೋರು ಇದಾರೆ. ನನಗೆ ಹೇಳೋರು ಇದಾರೆ, ಪರ್ಸನಲ್ ಆಗಿ ಹೇಳೋರು ಇದಾರೆ. ಕೆಲವರು ಹಸ್ಬೆಂಡ್ ಗಳಿಗೆ ವೈಫ್ ಗಳು ಇದ್ ಮಾಡಿದಾಗ, ಇಲ್ಲ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ರೇಗ್ತಿದ್ರು, ಈಗೀಗ ಸ್ವಲ್ಪ ಪರವಾಗಿಲ್ಲ, ತುಂಬಾ ಕೂಲ್ ಆಗಿರ್ತಾರೆ, ಬರ್ತಾರೆ, ಮಕ್ಳ ಹತ್ರ ಎಲ್ಲ ತುಂಬಾ ಆಟ ಆಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಒಳ್ಳೆ ಡ್ರೆಸ್ ಹಾಕ್ತಾರೆ, ಬ್ಲೇಸರ್ ಹಾಕ್ತಾರೆ, ತುಂಬಾ ಚೆನ್ನಾಗ್ ಕಾಣ್ತಾರೆ, ನಮ್ಮ ಪಪ್ಪ ಎಷ್ಟು ಚೆನ್ನಾಗ್ ಕಾಣ್ತಾರೆ ಅಂತ ನಮ್ಮ ಮಕ್ಳು ಹೇಳ್ತಾರೆ. ಅದೆಲ್ಲ ಬದಲಾವಣೆಗಳೇ ಸ್ನೇಹಿತರೆ. ನಿಮ್ಗೇನ್ ಅನ್ಸುತ್ತೆ,
ನಿಮ್ಗೆ ಎಸ್ ಪಿ ಬಂದಿಲ್ಲ ಅಂದ ತಕ್ಷಣ ನಾನು ಸೋತೆ ಅಂತ ಅನ್ಕೊಂಡ್ಬಿಡ್ತೀರಾ. ಎಸ್ ಪಿ ಬಂದಿಲ್ಲ ಅಂದ ತಕ್ಷಣ ಸೋತೆ ಅಂತೀರಾ. ನೀವೆಲ್ಲಿ ಸೋತಿದ್ದಾರೆ? ಎಸ್ ಪಿ ಬಂದಿಲ್ಲ ಅಂದ್ರು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನ ಚೇಂಜಸ್ ಮಾಡ್ಕೊತಾ ಇದ್ದೀರಾ. ನೋಡಿ, ಒಂದು ಚಿನ್ನದ ಅಂಗಡಿ ಇಡ್ಬೇಕಂತ ಹೇಳಿದ್ರೆ ನಾವ್ ಹೆಂಗ್ ಬೇಕ ಹಂಗೆ ಚಿನ್ನ ತಗೊಂಡೋಗಿ ಇಡಕ್ ಆಗಲ್ಲ ಖಾಲಿ ಅಂಗಡಿಲಿ ಸ್ನೇಹಿತರೆ. ಅದಕ್ಕೆ ಅದ್ರದೇ ಆದ ಫರ್ನಿಚರ್ ಅನ್ನ ಮಾಡ್ಬೇಕು, ಅದ್ರದೇ ಆದ ಹ್ಯಾಂಗಿಂಗ್ ಮಾಡಕ್ ಆಗ್ಬೇಕು, ಅದ್ರದೇ ಆದ ಸೆಕ್ಯೂರಿಟಿ ಮಾಡ್ಬೇಕು, ಅದ್ರದೇ ಆದ ಲೈಟಿಂಗ್ಸ್ ಹಾಕ್ಬೇಕು, ಆ ಗೋಲ್ಡ್ ನೋಡ್ಲಿಕ್ಕೆ ಪಳಪಳ ಅಂತ ಇರ್ಬೇಕು. ಅದನ್ನ ತೆಕ್ಕೊಡ್ಬೇಕಾದ್ರೆ ಒಂದು ಟೇಬಲ್ ಮೇಲೆ ಇಟ್ಟಿರ್ತಾರೆ, ಆ ಟೇಬಲ್ ಮೇಲೆ ಒಂದು ಮ್ಯಾಟ್ ತರದಿರ್ತಾರೆ, ಅದ್ರ ಮೇಲೆ ಕ್ಲೀನ್ ಆಗಿ ಇಡ್ತಾರೆ. ಅಂದ್ರೆ ಚಿನ್ನನ ಇಡೋ ರೀತಿ ಆ ತರ ಇರುತ್ತೆ. ಕರೆಕ್ಟ್ ಹೌದು ಅಲ್ವೋ? ಚಿನ್ನದ ಅಂಗಡಿ ಇಡ್ತೀನಿ ಅಂತ ಹೋಗ್ಬಿಟ್ಟು ನೀ ಸುಮ್ನೆ ಯಾವ್ದೋ ಒಂದ್ ಖಾಲಿ ಅಂಗಡಿ ಜೀನ್ಸಿ ಅಂಗಡಿ ತರ ಹೋಗ್ಬಿಟ್ಟು ಚಿನ್ನ ಇಡ್ಲಿಕ್ಕೆ ಆಗಲ್ಲ. ಚಿನ್ನದ ಅಂಗಡಿ ತರನೇ ಮಾಡ್ಬೇಕು. ನಾನ್ ಕಟಿಂಗ್ ಶಾಪ್ ಮಾಡ್ತೀನಿ ಅಂತ ಹೇಳಿ ಹಳೆ ಕಾಲದಲ್ಲೆಲ್ಲ ಕಟಿಂಗ್ ಶಾಪ್ ಮಾಡ್ತಿದ್ರು ನೋಡಿ. ಒಂದ್ ಚೇರ್ ಹಾಕ್ಬಿಟ್ಟು ಮುಂದೆ ಒಂದ್ ಕನ್ನಡಿ ಇಟ್ಬಿಟ್ಟು ಕಟಿಂಗ್ ಮಾಡ್ತಿದ್ರಲ್ಲ. ಈಗ ಆತರ ಮಾಡಿ ಬಿಸ್ನೆಸ್ ನಡೆಯುತ್ತಾ ನಿಮ್ಗೆ? ಆತರ ನಡೆಯಲ್ಲ. ಆ ಕಟಿಂಗ್ ಶಾಪ್ ಹೋಗ್ಬೇಕಂತ ಹೇಳಿದ್ರೆ ಅದೊಳ್ಳೆ ಸ್ಟಾರ್ ಹೋಟೆಲ್ಗೆ ಹೋದಂಗ ಆಗುತ್ತೆ. ಈಗ ಕನ್ನಡಿಗಳಿದೆ, ರೋಲಿಂಗ್ ಚೇರ್ ಗಳಿದೆ, ಹಿಂದೆ ಒಂದ್ ಕನ್ನಡಿ ಕಾಣುತ್ತೆ, ಮುಂದೆ. ನಾವೆಲ್ಲ ಸಣ್ಣ ಹುಡುಗರಿದ್ದ ಕಟಿಂಗ್ ಮಾಡಿಸ್ಬೇಕಾರೆ ಹಿಂದೆ ಹೆಂಗಾಗಿದೆ ನೋಡಿ ಅನ್ನಕ್ಕೆ ನಮ್ಮನೇಲಿ ಕನ್ನಡಿ ಇಟ್ಕೊತಾರಲ್ಲ, ಈ ತರ ಕನ್ನಡಿ ಇಟ್ಕೊಳ್ಳೋರು ಹಿಂದೆ. ಸರಿ ಬಂದಿದ್ಯಾ? ನಮ್ಮ ಅಮ್ಮ ಇರೋರು, ಇಲ್ಲಾಂದ್ರೆ ನಮ್ಮ ಅಪ್ಪ ಇರೋರು, ಇನ್ನೂ ಕಟ್ ಮಾಡು, ಸಣ್ಣ ಕಟ್ ಮಾಡ್ಬೇಕು ಇವನಿಗೆ ಅನ್ನೋರು. ಯಾಕೆ ಹೇಳಿ? 3 ತಿಂಗಳಾದ್ರೂ 4 ತಿಂಗಳಾದ್ರೂ ಕಟಿಂಗಿಗೆ ಹೋಗ್ಬಾರ್ದು ಅಂತ ಹೇಳಿ. ಈಗ 15 ದಿನಕ್ಕೊಂದ್ಸರಿ ಕಟಿಂಗ್ ಹೋಗ್ತಾರೆ. ಕಟಿಂಗ್ ಹೋಗ್ ಬಂದ್ರೆ ಹೋಗ್ ಬಂದೆ ಅಂತಾರೆ. ಕೂದ್ಲು ಹಂಗೆ ಇರುತ್ತೆ, ಚೂರು ಸೈಡಿಂದ ಮಾತ್ರ ಕಟ್ ಮಾಡ್ಸ್ಕೊಂಡಿರ್ತಾರೆ. ಸ್ಮಾರ್ಟ್ನೆಸ್ ಏನ್ ಬೇಕೋ ಅದನ್ನ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ಮಾರ್ಟ್ನೆಸ್ ಗೋಸ್ಕರ, ತನ್ನ ಸ್ಟೈಲ್ಗೋಸ್ಕರ ಸಮಯ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ಎಲ್ಲದೂ ಕೊಡ್ತಾನೆ ಅಂದ್ಮೇಲೆ ನಮ್ಮ ಜೀವನ ಪರ್ಯಂತ ನಮ್ಮ ಜೀವನ ಬದಲಾಗ್ಬೇಕು ಅನ್ನೋದಕ್ಕೆ ಸಮಯ ಕೊಡ್ಲಿಕ್ಕೆ ರೆಡಿ ಇಲ್ಲ, ದುಡ್ಡು ಕೊಡ್ಲಿಕ್ಕೆ ರೆಡಿ ಇಲ್ಲ, ಪೇಶನ್ಸ್ ಅಲ್ಲಿ ಇರ್ಲಿಕ್ಕೆ ರೆಡಿ ಇಲ್ಲ, ಯಾವ್ದಕ್ಕೂ ರೆಡಿ ಇಲ್ಲ ಸ್ನೇಹಿತರೆ. ಒಂದ್ ಬಟ್ಟೆ ಅಂಗಡಿಗೆ ಹೋಯ್ತು ಅಂದ್ರೆ ರಶ್ ಇತ್ತು ಅಂದ್ರೆ 1 ಅವರ್ ವೆಯ್ಟ್ ಮಾಡಿ ಬಟ್ಟೆ ತಗೋ ಬರ್ತೀವಿ ಸ್ನೇಹಿತರೆ. ಕರೆಕ್ಟ್ ಹೌದು ಅಲ್ವೋ? ಅದು ನಮ್ಗೆ ಇಷ್ಟ, ಆ ಬಟ್ಟೆ ತಗೊಳ್ಳೇಬೇಕು ಅಂತ ಆಸೆ ಆಗಿದೆ, 1 ಅವರ್ ವೆಯ್ಟ್ ಮಾಡ್ತೀವಿ. ಒಂದ್ ಫಿಲ್ಮ್ ನೋಡ್ಬೇಕಂದ್ರೆ 1 ಅವರ್ ವೆಯ್ಟ್ ಮಾಡಿ ಬರ್ತೀವಿ. ಯಾವ್ದೋ ಊರ್ಗ್ ಹೋಗ್ಲೇಬೇಕು, ಬಸ್ಸು ಸಿಕ್ಕಾಬಟ್ಟೆ ರಶ್ ಇದೆ ಅಂತವ್ರು ನ್ಯಾತಾಡ್ಕೊಂಡಾರು ಹೋಗ್ಬಿಡ್ತೀವಿ ನಾವು. ಇಲ್ಲಪ್ಪ ನಾನು ಅಮ್ಮನ ಮನೆಗೆ ಬರ್ತೀನಿ, ನಾನು ಹೋಗ್ಲೇಬೇಕು, ನಮ್ಮ ಅಣ್ಣ ಕಾಯ್ತಾ ಇರ್ತಾರೆ, ನಮ್ಮ ಅಪ್ಪನ ಮಕ್ಳು ಕಾಯ್ತಾ ಇರ್ತಾರೆ. ಖುಷಿ ಅಂದ್ರೆ ನಾವು ಆ ಜರ್ನಿನೂ ಖುಷಿ ಪಡ್ತೀವಿ, ಇಷ್ಟ ಪಡ್ತೀವಿ. ತಾಯಿ ಮನೆಗೆ ಹೋಗ್ತಾ ಇದೀವಿ, ಅಣ್ಣನ ಮನೆಗೆ ಹೋಗ್ತಾ ಇದೀವಿ ಅನ್ನೋ ಖುಷಿ ನಮ್ಗೆ. ಆ ರಶ್ ಇದೆ, ಏನಿದೆ, ಬಿಸ್ಲಿದೆ, ಏನೂ ಗೊತ್ತಾಗಲ್ಲ ಸ್ನೇಹಿತರೆ. ಆದ್ರೆ ನಾವು ಟ್ರೈನಿಂಗ್ ಅಂದಾಗ ಯಾರಪ್ಪ ಜರ್ನಿ ಮಾಡೋದು? ಬೆಳಿಗ್ಗೆ ಎದ್ದೇಳ್ಬೇಕಲ್ಲಪ್ಪ, ಒಂದೇ ಇರ್ಬೇಕು, 500 ರೂಪಾಯಿ ಕೊಡ್ಬೇಕಾ? ಅಯ್ಯೋ ದೇವ್ರೆ, ಯಾಕಾರು ಮಾಡ್ತಾರಪ್ಪ, ನಾನು ಯಾಕಾರು ಇಷ್ಟ ಸೇರಿದ್ನಪ್ಪ. ಕೆಲವರು ಅನ್ಕೊಳ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಸ್ನೇಹಿತರೆ. ಅದರಿಂದ ಜೀವನದಲ್ಲಿ ನಾವೇನು ಕಲೀಲಿಕ್ಕೂ ಆಗಲ್ಲ, ಏನು ಬದಲಾವಣೆ ತರ್ಲಿಕ್ಕೆ ಆಗಲ್ಲ. ಜೀವನದಲ್ಲಿ ಅಲ್ಪ ಸ್ವಲ್ಪನಾರು ಕಲ್ತ್ರೆ ನಾವೇನ. ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮಾರ್ವಾಡಿ ಮಕ್ಕಳು ನಿಮಗೆ ಗೊತ್ತಿರ್ಬೋದು, ಅವ್ರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಲ್ಲ, ಜಾಸ್ತಿ ಓದಲ್ಲ. ಅವ್ರ ತಂದೆ ತಾಯಿ ಏನ್ ಹೇಳ್ತಾರೆ ಗೊತ್ತಾ? ಮಾರ್ವಾಡಿ ಮಕ್ಕಳು ತಂದೆ ತಾಯಿ, ಸರ್ ಅವ್ರು ಬರಿಯಕ್ ಬಂದ್ರೆ ಸಾಕು, ಓದಕ್ ಬಂದ್ರೆ ಸಾಕು ಸರ್. SLC ಅವ್ರಿಗೆ ಅಷ್ಟೇ ಅವ್ರು ಓದೋದು. ಬರಿಯಕ್ಕೆ ಓದಕ್ ಬಂದ್ರೆ ಸಾಕು ಸರ್, ನಾವ್ ಮಾಡಿರೋದ್ ಲೆಕ್ಕಾಚಾರ ನೋಡ್ಕೊಂಡ್ರೆ ಸಾಕು ಸರ್. ಅಂದ್ರೆ ಅಷ್ಟ್ ನೋಡ್ಕೊಳಕ್ಕೆ ಅವ್ನು SLC ವರ್ಗಾರು ಓದ್ಲೇಬೇಕು. SLC ವರ್ಗಾರು ಅವ್ನು ಓದ್ಲೇಬೇಕು. ರೈಟಿಂಗು ಅಥವಾ ಸ್ವಲ್ಪ ಇಂಗ್ಲಿಷು ಏನೋ ಒಂದ್ ಕಲಿಬೇಕು ಅಂದ್ರೆ ಸ್ಟೂಡೆಂಟ್ ಎನ್ವೈರನ್ಮೆಂಟ್ ಇದೆಯಲ್ಲ. ನಾನು ಯಾಕೆ ಹೇಳ್ತೀನಿ, ವಿರಾಟ್ ಕೊಹ್ಲಿ ಎಷ್ಟು ಜನ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ವಿರಾಟ್ ಕೊಹ್ಲಿ ಅಂತಕ್ಕಂಥ ಒಬ್ಬ ವೆಲ್ ಬ್ಯಾಟ್ಸ್ಮನ್ ಇಂಡಿಯಾದಲ್ಲಿ ಇದ್ದಾನೆ. ಕರೆಕ್ಟ್ ಅಲ್ಲ? ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಫೇಮಸ್. ಬ್ಯಾಂಗ್ಳೂರ್ RCB ಅಂತ ಬಂದ್ಬಿಟ್ರೆ ಅವನ ಆರ್ಭಟನೆ ಬೇರೆ ಇರುತ್ತೆ. ಕರೆಕ್ಟ್ ಹೌದಲ್ವ? ಅವ್ನು ನೋಡಕ್ಕೆ ಹುಚ್ಚು ಅಭಿಮಾನಿ ಇದ್ದಾರೆ. ಅದೇ ವಿರಾಟ್ ಕೊಹ್ಲಿ ಏನಾದ್ರು ಸೌತ್ ಆಫ್ರಿಕಾದಲ್ಲಿ ಇದ್ದಿದ್ರೆ, ಅದೇ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ರೆ ಒಳ್ಳೆ ಬ್ಯಾಟ್ಸ್ಮನ್ ಆಗ್ತಾ ಇರ್ಲಿಲ್ಲ. ಜಿಂಬಾಬ್ವೆ, ಕೀನ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಟೀಮ್ ಅಲ್ಲಿ ಇದ್ದಿದ್ರೆ ಅವ್ನು ಒಳ್ಳೆ ಬ್ಯಾಟ್ಸ್ಮನ್ ಆಗಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಆಗಕ್ ಆಗ್ತಾ ಗೊತ್ತಾ? ಅವನ ಸುತ್ತಮುತ್ತ ಎನ್ವೈರನ್ಮೆಂಟ್ ಇದೆಯಲ್ಲ, ಅಷ್ಟು ಎನ್ಕರೇಜ್ ಕೂಡ ಎನ್ವೈರನ್ಮೆಂಟ್ ಇರ್ತಾ ಇರ್ಲಿಲ್ಲ ಅಲ್ಲಿ. ಇಲ್ಲಿ ಸಚಿನ್ ತೆಂಡೂಲ್ಕರ್, ಸೇವಾಗ್, ಗಂಗೂಲಿ, ದ್ರಾವಿಡ್ ಬ್ರ್ಯಾಂಡ್ ಬ್ಯಾಟ್ಸ್ಮನ್ ಗಳು ಒಟ್ಟಿಗೆ ಬೆಳೆದ್ರಲ್ಲ, ಅದನ್ನ ನೋಡಿ 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 ನಾನು ಒಳ್ಳೆ ಬ್ಯಾಟ್ಸ್ಮನ್ ಆಗ್ಬೇಕು, ನಾನು ಬ್ರ್ಯಾಂಡ್ ಆಗ್ಬೇಕು, ನಾನು ಸೆಲೆಬ್ರಿಟಿ ಆಗ್ಬೇಕು. ಸಚಿನ್ ತೆಂಡೂಲ್ಕರ್ ಆಟ ಆಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅದು ಎಂತದ್ದು ಬಾಯ್, ಏನು 4 ಹೊಡೆದಾಗ ನೀರ್ ಬಾಯ್, ವಾಟರ್ ಬಾಯ್ ಅಂತಾರಲ್ಲ, ಬಾಲ್ ಬಾಯ್ ಅಂತಾರೆ, ತೆಕ್ಕೊಡೋದು ಬಾಲ್, ಆ ತರದಲ್ಲಿ ಕೂತಂತ ವ್ಯಕ್ತಿ ಇವತ್ತು ಕಿಂಗ್ ಅಂತ ಹೇಳ್ತಾರೆ, ಕ್ರಿಕೆಟ್ಗೆ ಕಿಂಗ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ನ್ ಕೂತ್ಕೊಂಡ್ ನೋಡಿ 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 ಇವ್ರಂಗ್ ಆಗ್ಬೇಕು, ಅವ್ರ ಸೆಲ್ಫಿ ನೋಡ್ದ ಇವ್ರಂಗೆ ನಾನ್ ಸೆಲ್ಫಿ ಓಡಿಸ್ಕೋಬೇಕು, ಅವ್ರು ಸಚಿನ್ ತೆಂಡೂಲ್ಕರ್ ಬಂದ್ರೆ ಅಷ್ಟು ಚೆನ್ನಾಗ್ ಬರ್ತಾರೆ, ಸಚಿನ್ ತೆಂಡೂಲ್ಕರ್ ಬ್ರ್ಯಾಂಡ್ ಆಗಿದ್ದಾರೆ, ಆ ತರ ನಾನು ಆಗ್ಬೇಕು. ಅಂದ್ರೆ ನಮ್ಮ ಎದುರಿಗೆ ಒಬ್ಬ ಸಾಧಕ ಇದ್ದಾಗ ನಾವು ಸಾಧಕ ಆಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ನಮ್ಮ ಮುಂದೆ ಒಬ್ಬ ಸಾಧಕ ಇದ್ದಾಗ ಮಾತ್ರ ನಾವು ಸಾಧಕ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಬರುತ್ತೆ. 100ರಲ್ಲಿ 1%, 2% ಇರ್ಬೋದು. ಯಾರಿಲ್ಲ ಅಂದ್ರೂ ನಾನ್ ಸಾಧಕ ಆಗ್ತೀನಿ ಅನ್ನೋದು 2%. ನನ್ಗೂ ಒಬ್ಬ ಚಾಲೆಂಜರ್ ಬೇಕು, ನನ್ಗೂ ಒಬ್ಬ ಸಾಧಕ ಎದುರುಗಡೆ ಕಾಣ್ತಾ ಇದ್ರೆ. ನಿನ್ನೆ ನಾನು ಒಂದು ಫೇಸ್ಬುಕ್ ಅಲ್ಲಿ ನೋಡಿದೆ, ನಮ್ಮ ಆಪೋಸಿಟ್ ಕಂಪ್ನಿಲಿ AWPL ಅಲ್ಲಿ 12 ಕೋಟಿ ಸಿಂಗಲ್ ಚೆಕ್, 12 ಕೋಟಿ ಸಿಂಗಲ್ ಚೆಕ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ದಾಖಲೆ. ಇಂಡಿಯಾದಲ್ಲಿ 12 ಕೋಟಿ ಸಿಂಗಲ್ ಚೆಕ್. ಆ ವಾತಾವರಣ, ಅವರು ಮೊಬೈಲ್ ಇಟ್ಕೊಂಡು ಲೈಟಿಂಗ್ಸ್, 2.5 ಲಕ್ಷ ಜನದ ಫೀಲ್ಡ್ ಅಲ್ಲಿ ಕಾರ್ಯಕ್ರಮ. ಅವಾಗ ನನ್ ಮನ್ಸಲ್ಲಿ ಒಂದ್ ಬಂತು, ನಾನ್ ಆತರ 2.5 ಲಕ್ಷ ಜನ ಮುಂದೆ
ನಾನು ಆ ತರದ 12 ಕೋಟಿ ಚೆಕ್, ಒಂದ್ ಬೆನ್ಸ್ ಕಾರು, ಡಿಫೆಂಡರ್ ಕಾರು, ನನ್ ವೈಫ್ ಬರ್ತಾಳೆ ಸ್ಟೇಜ್ ಅಲ್ಲಿ, ನನ್ ಡ್ಯಾನ್ಸು, ಆ ಕೂಗಾಟ, ಆ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅದೆಲ್ಲ ಒಬ್ಬ ಸಾಧಕ ಕನಸನ್ನ ಕಾಣ್ತಾನೆ. ಯಾರು ಹೇಳಿ? ಸಾಧಕ ಕನಸು ಕಾಣ್ತಾನೆ. ಎಲ್ಲರೂ ಕಾಣಕ್ ಆಗಲ್ಲ, ಎಲ್ಲರೂ ಕಾಣಲ್ಲ. ಈಗ ನೋಡಿ ಎಷ್ಟೋ ಜನ ನೆನ್ನೆ ಮೀಟಿಂಗ್ ಮುಗಿದ್ಮೇಲೆ ನಾನು ಹೇಳಿದ್ದೆ, ನೆನ್ನೆ ಹೋಗ್ಬೇಕಾದ್ರೆ ಮಲ್ಕೋತೀರಾ ನೀವು ಬೆಡ್ಶೀಟ್ ಹಚ್ಕೊಂಡಿ ಅಂತ. ಕೆಲವರು ಫೀಲ್ಡಿಗೆ ಹೋಗಿದ್ದಾರೆ, ಕೆಲವರು ಝೂಮ್ ಅಲ್ಲಿ ಸೀಮಿತ ಆಗಿದ್ದಾರೆ, ಕೆಲವರು ಫೋನ್ ಅಲ್ಲಿ ಸೀಮಿತ ಆಗಿದ್ದಾರೆ, ಕೆಲವರು ಅಲ್ಲಲ್ಲೇ ಸೀಮಿತ. ಈಗ ನೋಡಿ ಪಂಕಜ್ ಅವರು ಹೋದ್ರು, 500 SP ತಂದು ಹೊಡೆದ್ ಚೆಚ್ ಬಿಸಾಕಿದ್ರು. ಇವತ್ತು ಫಸ್ಟ್ ಅಚೀವರ್ ನಮ್ಮ RKಲಿ 300 SP ಗೆ ಒಬ್ರು ಬಂದಿದ್ದಾರೆ. ಅವ್ರಿಗೊಂದು ಕಂಗ್ರಾಚುಲೇಷನ್ ಹೇಳೋಣ. ಅವ್ರು ಝೂಮ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಅಚೀವರ್ ಇನ್ ರಾಯಲ್ ಚಾಲೆಂಜರ್ಸ್ ಟೀಮ್ ಅಲ್ಲಿ ಮಾಲ್ತಿ ಭಟ್ ಅವರು ಇಂಡಕ್ಷನ್ ಸ್ಟವ್ ಅಚೀವರ್ ಆಗಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ಗ್ರೂಪ್ ಅಲ್ಲೆಲ್ಲ ಪಾಸ್ ಆಯ್ತು. ಅವ್ರು ಹೇಳಿದ್ ಒಂದೇ ಒಂದು ನಾನು ಮಾತಾಡೋದು, ಸರ್ ನಾನು ಫಸ್ಟ್ ಅಚೀವರ್ ಆಗ್ಬೇಕು, RK ಟೀಮ್ ಅಲ್ಲಿ ನಾನು ಫಸ್ಟ್ ಇರ್ಬೇಕು ಸರ್. ಸೊ ಆಲ್ರೆಡಿ ಬಂದಾಯ್ತು, ಗ್ರೂಪ್ ಅಲ್ಲೆಲ್ಲ ಹಾಕಾಯ್ತು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕು, ಏನೇ ಒಂದು ಆಫರ್ ಕೊಟ್ರು ನಾನ್ ಫಸ್ಟ್ ಆಗ್ಬೇಕು, ನನ್ನ ಹೆಸರು ಬರ್ಬೇಕು ಅನ್ನೋದು ಯಾವಾಗ ಮೈಂಡ್ ಸೆಟ್ ಬರುತ್ತಲ್ಲ ಸ್ನೇಹಿತರೆ, ಅವಾಗ ನೀವು ಗೆಲ್ತಾ ಹೋಗ್ತೀರ. ಯಾವಾಗಾರ ಬರ್ಲಿ, ಹೆಂಗೋ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಒಬ್ಬ ಸಾಧಕ ಆಗ್ಲಿಕ್ಕೆ ಸಾಧ್ಯತೆನಿಲ್ಲ ಸ್ನೇಹಿತರೆ. ಒಬ್ಬ ದೊಡ್ಡ ಲೀಡರ್ ಆಗ್ಬೇಕಂದ್ರೆ ದೊಡ್ಡ ಯೋಚನೆ ಇರ್ಬೇಕು. ತುಂಬಾ ನಾಲೆಜ್ ಅನ್ನ ತುಂಬ್ಕೋಬೇಕು. ಆ ನಾಲೆಜ್ ಹೆಂಗಿರ್ಬೇಕಂತ ಹೇಳಿದ್ರೆ, ನಮ್ಮನ್ನ ಯಾರು ಸೋಲ್ಸ್ಲಿಕ್ಕೆ ಆಗಲ್ಲ. ನೋಡಿ, ನಾನು ಒಂದ್ ಹೇಳ್ತೀನಿ, ಜೀವನದಲ್ಲಿ ನಿಮ್ಮ ದುಡ್ಡನ್ನ ಕದಿಬಹುದು, ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಬೋದು ಒಬ್ಬ ವ್ಯಕ್ತಿ ಹೊರಗಡೆವನು, ನಿಮ್ಮ ಕಾರ್ ಕದಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮ ವಿದ್ಯೆ ಒಂದನ್ನ ಕಳ್ತನ ಯಾರು ಮಾಡಕ್ ಆಗಲ್ಲ, ಯಾರು ಮಾಡಕ್. ಸಂತೋಷಲ್ಲಿ ಇರ್ತಕ್ಕಂಥ ವಿದ್ಯೆ ಇವತ್ತು ಸಂತೋಷನ ಎಲ್ಲೋ ತಗೊಂಡು ಹೋಗ್ತಾರೆ. ನಾನು ಯಾರ್ಯಾರೋ ಬಂದ್ರು, ತುಣಿಯಕ್ ಬಂದ್ರು, ನೀನೊಬ್ನೇನ ಇವ್ರೊಬ್ನ. ನೋಡಿ, ಬೆಳಿಬೇಕಾದ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ನಿಮ್ಗೆ ಯಾರು ಶತ್ರುಗಳು ಜಾಸ್ತಿ ಆಗ್ತಾ ಇದಾರೆ, ನಿಮ್ಮನ್ನ ಹೀಯಾಳ್ಸೋರು ಜಾಸ್ತಿ ಆಗ್ತಾ ಇದಾರೆ, ನಿಮ್ ಬಗ್ಗೆ ಚಾಡಿ ಹೇಳೋರು ಜಾಸ್ತಿ ಆಗ್ತಾ ಇದಾರೆ ಅಂದ್ರೆ ಅವ್ರು ಉರ್ಕೊಳ್ತಾ ಇದಾರೆ. ಅದಕ್ಕೆ ನೀವು ಬೆಳಿತಾ ಇದ್ದೀರಾ, ಅವ್ರು ಉರ್ಕೊಳ್ತಾ ಇದಾರೆ. ಅದಕ್ಕೇನೆ ಅದನ್ನ ಅರ್ಥ ಮಾಡ್ಕೊಂಡು ನೀವು ಸುಮ್ಮನೆ ಇದ್ಬಿಡ್ಬೇಕು. ನಾವೆಲ್ಲ ನೋಡಿ ಕೈ ಕಟ್ ಬಾಯಿ ಮುಚ್ಚು, ಗಾಂಧೀಜಿ ಹೇಳ್ಬಿಡಿದಾರಲ್ಲ, ಕೆಟ್ಟದನ್ನ ನೋಡ್ಬೇಡ, ಕೆಟ್ಟದನ್ನ ಕೇಳ್ಬೇಡ, ಕೆಟ್ಟದನ್ನ ಮಾತಾಡ್ಬೇಡ. ಹಂಗೆ ನಾನು ಕೈ ಕಟ್ ಬಾಯಿ ಮುಚ್ಚು. ನಂಗೂ ಹೇಳ್ತಾರೆ, ನಾನು ಟೀಮಲ್ಲೆಲ್ಲ ಎಲ್ಲರ ಜೊತೆ ಮಾತಾಡ್ತಿದ್ರೆ, ಈಗ ಸಂತೋಷ್ ಸರಿನ್ ತುಂಬಾ ಡೆಪ್ತ್ ಅಲ್ಲಿ ಮಾತಾಡ್ತಾ ಇದಾರೆ ಅವ್ರ ಜೊತೆ ಅಂತಾರೆ, ಲೀಸ್ಟ್ ಮಾತಾಡ. ನೀವು ಸಾಧಾರಣ ವ್ಯಕ್ತಿಗಳು, ನಾನು ಅಸಾಧಾರಣ ವ್ಯಕ್ತಿ. ನಿಮ್ ಹಣೆ ಬರನೇ ಅಷ್ಟು. ನೀವು ಲೋ ಲೆವೆಲ್ ಇದ್ದೀರಾ, ಲೋ ಲೆವೆಲ್ ಮಾತಾಡ್ತೀರಾ. ನಾನು ಹೈ ಲೆವೆಲ್ ಇದ್ದೀನಿ, ನಾನು ಹೈ ಲೆವೆಲ್. ನನ್ನ ರೆಪ್ಯುಟೇಷನ್ ಇದೆ. ದೊಡ್ಡ ವ್ಯಕ್ತಿಗಳು ವಿಚಾರವಾದಿಗಳಾಗಿರ್ತಾರೆ, ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ. ಮೀಡಿಯಂ ವ್ಯಕ್ತಿಗಳು ನಡೆದು ಹೋದ ಘಟನೆ ಬಗ್ಗೆ ಮಾತಾಡ್ತಾರೆ. ಅಯ್ಯೋ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ತುಂಬಾ ಸಾಧಾರಣ ವ್ಯಕ್ತಿಗಳಿಗೆ ಮಾಡಕ್ಕೆ ಕೆಲ್ಸ ಇರಲ್ಲ, SP ಮಾಡಕ್ ಕೆಲ್ಸ ಇರಲ್ಲ. ಮನೆಯಲ್ಲೂ ಅವ್ರಿಗೆ ವೇಸ್ಟ್ ಬಾಡಿಗಳು ಬೆಲೆ ಕೊಡ್ತಾರಲ್ಲ, ಅವ್ರ ಮನೇಲೂ ಅವ್ರಿಗೆ ಏನ್ ಗೊತ್ತಾ ಕೆಲ್ಸ, ಇಲ್ಲಿ ತೆಗ್ದು ಅಲ್ಲಿ ಹೇಳೋದು, ಅಲ್ಲಿ ತೆಗ್ದಿಲ್ಲಿ ಹೇಳೋದು, ಇಲ್ಲಿ ತೆಗ್ದು ಹೇಳೋದು, ಇದೇ ಚಮಚಾಗಿರಿ ಕೆಲ್ಸಗಳು ಮಾಡ್ತಾರೆ. ಅವ್ರನ್ನೆಲ್ಲ ಲೀಸ್ಟ್ ಸೈಡಿಗೆ ಇಟ್ಬಿಡ್ಬೇಕು, ಅವ್ರನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಒಂದ್ಸರಿ ಆನೆ ಹೋಗ್ತಾ ಇತ್ತಂತೆ, ಆನೆ ಹೋಗ್ಬೇಕಾದ್ರೆ ಅಲ್ಲಿ ಹಂದಿ ಬಂತಂತ ಅಡ್ಡ. ಹಂದಿ ಪಿಗ್ ಗೊತ್ತಲ್ಲ ನಿಮಗೆ. ಅವಾಗ ಏನಾಗ್ಬಿಡ್ತಂತೆ, ಆನೆ ಸೈಡಲ್ಲಿ ಹೋಗ್ಬಿಡ್ತಂತೆ. ಆನೆ ಮರಿಗಳದೆಲ್ಲ ಗ್ಯಾಂಗ್ ಇರುತ್ತಲ್ಲ, ಅವು ಕೇಳಿದ್ವಂತೆ, ನೀನು ಆನೆ, ನೀನು ದೊಡ್ಡ ಒಂದು ಬಲಿಷ್ಠವಾದ ಪ್ರಾಣಿ, ನೀನ್ ಬರೀ ಸೊಂಡ್ಲಲ್ಲಿ ಹಿಂಗ್ ಹೊಡೆದ್ಬಿಟ್ಟಿದ್ರೆ, ಕಾಲಲ್ಲಿ ಹೊಡೆದ್ಬಿಟ್ಟಿದ್ರೆ ಪುಟ್ಪಾಲ್ ಹೊತ್ತಂಗ್ ಹೋಗ್ಬಿಡ್ತಿತ್ತಂದಿ. ನೀನು ಸೋತೆ, ನೀನ್ ಯಾಕೆ ತಲೆ ಬಗ್ಗಿಸ್ತೆ? ನೀನ್ ತಲೆ ಬಗ್ಗಿಸ್ಬಾರ್ದು, ನೀನು ದೊಡ್ಡ ಪ್ರಾಣಿ, ನಮ್ಗೆಲ್ಲ ಅವಮಾನ ಆಗಿದೆ ಆನೆ ಫ್ಯಾಮಿಲಿಗೆ ಅಂತ ಹೇಳಿದಾಗ ಆನೆ ಹೇಳುತ್ತೆ, ನೋಡಪ್ಪ ನಾನು ಈಗಿನ್ನು ಸ್ನಾನ ಮಾಡಿ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದೀನಿ, ಅದು ಗೊಚ್ಚಲೆಲ್ಲ ಒದ್ದಾಡ್ಕೊಂಡ್ ಗಲೀಜ್ ಮಾಡ್ಕೊಂಡ್ ಬಂದತ್ತೆ. ನಾನು ಅದ್ರ ಪಕ್ಕಕ್ಕೆ ಹೋದ್ರೆ ಅದ್ರದ್ದೆಲ್ಲ ನನ್ಗೆ ಅಂಟದ್ ಬೇಡ, ಈಗಿನ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಕರೆಕ್ಟ್ ಅಲ್ಲ ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಅಲ್ಲಿ ಅದಕ್ಕೇನ್ ಸೊಂಡ್ಲಲ್ಲಿ ಹೊಡೆಯೋದ್ ದೊಡ್ಡ ಮ್ಯಾಟ್ರ್ ಅಲ್ಲ, ಹೊಡೆದ್ ಬಿಡ್ತಿದ್ದೆ. ನೋಡ್ದವ್ರು ಏನಂತಾರೆ, ಆ ಹಂದಿ ಒಟ್ಟಿಗೆ ಒಂದ್ ಸೆಣಸಾಟ ಬೇಕಿತ್ತ ಹಂದಿ ಒಟ್ಟಿಗೆ ಜಗಳ. ನೋಡಿ, ಸೋತ್ರುನು ಹಂದಿ ಒಟ್ಟಿಗೆ ಸೋತ ಅಂತಾರೆ, ಗೆದ್ರುನು ಅಯ್ಯೋ ದೇವ್ರೆ ಈ ಹಂದಿ ಒಟ್ಟಿಗೆ ಗೆದ್ದಿದ್ದ, ನಾನೆಲ್ಲ ದೊಡ್ಡ ಬಲಿಷ್ಠ ವ್ಯಕ್ತಿ ಒಟ್ಟಿಗೆ ಗೆದ್ದೆ ಅಂತ. ಕರೆಕ್ಟ್ ಅಲ್ಲ? ಅದಕ್ಕೋಸ್ಕರ ಅಂತ ವ್ಯಕ್ತಿಗಳನ್ನೆಲ್ಲ ಸೈಡ್ಗೆ ತಲೆ ಕೆಡಿಸ್ಕೊಬ್ರಿ. ಹೇಳಿ ನೀವಿರದೇ ಹೇಳಕ್ಕೆ. ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ ನಿಮ್ಗೆಲ್ಲ. ನಿಮ್ಗೆ ಏನಂತ ಹೇಳಿದ್ರೆ, ನೀವೆಲ್ಲ ಫೀಲ್ಡಿಗೆ ಬಂದಿರ್ಲಿಲ್ಲ. ಫೀಲ್ಡ್ ಇಟ್ ಮೀನ್ಸ್ ಮನೆ ವಾತಾವರಣದಲ್ಲಿ ಇದ್ರಿ. ನೀವೆಲ್ಲ ವಿಸ್ಟಾರ್ ವಾತಾವರಣಕ್ಕೆ ಈಗ ಬಂದ್ಬಿಟ್ಟಿದ್ದೀರಾ. ವಿಸ್ಟಾರ್ ವಾತಾವರಣಕ್ಕೆ ಬಂದಾಗ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತೀವಿ, ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡ್ತೀವ. ಎಸ್ ಸರ್, ಸಂತೋಷ್ ಡ್ರೆಸ್ ಬಗ್ಗೆ ಹೇಳಿದ್ದಾರೆ. ನಾನ್ ಇನ್ ಮುಂದೆ ಬರ್ಬೇಕಾದ್ರೆ ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅಂತ ನೀವೇನ್ ಮಾಡ್ತೀರಾ, ಮನೇಲಿ ಬದಲಾವಣೆ ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಳ್ಳೆ ಡ್ರೆಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಳ್ಳೆ ಚಪ್ಪಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸ್ವಲ್ಪ ಸ್ನೋ ಹಾಕೊಳ್ಳಿಕ್ ಸ್ಟಾರ್ಟ್ ಮಾಡ್ತೀರಾ, ಪೌಡರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀರಾ, ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀರಾ, ಹೈಬೋ ಮಾಡಿಸ್ಕೋತೀರಾ. ಕರೆಕ್ಟ್ ಹೌದೋ ಅಲ್ವಾ? ಇದೆಲ್ಲ ನಾನು ಹೆಂಡತಿ ಮಾಡ್ಕೋತಾಳಲ್ಲ, ಅದ್ ಅನುಭವ ನಿಮ್ಗೆ ಹೇಳ್ದೆ ಅಷ್ಟೇ, ಇನ್ನೇನಿಲ್ಲ. ಕರೆಕ್ಟ್ ಅಲ್ಲ? ಮದುವೆ ಮನೆಗೆ ಹೋಗ್ಬೇಕಾದ್ರೆ ಮಾಡ್ಕೋತಾರಲ್ಲ,
ಇದೆಲ್ಲ ಮಾಡಿಸ್ಕೊತಾ ಬೇಕಾರೆ ನಮ್ಮ ಯಜಮಾನ್ರಿಗೂ ಕಂಡ್ಬಿಡುತ್ತೆ, ಅಲ್ಲಲ್ಲ ನನ್ ರಾಣಿ ಹೆಂಗಿದ್ಲು, ಓ 90 ಹಾಕೊಂಡ್ ಗೌರಮ್ಮನ್ ತರ ಇದ್ಲು, ಈಗ ಎಷ್ಟು ಬದ್ಲಾಗ್ಬಿಟ್ಲಲ್ಲಪ್ಪ ಅನ್ನೋದು ಏನೋ ಒಂದು ಮನಸ್ಥಿತಿ ಅವ್ರಿಗಿರತ್ತೆ. ಹೊರಗಡೆ ಹೋದಾಗ ಯಾರು ಅವ್ರನ್ನ ನೋಡ್ಬಿಟ್ರೆ, ಓ ನನ್ನ ಹೆಂಡತಿ ಮನೇಲಿ ಆರಾಮಾಗಿದ್ಲಪ್ಪ, ಹೊರಗಡೆ ಕಣ್ಣು ಹಾಕೋರು ಜಾಸ್ತಿ ಆಗ್ಬಿಟ್ರಿ, ಗಂಡ ಹೆಂಡತಿ ಅಂದ್ಮೇಲೆ ಅವ್ರದ್ದು ಇವ್ರ ಬಗ್ಗೆ ಇರುತ್ತೆ, ಇವ್ರ ಬಗ್ಗೆ ಅವ್ರದ್ದು, ಇವೆಲ್ಲ ಪ್ರೆಸೆನ್ಸ್ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಕಳವಳಗಳು ಸೃಷ್ಟಿ ಮಾಡುತ್ತೆ, ಅಷ್ಟ್ ಬಿಟ್ರೆ ಬೇರೆ ಏನಲ್ಲ. ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ ಲೆವೆಲ್ ಅಲ್ಲಿ ದುಶ್ಮನ್ಕಿದ್ದಾರೆ ಅಂದ್ರೆ ಬಗಲ್ಮೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ್ಲೂ. ನಿಮ್ ಜೊತೆ ಇರೋರೆ ನಿಮ್ ಫ್ರೆಂಡ್ಸ್ ನಿಮ್ಮನ್ನ ತಗೊಂಬಂದಿರ್ತಾರೆ, ನೀವು ಅವ್ರಿಗಿಂತ ಚೆನ್ನಾಗಿ ಎಸ್ ಪಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರಿ, ಅವ್ರಿಗಿಂತ ಒಳ್ಳೆ ಡ್ರೆಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅನ್ಕೊಳ್ಳಿ, ನೀವು ಯಾರ್ದೋ ಒಬ್ರ ಹತ್ರ ಗ್ರೂಪ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರೆಷ್ಟು ಹಾಕು ನಿಮ್ ಮನೆಗ್ ಪಿನ್ ಇಡಕ್ಕೆ, ಬೇರೆ ಯಾರು ಬೇಡ. ನಿಮ್ ಹೆಸರು ಹಾಳು ಮಾಡಕ್ಕೆ ಪಿನ್ ಇಟ್ಟಿ ಅವಳು ಅವಾಯ್ಡ್ ಮಾಡಿಸ್ಬೇಕು, ಮನೆ ಒಳಗ್ ಕೂರಿಸ್ಬೇಕು, ಇವಳು ವರ್ಕ್ ಮಾಡ್ಬೇಕು, ನಿಮ್ ಜೊತೆಲಿರೋರೆ ನಿಮ್ ಎಸ್ ಪಿ ಕಮ್ಮಿ ಮಾಡಿ ಅವ್ರ ಎಸ್ ಪಿ ಮಾಡಿ ಅವ್ರ ಜೈ ಅನ್ನಿಸ್ಕೋಬೇಕು. ಇವೆಲ್ಲ ಇದು ನಥಿಂಗ್ ಬಟ್ ಪೊಲಿಟಿಷಿಯನ್ ನೆಟ್ವರ್ಕ್, ನಥಿಂಗ್ ಬಟ್ ಪೊಲಿಟಿಷಿಯನ್ ಅಲ್ಲಿ ಒಬ್ಬ MLA ಆದಂತ ವ್ಯಕ್ತಿ ಅವನ ಕೆಳಗೆ ಯಾರು ಒಳ್ಳೆ ಸ್ಪೀಚ್ ಮಾಡೋರು ಬಂದ್ರೆ, ಹೋರಾಟ ಮಾಡೋನ್ ಬಂದ್ರೆ, ಸ್ಟ್ರೈಕ್ ಮಾಡೋನ್ ಬಂದ್ರೆ ತುಣಿದಾಕ್ಬಿಡ್ತಾರೆ, ಇಟ್ಕೊಳ್ಳಲ್ಲ ಅವ್ರನ್ನ. ನಾಳೆ ಹೈಕಮಾಂಡ್ ಗೆ ಕಂಡು ಬಿಡುತ್ತೆ, ಈ ನೆಕ್ಸ್ಟ್ ಸರಿ ಯೂನಿಕ್ ಸೀಟ್ ಕೊಡೋಣ, ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಅವರಿಗೆ ಮೈಂಡ್ ಸೆಟ್ ಆಗುತ್ತೆ, ಅವರಿಗೆ ಮೈಂಡ್ ಸೆಟ್. ಸೊ ಹಾಗಾಗಿ ನಾನ್ ಹೇಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇವಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ನಾನು ಯಾವಾಗ್ಲೂ ಇದನ್ನ ಮಾತಾಡ್ತಾ ಇರ್ತೀನಿ, ಇರೋ ದುಶ್ಮನ್ಕಿದಾರೆ ಅಂದ್ರೆ ಬಗಲ್ಮೆ, ನಮ್ ಜೊತೆ ಇರೋರೆ ಹಾಕಿ ನಮ್ಮನ್ನ ಹೊಸ್ಕಾಕಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಜಯಿಸ್ಬೇಕು. ನೋಡಿ, ಒಳ್ಳೆ ಶಿಲೆ ಆಗ್ಬೇಕಂದ್ರೆ ಕಲ್ ಪೆಟ್ಟು ತಿನ್ಲೇಬೇಕು, ಒಳ್ಳೆ ಶಿಲೆ ಆಗ್ಬೇಕಂದ್ರೆ ಕಲ್ಲಿಗೆ ಪೆಟ್ಟು ಬೀಳಲೇಬೇಕು. ಒಳ್ಳೆ ಮರ ಆಗ್ಬೇಕಂತ ಹೇಳಿದ್ರೆ ಬೀಜ ಭೂಮಿಲಿ ಇದ್ದಿದ್ದು ಭೂಮಿ ಮಣ್ಣನ್ನ ಹೊಸ್ಕಾಕಿ ಮೇಲೆ ಹೊರಗ್ ಬರ್ಬೇಕು, ಕರೆಕ್ಟ್ ಅಲ್ಲ? ಒಂದು ಬೀಜ ಭೂಮಿ ಒಳಗ್ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಅದು ಗಿಡ ಆಗಿರಲ್ಲ ಸ್ನೇಹಿತರೆ, ಮೊಳಕೆ ಹೊಡೆದಿ ಮಣ್ಣನ್ನ ಮೇಲು ಕೆತ್ತಾಕಿ ಅದು ಬೆಳಿತಕ್ಕಂಥದ್ದು. ಅಂದ್ರೆ ಯಾವಾಗ ಮಣ್ಣನ್ನ ಒತ್ತಾಕಿ ಮೇಲೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು, ಜನ ಓಡಾಡ್ತಿದ್ರೆ ಚಪ್ಪಲಿ ತುಳಿತಾರೆ, ಕೆಲವೊಂದು ಗಿಡ ಮುರಿದೋಗ್ತವೆ, ಹಸು ಬರ್ತವೆ, ಹಸು ತಿಂತವೆ, ಹಸುವಿಂದ ಕಾಪಾಡಬೇಕು ಅಂದ್ರೆ ಬೇಲಿ ಹಾಕ್ಬೇಕು, ಕೆಲವರು ಚೂಟ್ ಹಾಕ್ತಾರೆ, ಹೋಗ್ತಾರೆ, ಅದನ್ನೆಲ್ಲಾ ಕಾಪಾಡ್ಕೊಂಡು ಬೆಳೆದಿದ್ದೆ ಒಂದು ದೊಡ್ಡ ಮರ ಆಗತ್ತೆ. ದೊಡ್ಡ ಮರ ಆದ್ಮೇಲೆ ಆನೆ ಬಂದ್ರು ಏನು ಮಾಡಕ್ ಆಗಲ್ಲ. ಆದ್ರೆ ದೊಡ್ಡ ಮರ ಆಗೋವರ್ಗುನು ನಾವು ಸುತ್ತಮುತ್ತ ಬೇಲಿ ಹಾಕೊಂಡಿ ಕೈ ಕಟ್ ಬಾಯಿ ಮುಚ್ತಾರ ನಮ್ಮ ಸಕ್ಸಸ್ ಕಡೆ ನಾವು ಗಮನ ಕೊಟ್ಟಾಗ ಮಾತ್ರ ನಾವು ಡೆವಲಪ್ಮೆಂಟ್ ಆಗ್ತೀವಿ. ನೋಡಿ, ನಾನು ಒಂದ್ ಹೇಳ್ತೀನಿ, ನೀವೆಲ್ಲ ಒಂದು ಯೂನಿಕ್ ಸ್ನೇಹಿತರೆ. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀನಿ, ನೀವು ಸ್ವಂತ ತಾಯಿಗೆ 5 ಜನ ಮಕ್ಳಿದ್ರು ಅಂದ್ರು ನಿಮ್ಮ ಹೆಬ್ಬೆಟ್ ಇದೆಯಲ್ಲ 5 ಜನದು ಒಂದೇ ಇಲ್ಲ. ಫಿಂಗರ್ ಪ್ರಿಂಟ್ ಎಲ್ಲಾರ್ದು ಬೇರೆ ಇದೆ, ಭಗವಂತ ಎಲ್ಲಾರ್ಗು ಸಪ್ರೇಟ್ ಇಟ್ಟಿದ್ದಾನೆ. ನೀವೇ ಅದ ಯೂನಿಕ್. ನಿಮ್ ಹೆಬ್ಬೆಟ್ ಇಲ್ದಲೆ ನಿಮ್ ಆಧಾರ್ ಕಾರ್ಡ್ ಓಪನ್ ಆಗಲ್ಲ. ನಿಮ್ ಮೊಬೈಲ್ಗೆ ನೀವ್ ಹೆಬ್ಬೆಟ್ ಕೊಟ್ಟಿದ್ರೆ ನಮ್ಮ ತಾಯಿ ಒಂದೇ ತಾಯಿ ಮಕ್ಕಳು, ನಿಮ್ ಅಕ್ಕಂದ್ ಹೆಬ್ಬೆಟ್ ಕೊಡಿ ಬಯೋಮೆಟ್ರಿಕ್, ನಿಮ್ ಮೊಬೈಲ್ಗೆ ಓಪನ್ ಆಗಲ್ಲ, ಲಾಕ್ ಆಗತ್ತೆ. ನೀವ್ ಯೂನಿಕ್, ನಿಮ್ ಮೈಂಡ್ ಸೆಟ್ ಅದಿರ್ಬೇಕು, ನಾನ್ ಯೂನಿಕ್, ನನಗ್ ನಾನೇ ರಾಜ್ಯ, ನನಗ್ ನಾನೇ ರಾಣಿ, ನನಗ್ ನಾನೇ ಸಾಟಿ, ಯಾರಿಗೂ ಇದು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವ್ರು ಆಕ್ಟಿವ್ ಆಗಿರ್ತಾರೆ, ಕೆಲವ್ರು ಜೋಶ್. ನೋಡಿ, ಒಬ್ಬರಲ್ಲಿ ಒಂದಲ್ಲ ಒಂದು ವೀಕ್ನೆಸ್. ಕೆಲವರು ಡ್ರೆಸ್ ಸೆನ್ಸ್ ಅಲ್ಲಿ ಸೂಪರ್, ಕೆಲವ್ರು ಮಾತಾಡೋದ್ರಲ್ಲಿ ಸೂಪರ್, ಕೆಲವ್ರು ಕಮ್ಯುನಿಕೇಶನ್ ಅಲ್ಲಿ ಸೂಪರ್, ಕೆಲವ್ರು ಸೇಲ್ಸ್ ಅರೋದ್ರಲ್ಲಿ ಸೂಪರ್. ಒಂದಲ್ಲ ಒಂದು ಕ್ವಾಲಿಟಿ ಇರುತ್ತೆ ಸ್ನೇಹಿತರೆ, ಒಬ್ಬರಲ್ಲಿ ಒಂದಲ್ಲ ಒಂದು ಕ್ವಾಲಿಟಿ ಇರುತ್ತೆ. ನೋಡಿ, ನಾನು ನಮ್ಮ ಆರ್ಕೆಲಿ ನಾನು ಕೆಲವ್ರನ್ನ ನಮ್ಮ ಲೆಜೆಂಡ್ಸ್ ಅನ್ಕೊಳ್ಳಿ, ನಮ್ಮ ಮೈನ್ ಲೀಡರ್ಸ್ ಹತ್ರ ಒಬ್ಬೊಬ್ಬರ ಹತ್ರ ಒಂದೊಂದು ಕ್ವಾಲಿಟಿ. ಆ ಕ್ವಾಲಿಟಿನ ನಾನು ಎನ್ಕ್ಯಾಶ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಇವ್ರ ಹತ್ರ ಈ ಕ್ವಾಲಿಟಿ ಇಲ್ಲ ಅಂತ ಕೊರಗಕ್ ಹೋಗಲ್ಲ. ಎಕ್ಸಾಂಪಲ್ ಪ್ರಿಯಾ ಕದಮ್ ಅಂತ ಅನ್ಕೋ, ಅವ್ರಲ್ಲಿ ಡ್ರೆಸ್ ಸೆನ್ಸ್ ಕ್ವಾಲಿಟಿ ತುಂಬಾ ಇದೆ, ನಾನು ಅದನ್ನ ಎನ್ಕ್ಯಾಶ್ ಮಾಡ್ಕೋತೀನಿ. ಎಸ್, ಲೇಡಿ ಲೆಜೆಂಡ್, ನೋಡ್ರಿ ಎಷ್ಟು ಸೂಪರ್ ಡ್ರೆಸ್ ಸೆನ್ಸ್, ಯಾವ ತರ ಇದಾರೆ, ಹೇಗಿದ್ದಾರೆ ಅಂತ. MD ಸರ್ ಯಾವಾಗ್ಲೂ ಪ್ರಿಯಾ ಕದಮ್ ಅವ್ರ ವಿಷಯ ತಗೊಂಡ್ರೆ ಒಂದು 50 ಸೂಟ್ ಅವ್ರ ಹತ್ರ ಇದಾರೆ. ಡ್ರೆಸ್ ಸೆನ್ಸ್ ಅಂತ ಹೇಳಿದ್ರೆ ಪ್ರಿಯಾ ಕದಮ್ ಅಂತ ಹೇಳ್ತಾರೆ, ಇಡೀ ಕಂಪನಿಲಿ ಇರ್ತಾರೆ. ನಾವು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿರೋ ಕ್ವಾಲಿಟಿ ಏನ್ ಗೊತ್ತಾ, ಅವ್ರು ಯಾವ್ದ್ರಲ್ಲಿ ಕ್ವಾಲಿಟಿಲಿ ಇನ್ಕ್ರೀಸ್ ಇದಾರೆ, ಕಮ್ಯುನಿಕೇಶನ್ ಇದಾರೆ, ವೆಲ್ ಅಂಡ್ ಗುಡ್, ಡ್ರೆಸ್ ಸೆನ್ಸ್ ಅಲ್ಲಿ ಇದಾರೆ, ವೆರಿ ಗುಡ್. ಸೊ ನಮ್ಮಲ್ಲಿ ಅವರಲ್ಲಿ ಯಾವ ಕ್ವಾಲಿಟಿ ಇದೆ ಅದನ್ನ ಮಾತ್ರ ನಾವು ಎನ್ಕ್ಯಾಶ್ ಮಾಡ್ಕೋತೀವಿ. ಇಲ್ಲದನ್ನ ನಾವು ಮಾತಾಡಕ್ ಹೋಗಲ್ಲ, ನಿಷ್ಠುರ ಆಗಕ್ಕೂ ಹೋಗಲ್ಲ. ಇಲ್ಲದ್ ಹೇಳಕ್ ಹೋದ್ರೆ ನಿಷ್ಠುರ ಆಗ್ಬಿಡ್ತೀವಿ. ಈ ಕೇಶವಮೂರ್ತಿ ಅದೊಂಥರ ಸೈಲೆಂಟ್ ಪ್ರಾಣಿ, ಅದು ಯಾರ ಹತ್ರನು ಇನ್ವಾಲ್ವ್ ಆಗಲ್ಲ. ಅವ್ರಿಗೆ ಎಲ್ಲಿ ಯಾವ ತರದಕ್ಕೆ ಟಾಪಿಕ್ ಕೊಡ್ಬೇಕು ಆ ಟಾಪಿಕ್ ಕೊಟ್ಟೆ ಅವ್ರನ್ನ ನಾವು ಜೊತೆಗೆ ಇಟ್ಬೇಕು, ಕರೆಕ್ಟ್ ಹೌದು ಅಲ್ವಾ? ಈಗ ನಮ್ಮಲ್ಲಿ ವೆಂಕಟೇಶ್ ಮೂರ್ತಿ ಇದಾರೆ, ಬುಲೆಟ್ ಇದಾರೆ. ಅವ್ರು ಏನ್ ಗೊತ್ತಾ, ನೀವೇನ್ ಕೆಲಸ ಹೇಳಿ ನಾವು ಮಾಡ್ತೀವಿ ಅಂತಾರೆ. ಓಕೆ ಸರ್, ಹಾಲ್ ಬುಕ್ ಮಾಡಿ, ಓಕೆ ಸರ್ ಚೇರ್ಸಿಗೆಲ್ಲ ಅರೇಂಜ್ ಮಾಡ್ಕೊಡಿ ಸರ್, ಸಪೋರ್ಟ್. ಅವ್ರಿಂದ ಏನ್ ಬೇಕದನ್ನ ನಾನು ತಗೋತೀನಿ. ನಿಮ್ಮ ಹತ್ರ ಆ ಕ್ವಾಲಿಟಿ ಇಲ್ಲ, ನಿಮ್ಮ ಹತ್ರ ಈ ಕ್ವಾಲಿಟಿ ಇಲ್ಲ ಅಂತ ನಾನು ಹೇಳಕ್ ಹೋದ್ರೆ ನಾನು ಏನಾಗ್ಬಿಡ್ತೀನಿ ಹೇಳಿ, ನಾನು ನಿಷ್ಠುರ ಆಗ್ಬಿಡ್ತೀನಿ. ಯಾವಾಗ್ಲೂ ತಿದ್ದಕ್ ಬರ್ತಾರೆ ಅಂತ. ನಾವು ತಿದ್ದಕ್ ಬರೋದೇನ್ ಗೊತ್ತಾ, ನಿಮ್ಮಲ್ಲಿ ಎಲ್ಲಾ ತರದ ಕ್ವಾಲಿಟಿ ಇರ್ಲಿ ಅಂತ. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ, ಪಂಚಾಮೃತ ಯಾವಾಗ ಆಗತ್ತೆ ಗೊತ್ತಾ? ನಮ್ಮ ರಾಯರು ದೇವಸ್ಥಾನದಲ್ಲಿ ಸಾಯಿಬಾಬಾ ಟೆಂಪಲ್ ಅಲ್ಲಿ ಗುರುವಾರದ ದಿನ ಅಭಿಷೇಕ ಮಾಡ್ತಾರೆ ನೋಡಿ. ಫಸ್ಟ್ ನೀರ್ ಹಾಕ್ತಾರೆ, ಆಮೇಲೆ ಎಳ್ನೀರ್ ಹಾಕ್ತಾರೆ, ಕರೆಕ್ಟ್ ಅಲ್ಲ, ಆಮೇಲೆ ಬಾಳೆಹಣ್ಣು ಹಾಕ್ತಾರೆ, ಆಮೇಲೆ ಮೊಸರು ಹಾಕ್ತಾರೆ, ಆಮೇಲೆ ಸಕ್ಕರೆ ಹಾಕ್ತಾರೆ. ಇವೆಲ್ಲ ಸೇರಿದಾಗ ಪಂಚಾಮೃತ ಆಗತ್ತೆ. ಆ ಪಂಚಾಮೃತ ಕುಡಿಯೋ ಖುಷಿನೇ ಬೇರೆ.
ನಾವೆಲ್ಲ ರಾಯರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪಂಚಾಮೃತ ಕೊಡ್ತಾರೆ ಅಂದ್ರೆ ಮನೆಯಿಂದ ಮಿಳ್ಳೆ ತಗೊಂಡ್ ಹೋಗ್ತಿದ್ರು, ಸಣ್ಣ ಹುಡುಗರಿದ್ದಾಗ ಸಣ್ಣ ಚೌಕ್ ತಗೊಂಡ್ ಹೋಗ್ತಿದ್ರು. ಆ ಕೊಡಲ್ಲ ಅಂತಿದ್ರು, ಯಾಕಂದ್ರೆ ಜನಗಳು ಅಷ್ಟ್ ಜನ ಇರ್ತಾರ, ಅವ್ರಿಗೆ ಕೊಡ್ಬೇಕಂತೆ ಹಠ ಮಾಡಿ ತಗೊಂಡ್ಬರ್ತಿದ್ದು ಪೂಜಾರ ಹತ್ರ. ಎಲ್ಲ ಪೂಜಾರ ಬೇಕೇ ಬೇಕು ಬೇಕೇ ಬೇಕು ಅಂತ. ಮನೆಗ್ ತಂದ್ರೆ ಮನೆಯವ್ರಿಗೊಂದ್ ತೂತ್ ಕೊಡಕ್ಕಿಂತ ಮುಂಚೆ ಒಂದ್ ಚೂರ್ ಕೊಟ್ಬಿಟ್ಟು ಅದನ್ನು ನಾವೇ ಕುಡ್ದಾಕ್ತಿದ್ದ. ಪಂಚಾಮೃತ ಹಂಗಿರುತ್ತೆ. ನಾವೆಲ್ಲ ಲೀಡರ್ಸ್ ಹತ್ರ ಎಕ್ಸ್ಪೆಕ್ಟ್ ಮಾಡೋದ್ ಏನ್ ಗೊತ್ತಾ, ಪಂಚಾಮೃತ ತರ ಆಗಿ ಅಂತ. ನಾವ್ ಯಾರಿಗೂ ಟೀಸ್ ಮಾಡ್ಬೇಕು, ನೀವು ಇದಿಲ್ಲ ನೋಡಿ ನಿಮ್ಮ ಹತ್ರ ಒಂದು ಕ್ವಾಲಿಟಿ ಕಮ್ಮಿ ಇದೆ ಅಂದ್ರೆ ಆ ಕ್ವಾಲಿಟಿನ ಎಕ್ಸ್ಟ್ರಾ ಮಾಡ್ಕೊಂಡ್ಬಿಟ್ರೆ ಯಾರಿಗೆ ಬೆನಿಫಿಟ್? ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ. ಒಬ್ಬ ಬ್ಯಾಟ್ಸ್ಮನ್ ಆಗಿದ್ದಾರೆ ಧೋನಿ. ಯಾವ್ದ್ಯಾವ್ದ್ರಲ್ಲಿ ಫೇಮಸ್ ಅದ? ಧೋನಿ ಕ್ಯಾಪ್ಟನ್ಶಿಪ್ ಅಲ್ಲಿ ಫೇಮಸ್ ಅದ, ಧೋನಿ ಬ್ಯಾಟಿಂಗ್ ಅಲ್ಲಿ ಫೇಮಸ್ ಅದ, ಧೋನಿ ಕೀಪಿಂಗ್ ಅಲ್ಲಿ ಫೇಮಸ್ ಅದ, ಧೋನಿ ಪೇಶನ್ಸ್ ಅಲ್ಲಿ ಫೇಮಸ್ ಅದ. ಧೋನಿ ಅಂದ್ರೇನೆ ಪೇಶನ್ಸ್ ಅಂತಾರೆ, ಧೋನಿ ಅಂದ್ರೆ ವೆಲ್ ಕೀಪರ್, ವಿಕೆಟ್ ಕೀಪರ್ ಅಂತಾರೆ, ಧೋನಿ ಅಂದ್ರೆ ರಿಯಲಿ ಸೂಪರ್ ಕ್ಯಾಪ್ಟನ್ಶಿಪ್ ಅಂತಾರೆ, ಯಾಕಂದ್ರೆ ವರ್ಲ್ಡ್ ಕಪ್ ಕೊಟ್ಟ. ಧೋನಿ ಅಂದ್ರೆ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿ ಒಂದ್ ಅವಂದೇ ಆದ ಗ್ರೂಪ್ ಮಾಡ್ಕೊಂಡು ಯೂತ್ಸ್ ಗೆ ಸಪೋರ್ಟ್ ಮಾಡಿ ಇವತ್ತು ವರ್ಲ್ಡ್ ಕಪ್ ತಂದ ಅಂತ ಹೇಳ್ತಾರೆ. ಅವನ ಜೊತೆ ಆದವ್ರು ತುಂಬಾ ಜನ ಬ್ಯಾಟ್ಸ್ಮನ್ ಇದ್ರು. ಕೆಲವ್ರಿಗೆ ಕ್ಯಾಪ್ಟನ್ಶಿಪ್ ಒಲಿಲಿಲ್ಲ, ಕೆಲವ್ರಿಗೆ ಬ್ಯಾಟಿಂಗು ಜಾಸ್ತಿ ಮಾಡಕ್ಕಾಗ್ಲಿಲ್ಲ, ಧೋನಿ ಟೈಪು ಕ್ಯಾಪ್ಟನ್ಶಿಪ್ ಮಾಡಕ್ಕಾಗ್ಲಿಲ್ಲ, ಅವನ್ ಟೈಪ್ ವಿಕೆಟ್ ಕೀಪಿಂಗು ಮಾಡಕ್ಕಾಗ್ಲಿಲ್ಲ. ಆದ್ರೆ ಒಬ್ಬ ಕೋಚ್, ಒಬ್ಬ ಗೈಡ್, ನೆನ್ನೆ ಏನ್ ಹೇಳಿದ್ನಲ್ಲ, ಒಬ್ಬ ಕೋಚ್ ಒಬ್ಬ ಗೈಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ? ನಿಮ್ಮಲ್ಲಿ ಡೈಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನೀವ್ ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಆದ್ರೆ. ಈಗ ನಾವು ಡ್ರೆಸ್ ಅಂತ ತಕ್ಷಣ, ನೀವು ಡ್ರೆಸ್ ಸೆನ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆದ ತಕ್ಷಣ ನಾವೇನ್ ಮಾಡ್ತೀವಿ ಗೊತ್ತಾ? ಇನ್ನೊಂದು ಅಡಿಷನ್ ಅಲ್ಲಿ ಬರ್ತೀವಿ, ಎಲ್ಲ ಒಟ್ಟಿಗೆ ಹೇಳಲ್ಲ, ನೀವು ಒಟ್ಟಿಗೆ ತಿತ್ಕೊಳಕ್ ಆಗಲ್ಲ ಅಂತೇಳಿ. ಯಸ್, ವೆಲ್ ಅಂಡ್ ಗುಡ್, ಸೂಪರ್, ನಿಮ್ ಟಾಕಿಂಗ್ ಇದೆಯಲ್ಲ ಇದ್ರಲ್ಲಿ ಬದ್ಲಾಕ್ಬಿಟ್ರೆ ನೀವೆಲ್ಲೋ ಹೋಗ್ತೀರಾ ಅಂತೇಳಿ ಅವ್ರು ಮಾತಾಡೋ ಶೈಲಿನ ತಿದ್ದದ್ರ ಕಡೆ ಗಮನ ಕೊಡ್ತೀವಿ. ಅದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ಅವ್ರಿಗೆ ಝೂಮ್ ಅಲ್ಲಿ ಬಿಡ್ತೀವಿ ಮಾತಾಡಕ್ಕೆ, ಧೈರ್ಯ ಬರ್ಲಿ, ಪಬ್ಲಿಕ್ ನ ಫೇಸ್ ಮಾಡ್ಬೇಕು ಅನ್ನೋದಕ್ ಬಿಡ್ತೀವಿ. ಮೀಟಿಂಗ್ ಅಲ್ಲಿ ಓಡಾಡ್ಕೊಂಡ್ ಮಾತಾಡಿ ಅಂತೀವಿ, ಯಾಕಂದ್ರೆ ಅಟ್ಮಾಸ್ಫಿಯರ್ ಗೊತ್ತಾಗ್ಬೇಕು, ನಿಮ್ಮ ಎನ್ವೈರನ್ಮೆಂಟ್ ಗೊತ್ತಾಗ್ಬೇಕು. ನೋಡಿ, ಜನ ಒಂದೊಂದೇ ಕ್ವಾಲಿಟಿ ಇದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಲೈಕ್ ಮಾಡಲ್ಲ. ಇದು ನನ್ನ ಅಭಿಪ್ರಾಯ, ಎಲ್ಲರದು ಹೆಂಗ್ ಗೊತ್ತಿಲ್ಲ, ನನ್ನ ಅಭಿಪ್ರಾಯ. ಸಂತೋಷ್ ಬರೀ ಮಾತೆ ಅನ್ನೋದಾಗ್ಬಿಟ್ರೆ, ಯಾವಾಗ ನೋಡಿದ್ರು ಮಾತಾಡ್ತಾನ, ಅವ್ನೇನ್ ಕೆಲಸ ಮಾಡ್ತಾನ, ಬರೀ ಮಾತು. ಮೀಟಿಂಗ್ ಕೊಟ್ರೆ ಬರೀ ಸ್ಪೀಚ್ ಹೊಡಿತಾನೆ. ಫಸ್ಟ್ ಕೆಲಸ ಮಾಡಿ ಮಾತಾಡ್ಬೇಕಂತಾರೆ, ನಾನ್ ಕೆಲಸ ಮಾಡಿ ಮಾತಾಡ್ತೀನಿ. ಹಂಗಾಗಿ ಸಂತೋಷಗೆ ಕೆಲಸನೂ ಮಾಡ್ತಾರೆ, ಮಾತಾಡ್ತಾರೆ ಅಂತ. ಝೂಮ್ ಮೀಟಿಂಗ್ ಮಾಡಿ ನಾನ್ ಮಾತಾಡ್ತೀನಿ. ಕೆಲವರಿಗೆ ಝೂಮ್ ಬನ್ನಿ ಅಂದ್ರೆ ಝೂಮ್ ಬರ್ಬೇಕಂತಾರೆ. ನಾನ್ ಯಾರು ಬರ್ತಾರೋ ಬಿಡ್ತಾರೋ, ನಾನಂತೂ ಝೂಮಿಗೆ ಬರ್ತಾ ಇರ್ತೀನಪ್ಪ. ನನ್ ಟೀಮು ನನ್ ಸೆಕ್ಯೂರ್, ನಾನ್ ನೋಡ್ಕೋಬೇಕು, ನನ್ ಟೀಮು ನಾನ್ ನೋಡ್ಕೋಬೇಕು, ನನ್ ನೆರಳದು, ನನ್ ಭವಿಷ್ಯ, ನನ್ ಕನಸು ನಾನ್ ಕಾಪಾಡ್ಕೋಬೇಕು. ನಾನ್ ಡೈಲಿ ಬರಕ್ಕೂ ರೆಡಿ ಇದ್ದೀನಿ. ನೀವೆಲ್ಲ ಈಗ ನೋಡ್ತಾ ಇದ್ದೀರಾ ನನ್ನ. ನಮ್ಮ RS ಅಂತ ಟೀಮಿಂದ ನಾವು ಆರ್ಕೆ ಆದಾಗ ನಮ್ ಲೆಜೆಂಡ್ಸ್ ಇದಾರೆ ಕೇಳಿ, ಕಂಟಿನ್ಯೂ ರಾತ್ರಿ 9:50 11:30 ತನಕ 8 ತಿಂಗಳು ಕಂಟಿನ್ಯೂ, ಒಂದು ದಿನ ಮಿಸ್ ಇಲ್ಲ. ಸಂತೋಷ್ ಬಂದಿದ್ದಾರೆ, ಒಂದು ದಿನ ಮಿಸ್ ಇಲ್ಲ. ಆ ಟೈಮಲ್ಲಿ ನನ್ನ ಟೀಮ್ ಕಾಪಾಡ್ಕೋಬೇಕು ಅಂತ ಹೇಳಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಸರಿ ಟೈರ್ಡ್ ಆಗುತ್ತೆ ಅಂತ ಹೇಳಿ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಟೋಲ್ ಹತ್ರ ಸೀಟ್ ಹಿಂದೆ ಮಾಡ್ಕೊಂಡು ಮಲಗಿದ್ದುಂಟು ನಾನು. ಇನ್ನೂ ದೂರ ಇದೆ, ಲಾಡ್ಜ್ ಹತ್ರ ಹೋಗ್ಲಿಕ್ಕಾಗಲ್ಲ, ಟೈರ್ಡ್ ಆಗಿದೆ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾಕೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು ಟೋಲ್ ಬಂದ್ರೆ. ಎಷ್ಟೋ ಸರಿ ನಾನು ಬ್ಯಾಂಗ್ಳೂರ್ ನೆಲಮಂಗಲ ಟೋಲ್ ಬಿಟ್ಟ ಮೇಲೆ ಊರಿಗೆ ಬರೋ ಟೈಮಲ್ಲಿ ಏನೋ ಬ್ಯಾಕ್ ಪೈನ್ ಸಕ್ಕ ಟೈರ್ಡ್ ಆಯ್ತು ಅಂತ ಹೇಳಿದ್ರೆ, ನೆಲಮಂಗಲ ಬಿಟ್ಟು ನೆಕ್ಸ್ಟ್ ಬರೋ ಕುಣಿಗಲ್ ಹತ್ರ ಟೋಲ್ ಹತ್ರ ನಾನು ಒಂದ್ 10 ನಿಮಿಷ ರಿಲೀಫ್ ಆಗೋಣ ಅಂತ ನಿದ್ದೆ ಮಾಡಿದ್ರೆ ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ 12:30 1 ಗಂಟೆಗೆ ಒಂದ್ 10 ನಿಮಿಷ ರಿಲ್ಯಾಕ್ಸ್ ಆಗೋಣ ಅಂತ ಮಲಗ್ದು ಒಂದು ಸಂತೋಷು ಬೆಳಗ್ಗೆ 4:15 5 ಗಂಟೆಗೆ ಎಚ್ಚರ ಆಗಿರುತ್ತೆ. ನಿದ್ದೆ ಮಾಡ್ಬಿಟ್ಟಿರ್ತೀವಿ, ಗೊತ್ತಿಲ್ಲ, ಡಾರ್ ಲಾಕ್ ಆಗಿರುತ್ತೆ, ಇಷ್ಟೆಷ್ಟು ವಿಂಡೋ ತೆಗ್ದಿರ್ತೀವಿ, ಮಲಗ್ಬಿಟ್ಟಿರ್ತೀವಿ, ಅಷ್ಟು ಟೈರ್ಡ್ ಆಗಿರುತ್ತೆ. ಸಾಮ್ರಾಜ್ಯ ಅಷ್ಟು ಈಸಿಯಾಗಿ ಕಟ್ಟಕ್ ಆಗಲ್ಲ. ಸಕ್ಸಸ್ ತುಂಬಾ ತ್ಯಾಗ ಕೇಳುತ್ತೆ, ನಿದ್ದೆ ತ್ಯಾಗ ಕೇಳುತ್ತೆ, ಊಟ ತ್ಯಾಗ ಕೇಳುತ್ತೆ, ವೈಫಿನ್ ತ್ಯಾಗ ಕೇಳುತ್ತೆ, ಟೈಮ್ ಪೇ ಬಿವಿ, ಟೈಮ್ ಪೇ ಖಾನಾ, ಟೈಮ್ ಪೇ ಸೋನಾ, ಅದ್ಯಾವುದು ಆಗಲ್ಲ ಸ್ನೇಹಿತರೆ. ನಿಮ್ಗೆ ಅದೆಲ್ಲ ಬೇಕು ಅಂದ್ರೆ ಜೀವನದಲ್ಲಿ ದುಡ್ಡು ಅನ್ನೋದು ಬಂದ್ಬಿಟ್ರೆ ಟೈಮ್ ಪೇ ಬಿವಿ, ಅವ್ರು ಹೆಂಡತಿ ಕೇಳಿದ್ದೆಲ್ಲ ಕೊಡಿಸ್ಬಿಟ್ರಿ, ಮನೇಲಿ ಹೆಂಗ್ ನೋಡ್ಕೊತಾಳ ಗೊತ್ತಾ? ಮಕ್ಳಿಗೆ ಬೇಕಾಗಿದ್ದು ಕೊಡ್ಸಿ. ನಮ್ ಪಪ್ಪ ಹೀರೋ ಅಂತಾರೆ, ಒಂದ್ 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ಲಿಲ್ಲ ಅಂದ್ರೆ ಒಂದ್ 4 ಸರಿ ಕೇಳ್ದಾಗಲ್ಲ. ಜನ್ಮದಲ್ಲಿ ನಿಮ್ ಹತ್ರ ಚಾಕ್ಲೇಟ್ ಕೇಳಲ್ಲ ನಿಮ್ಮ ಮಕ್ಳು. ಯಾಕೆ ಗೊತ್ತಾ? ನಮ್ಮ ಅಪ್ಪಂಗ್ 4 ಸರಿ ಕೇಳಿದೆ, ಚಾಕ್ಲೇಟ್ ಕೊಡ್ಸಲ್ಲ. ಅದಕ್ ಮೈಂಡ್ ಸೆಟ್ ಆಯ್ತು, ನಮ್ಮ ಅಪ್ಪ ನಂಗೆ ಚಾಕ್ಲೇಟ್ ಕೊಡ್ಸಲ್ಲ, ಅನ್ಫಿಟ್ ನಮ್ಮಪ್ಪ. ನಿಮಗ್ ಗೊತ್ತಿಲ್ಲ, ಮಕ್ಳು ಹೇಳ್ಕೊಳಲ್ಲ ಈಗಿನ ಜನರೇಷನ್. ಮಕ್ಳು ಹೇಳ್ತಿದ್ರು ಹೋಗಪ್ಪ ನೀನೇನು ಕೊಡ್ಸಲ್ಲ ಅಂತ. ಈಗಿನ ಮಕ್ಳು ಜನರೇಷನ್ ಚೈನ್ ಆಗಿದೆ, ಮನ್ಸೊಳಗೆ ಇಟ್ಕೋತಾರೆ, ನಮ್ಮ ಅಪ್ಪ ಇಷ್ಟೇ, ನಮ್ಮ ಅಪ್ಪ ನಾಳೆ ಬರ, ನಮ್ಮ ಅಪ್ಪನ್ ಕಟ್ಕೊಂಡ್ರೆ ನಂಗೆ ಏನ್ ಮಾಡಕ್ಕಲ್ಲ, ನಂಗೆ ಏನು ಸಿಗಲ್ಲ, ಇವೆಲ್ಲ ಮೈಂಡ್ ಸೆಟ್ ಬಂದ್ಬಿಡ್ತಾರೆ. ಜನರೇಷನ್ ಚೇಂಜ್ ಆಗಿದೆ. ನಾನು ನಿಮ್ಗೆ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಮಂತ್ಲಿ ಮೀಟಿಂಗ್ ಇರ್ಬೋದು, ಝೂಮ್ ಅಲ್ಲಿ ಬರ್ತಕ್ಕಂಥದ್ದು ಇರ್ಬೋದು, ಎವರಿ ವೀಕ್ BOP ಈಗ ಬೋರ್ಡ್ ಮೀಟಿಂಗ್ ಇಂದು ಡಿಸ್ಕಷನ್ಸ್, ನಾನು ಎಲ್ಲಾ ಕಡೆ ಬರ್ತಾರ ಉದ್ದೇಶ ಏನ್ ಗೊತ್ತಾ? ಆದಷ್ಟು ಬದಲಾವಣೆಯತ್ತ ತಂಡನ ಕಟ್ಕೊಂಡು ಹೋಗ್ಬೇಕು. ನಾನು ತಾತ್ಕಾಲಿಕ ಟೀಮನ್ನ ರೆಡಿ ಮಾಡ್ತಾ ಇಲ್ಲ ಸ್ನೇಹಿತರೆ, ತಾತ್ಕಾಲಿಕ ಟೀಮನ್ನ ನಾನು ರೆಡಿ ಮಾಡ್ತಾ ಇಲ್ಲ. ಮೋದಿಜಿ ತಾತ್ಕಾಲಿಕ ಟೀಮನ್ನ ರೆಡಿ ಮಾಡ್ಲಿಲ್ಲ. ಅವರು 15 ವರ್ಷ ಸುದೀರ್ಘವಾಗಿ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಏನೇನ್ ರೆಡಿ ಮಾಡ್ಬೇಕಿತ್ತು ಅದೆಲ್ಲಾ ರೆಡಿ ಮಾಡ್ಕೊಂಡು ಸುದೀರ್ಘವಾಗಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವ್ರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರು.
ಹೈಯೆಸ್ಟ್ ದಿನ ಪ್ರಧಾನ ಮಂತ್ರಿ ಆದವರು ಅವ್ರು ಇದ್ರು ಲಿಸ್ಟ್ ಅಲ್ಲಿ. ಅದು ಯಾರ ಕೈಲೂ ಬ್ರೇಕ್ ಮಾಡಕ್ ಸಾಧ್ಯತೆ ಆಗಿರ್ಲಿಲ್ಲ. ಆದ್ರೆ ಅವರು ಸ್ಟಾರ್ಟಿಂಗ್ ಇಂದಾನೆ ಪ್ರಿಪರೇಷನ್ ಮಾಡ್ಕೊಂಡ್ ಬಂದ್ರು. 3 ಸರಿ ಸಿಎಂ, 3 ಸರಿ ಪ್ರಧಾನ ಮಂತ್ರಿ. ಅದರಿಂದ ತುಂಬಾ ಕೆಲಸ ಇರುತ್ತೆ ಸ್ನೇಹಿತರೆ. ಪ್ರಧಾನ ಮಂತ್ರಿ ಆಗ್ಬಿಟ್ರು ಅನ್ನೋದು ಈಸಿ ಅಲ್ಲ. ಪ್ರಧಾನ ಮಂತ್ರಿ ಆಗ್ಬೇಕಾದ್ರೆ ಅಷ್ಟು ಜನರ ಮೈಂಡ್ ಮ್ಯಾಚ್ ಮಾಡ್ಕೊಂಡು, ಎಂಪಿಗಳನ್ನ ಕಂಟ್ರೋಲ್ ಮಾಡ್ಕೊಂಡು, ಅವ್ರ ಏರಿಯಾಗ ಹೋಗಿ ಸ್ಪೀಚ್ ಮಾಡಿ, ಅವ್ರಿಗೆ ಕಮ್ಯುನಿಕೇಶನ್ ಮಾಡಿ, ಅವ್ರ ಬೇಡಿಕೆಗಳಿಗೆ ಸಪೋರ್ಟ್ ಮಾಡಿ, ಎಲ್ಲಾ ಮಾಡಿ ಆಗಿರ್ತಕ್ಕಂಥ ನಾವ್ ಹೇಳ್ತೀವಿ ಅವ್ರೇನ್ ಸಿಎಂ ಆಗ್ಬಿಟ್ರಪ್ಪ. ಸಿಎಂ ಸೀಟ್ ಅಲ್ಲಿ ಕೂತಿರೋರ್ಗೆ ಗೊತ್ತು. ಆ ಕೂತಿದಾರಲ್ಲ, ಈ ಮುಳ್ಳಿನ ಬೇಲಿಲಿ, ಮುಳ್ಳಿನ ಚೇರ್ ಮೇಲೆ ಕೂತಿರ್ತಾರೆ, ಅದನ್ನ ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತಾರೆ ಅಂತ. ಜನಗಳಿಗೆ ಏನ್ ಗೊತ್ತಾ ಸ್ನೇಹಿತರೆ, ನಿಮ್ಗೊಂದ್ ಮಾತು ಹೇಳ್ತೀನಿ ಕೇಳಿ. ಮನೆ ಕಟ್ಬೇಕಾದ್ರೆ ಯಾರಿಗೂ ಇಷ್ಟ ಆಗಲ್ಲ ಸ್ನೇಹಿತರೆ. ಮನೆ ಕಟ್ಬೇಕಾರೆ, ಗುದ್ಲಿ ಪೂಜೆ ಮಾಡ್ಬೇಕಾರೆ, ಗುಂಡಿ ತೆಗಿಬೇಕಾದ್ರೆ, ಕಲ್ಲು ಹಾಕ್ಬೇಕಾದ್ರೆ ಯಾರಿಗೂ ಇಷ್ಟ ಆಗಲ್ಲ. ಅದೇ ಮನೆ ಇನಾಗ್ರೇಷನ್ ಆಗ್ಬೇಕಾದ್ರೆ, ಏನ್ರಿ ಇದು ಮನೆ ಈ ಲೆವೆಲ್ ಅಲ್ಲಿ ಕಟ್ಬಿಟ್ರಲ್ರಿ. ಈಗ ನನಗೆ ಹೇಳ್ತಾ ಇದಾರೆ, ಅಲ್ಲ ಮರಿಯಾ ನೀನ್ ಏನ್ ಕಟ್ತಿದ್ಯೋ ಮರಿಯಾ, 2 ವರ್ಷ ಆಯ್ತಲ್ಲ ಇನ್ನು ಕಟ್ತಾನೆ ಇದೆಯಾ, ಮನೆನೇ ಮುಗಿಯಂಗಿಲ್ವಲ್ಲ ನಿಂದು ಅಂತಾರೆ. ನನಗ್ ಗೊತ್ತಿದೆ ಪರಿಸ್ಥಿತಿ. ನಂಗೆ ಟೈಮ್ ಜಾಸ್ತಿ ಕೊಡಕ್ ಆಗ್ತಾ ಇಲ್ಲ, ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಕ್ ಆಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ನಾವು ಡೂಪ್ಲೆಕ್ಸ್ ಹೋದ್ವು, ಅದು 3ಪ್ಲೆಕ್ಸ್ ಆಯ್ತು. ಅಲ್ಲಿ ಏನೋ ಮಾಡಕ್ ಹೋಗ್ತಾ ಇದೀವಿ, ಇನ್ನೊಂದೇನೋ ಅರೇಂಜ್ಮೆಂಟ್ ಆಗ್ತಾ ಇದೆ, ಸಮಯ ತಗೋತಾ ಇದೆ. ಆದ್ರೆ ನಮ್ ಫ್ಯಾಮಿಲಿಗೆ ಅನ್ನಿಸ್ಬಿಡ್ತೋ ಬೇಜಾರಾಗ ಹೋಗುತ್ತೆ. ನೀನ್ ಇಲ್ಲ ಅಂದಾಗ ಆ ಮನೆ ಹತ್ರ ಹೋಗಕ್ಕೆ, ನೀನ್ ಮನೆ ಕಟ್ಟೋದು ಸಾಕು, ನೀನ್ ಇಲ್ದಾಗ ನಾವು ಹೋಗ್ಬೇಕು ನೋಡ್ಕೋಬೇಕು ಅಂತಾರೆ. ಈಗ ಇಷ್ಟ ಆಗ್ತಾ ಇಲ್ಲ ಅವರಿಗೆ. ಮನೆ ಓಪನ್ ಆಗತ್ತಲ್ಲ, ಆ ಮನೆ ಒಳಗೆ ಸೋಫಾ ಸೆಟ್ಟು, ಆ ಮನೆ ಒಳಗೆ ಕುತ್ಕೊಂಡು ಟಿವಿ ಆನ್ ಮಾಡ್ಕೊಳ್ಳೋದು, ಮೇಲ್ಗಡೆ ಜಿಮ್ ರೂಮು, ಆ ಜಿಮ್ ಅಲ್ಲಿ ಕೂರ್ತಕ್ಕಂಥದ್ದು. ನನ್ ಮಕ್ಳಿಗೆ ಹೋಗ್ ಪಾಪ 2 ವರ್ಷ ಆಯ್ತು ನನಗೆ ಅದೇ ಆಗೋಯ್ತು, ನಾನು ಇಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲ, ನಂಗೆ ಬರೆಯಕ್ ಆಗ್ತಾ ಇಲ್ಲ. ಇಲ್ಲಿ ಟಿವಿ ಇರುತ್ತೆ, ಇಲ್ಲಿ ಅಮ್ಮ ಅಲ್ಲಿ ಮಿಕ್ಸಿ ಕುಕ್ಕರ್ ಶಬ್ದ ಬರ್ತಾ ಇರುತ್ತೆ, ನಂಗೆ ಎಕ್ಸಾಮ್ ಇದೆ, ಓದ್ಕೊಳಕ್ ಆಗಲ್ಲ. ನೀನ್ ಜೂಮ್ ಮೀಟಿಂಗ್ ಬಂದ್ರೆ ನಾವು ಸೀದಾ ಒಳಗೋಗಿ ಕೂತ್ಕೋಬೇಕು, ಅಲ್ಲಿ ಆಗಲ್ಲ, ಹಂಗೆ ಹಿಂಗೆ ಅಂತಿದ್ದು. ಇನ್ನೊಂದ್ ಸ್ವಲ್ಪ ದಿನ ಮಕ್ಳದೇ ಆದ ಎಜುಕೇಶನ್ ರೂಮ್ ಮಾಡಿದೀನಿ, ಮಕ್ಳಿಗೆ ಸಪ್ರೇಟ್ ರೂಮ್ ಮಾಡಿದೀನಿ ಮಲಗಕ್ಕೆ. ಪಾಪ ನಂಗೆ ಇಟ್ಕೊಳಕ್ಕೆ ಬುಕ್ಸಿಗೆ ಜಾಗ ಇರ್ಲಿಲ್ಲ ಅಂದ್ರು, ಅದಕ್ಕೆ ವಾರ್ಡ್ರೂಪ್ ಮಾಡಿಸ್ಕೊಟ್ಟಿದೀವಿ, ಡ್ರಾ ಮಾಡಿಸ್ಕೊಟ್ಟಿದೀವಿ. ಪಾಪ ನನ್ಗೆ ಇದೇ ತರ ಇರ್ಬೇಕು ಅಂತ ಗೂಗಲ್ ಅಲ್ಲಿ ತೋರಿಸ್ತು. ನಂದೇ ಸಪ್ರೇಟ್ ರೂಮ್ ಇರ್ಬೇಕು, ನಂದೇ ಬೆಡ್ ಡಿಸೈನಿಂಗ್ ಇರ್ಬೇಕು, ನಂದು ಪಿಂಕ್ ಕಲರ್ ಅಲ್ಲೇ ಇರ್ಬೇಕು ರೂಮು. ಎಸ್ ಪುಟ್ಟ, ಕಲರ್ಫುಲ್ ಪಿಂಕ್ ಅಂಡ್ ವೈಟ್ ಅವಳ ರೂಮೇ ಸಪ್ರೇಟ್, ಪಿಂಕ್ ಅಂಡ್ ವೈಟ್. ಯಾವ್ದೇ ವಾರ್ಡ್ರೂಪ್ ನೋಡಿದ್ರು ಅವಳಿಗೆ ಓದ್ಲಿಕ್ಕೆ, ಅವಳಿಗೆ ಲ್ಯಾಪ್ಟಾಪ್ ಪ್ರಿಂಟ್ ಔಟಿಗೆ ಹೊರಗಡೆ ಹೋಗ್ಬೇಕಿತ್ತು, ಎಲ್ಲೂ ಹೋಗಂಗಿಲ್ಲ. ಇನ್ನ ಅಲ್ಲೇ ಕಂಪ್ಯೂಟರ್ ಫಿಕ್ಸಿಂಗು, ಅಲ್ಲೇ ಪ್ರಿಂಟ್ ಔಟ್ ಫಿಕ್ಸಿಂಗು. ನಿಮ್ಗೆ ಯಾವ್ದು ಬೇಕು ರೂಮಿಂದ ಫುಲ್ ರೆಡಿ ಆಗಿ ಹೊರಗ್ ಬರ್ಬೇಕು. ನೀನ್ ಅಷ್ಟೇ ಸ್ನಾನ ಆಗಿ ನಾ ಮಾಡ್ಕೊಂಡೆಲ್ಲ ಅಟ್ಯಾಚ್ಡ್ ಬಾತ್ರೂಮ್. ಬರ್ಬೇಕಾದ್ರೆ ಬಿಂದಾಸಾಗಿ ಬರ್ಬೇಕು. ಈಗಿರೋ ಮನೇಲಿ ಏನು, ಒಂದೇ ಬಾತ್ರೂಮು, ಒಂದೇ ಟಾಯ್ಲೆಟ್ ರೂಮು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾರ್ಗು ಗುಡುಗುಡು ಅಂತ ಇರುತ್ತೆ. ಅಪ್ಪ ಹೊರಗ್ ಬಾ, ಅಮ್ಮ ಜಲ್ದಿ ಬಾ, ಅಪ್ಪ ಬಾ, ಅಜ್ಜಿ ಹೋಗಿದೆ ತಡಿ ಬರುತ್ತೆ, ಅಪ್ಪ ಹೋಗಿದೆ ಬರುತ್ತೆ ತಡಿ. ಕರೆಕ್ಟಾ? ಇರಿಟೇಡ್ ವಾತಾವರಣಗಳು ಕಷ್ಟ. ಆದ್ರೆ ಹೊಸ ಮನೆ ಆಗ್ಬೇಕಾದ್ರೆ ನನ್ ರೂಮಲ್ಲಿ ನಾನು ಹೋಗ್ತೀನಿ, ಮಗಳು ರೂಮಲ್ಲಿ ಮಗಳು ಹೋಗ್ತಾಳೆ, ತಾಯಿ ರೂಮಲ್ಲಿ ತಾಯಿ ಹೋಗ್ತಾರೆ. ಯಾರು ಗೆಸ್ಟ್ ಬಂದ್ರು ಗೆಸ್ಟ್ ರೂಮಲ್ಲಿ ಗೆಸ್ಟ್ ಹೋಗ್ತಾರೆ. 4 ಬೆಡ್ರೂಮ್ ಮಾಡಿದ್ವಿ, 4 ಬೆಡ್ರೂಮ್ಸ್ ಮಾಡೋದು ಕಾಣಿಸ್ತು. ಕಟ್ಟಬೇಕಾದ್ರೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಸ್ನೇಹಿತರೆ. ಹತ್ತತ್ರ ಬರ್ಬೇಕಾದ್ರೆ ಆ ಮನೆ ಒಳಗೆ ಈಗ ಹೋಗ್ತಾ ಇದಾರೆ ಒಬ್ಬೊಬ್ರೆ. ನಮ್ಮ ರಿಲೇಟಿವ್ ಒಂದೊಂದ್ಸರಿ ಬಂದ್ರೆ ನೋಡ್ಕೊಂಬರೋಣ ಅಂತಾರಲ್ಲ, ಮೊದ್ಲಂಗಿತ್ತು ಚೆನ್ನಾಗ್ ಮಾಡಿದ್ಯಾ ಕಣೆ ರೂಮ್, ಎಷ್ಟು ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮ್. ಓ ಇದೆಲ್ಲ ಮೇಕಪ್ ರೂಮ್ ಎಲ್ಲ ಚೆನ್ನಾಗ್ ಮಾಡ್ಕೊಂಡ್ಬಿಟ್ಟಿದ್ಯಾ ರಶ್ಮಿ, ಸಕ್ಕತ್ತಾಗಿದೆ, ಡ್ರಾಗಿ ಎಲ್ಲ ಇದೆ, ಲಾಕರ್ ಎಲ್ಲ ಮಾಡ್ತಿದ್ಯಾ. ಓ ಇದೇನು ಬ್ಲೇಸರ್ಗ ಇದು? ನಮ್ಮ ಮನೆಯವ್ರದ್ದು ಫುಲ್ ಬ್ಲೇಸರ್ ತಗೋಬೇಕು. ಇಷ್ಟೊಂದು ವಾರ್ಡ್ರೂಮ್ ಬೇಕಾ ನಿನ್ಗೆ? ಅಯ್ಯೋ ನಮ್ಮ ಮನೆಯವ್ರ ಹತ್ರ 60-70 ಬ್ಲೇಸರ್ಗಳಿದೆ, ಎಲ್ಲಿಡ್ಬೇಕಪ್ಪ? ಆ ಬ್ಲೇಸರ್ನೆಲ್ಲ ನ್ಯಾತಾಕ್ಬೇಕಲ್ಲ, ಮಾಡಿಸ್ಕೊಂಡವ್ರೆ. ಮನೆ ಕಟ್ಬೇಕಾದ್ರೆ ಯಾರಿಗೂ ಚೆನ್ನಾಗಿರ್ಲಿಲ್ಲ, ಕಟ್ಟಿದ್ಮೇಲೆ ಎಲ್ಲಾರ್ಗು ಚೆನ್ನಾಗಿದೆ. ಹೊಸ ಕಾರ್ ತಯಾರಾಗ್ಬೇಕಾದ್ರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ, ರೋಡ್ ಆಗ್ಬೇಕಾದ್ರು ಯಾರಿಗೂ ಇಂಟ್ರೆಸ್ಟ್ ಆಗಲ್ಲ. ಗುಂಡಿ ಕೆದಿತಾರೆ, ಜಲ್ಲಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಎಲ್ಲ ಹಾಕಿ ಟಾರ್ ಹಾಕಿದ್ಮೇಲೆ ಝೀ ಅಂತ ಹೇಳಿ 100 ಕಿಲೋಮೀಟರ್ ಸ್ಪೀಡಲ್ಲೂ. ಇಷ್ಟೇ, ಜನಗಳಿಗೆ ಯಾವ್ದು ಸ್ಟಾರ್ಟಿಂಗ್ ಇಷ್ಟ ಆಗಲ್ಲ. ನಿಮ್ಗೂ ಅಷ್ಟೇ. ವಿ ಸ್ಟಾಪ್ ಪ್ಲಸ್ ಅಲ್ಲಿ 100 SP ಮಾಡ್ಬೇಕಾದ್ರೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ದುಡ್ಡು ಹಾಕೊಂಡು ಕ್ಯಾಬ್ ಮಾಡ್ಕೊಂಡು ಸರ್ವಿಸ್ ಹೋಗ್ಬೇಕಾದ್ರೆ, ಟ್ರೈನಿಂಗ್ ಬರ್ಬೇಕಾದ್ರೆ ದುಡ್ಡು ಇಲ್ದಲೆ ಯಾರ ಇಸ್ಕೊಂಡಿ ಮಾಡಿ, ಮೀಟಿಂಗ್ ಬರ್ಬೇಕಾದ್ರೆ ಮೀಟಿಂಗ್ ಅಲ್ಲಿ ಏನಾರು ಫಸ್ಟ್ ರ್ಯಾಂಕ್ ಆಗ್ತಾರೆ, ಇನ್ನೊಬ್ರು ರ್ಯಾಂಕ್ ಆಗಿ ಅವ್ರ ಸ್ಟೇಜಿಗೆ ಹೋದಾಗ ನಮಗ್ ಬೇಜಾರಾಗೋದು. ನೋಡ್ ಅವ್ರ ರ್ಯಾಂಕ್ ಆದ್ರು ನನ್ಗಿಂತ ಮುಂಚೆ ಆದ್ರು ಅಂತ ಬೇಜಾರಾಗೋದು. ಅದ್ ಯಾವ್ದು ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆಗಲ್ಲ. ಆದ್ರೆ ಒಂದು ಟೀಮ್ ಆದ್ಮೇಲೆ ಅದ್ರ ಮಜನೇ. ನಮ್ ಹಿಂದೆ 16 ಟೀಮ್ ಇರುತ್ತೆ, ನಮ್ ಮುಂದೆ ಎಷ್ಟಿರುತ್ತೆ. ಈಗ ನೋಡಿ ನೆನ್ನೆ ಮೀಟಿಂಗ್ ಮಾಡಿದೆ, MD ಅವ್ರಿಗೆ ಕಳಿಸ್ತೆ. MD ಅವರು ನಾರ್ತ್ ಗ್ರೂಪಿಗೆಲ್ಲ ಹಾಕ್ಯಾರ. ಅವ್ರು ಯಾರ್ಯಾರು ಎಲ್ಲ ಹಾಕೊಂಡ್ರೆ, ಏನ್ ಸಂತೋಷ್ ಸರ್ ಮಾಬು ನಿಮ್ದು ಹವಾ, ಏನು ಬರೀ ಪ್ರೋಗ್ರಾಮೇ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾರೆ. ಒಂದ್ ಟೀಮ್ ಆಗೋವರೆಗೂ, ಆ ಟೀಮ್ ಆದ್ಮೇಲೆ ಅದ್ರ ಖುಷಿನೇ ಬೇರೆ, ಆ ಕ್ಲಾಪ್ಸು, ಆ ಜೋಶು. ಈಗ ನೋಡಿ ಆಲ್ರೆಡಿ 300 SP ಆಯ್ತು. ನೋಡ್ರಿ ಐಡಿ ಯಾಕೆ ಬರಲ್ಲ ಹೇಳ್ರಿ? ಐಡಿ ಯಾಕೆ ಬರಲ್ಲ? ಇಷ್ಟ ದಿನ ಕುತ್ಕೊಂಡ್ಬಿಡ್ರಲ್ಲ, 15 ದಿನ ನೋಡೋಣ ಅಂತ ಬಿಟ್ನಲ್ಲ ಸಿಲ್ವರ್ ಕ್ರೌನ್ ಆದ್ಮೇಲೆ. ರಿಸಲ್ಟ್ ಇಲ್ಲ. ರಿಸಲ್ಟ್ ನೋಡ್ರಿ ಈ ವಾರದಿಂದ ರಿಸಲ್ಟ್ ಹೆಂಗ್ ಬರುತ್ತೆ ಯಾರ್ತೀರಿ? ಒಬ್ಬೊಬ್ರು 300 SP, ಒಬ್ಬೊಬ್ರು 200 SP. ಹೈದರಾಬಾದ್ ಟ್ರಿಪ್ ಅಚೀವ್ ವರ್ಸ್ತು. ಕಲೆನ ಉಪಯೋಗಿಸ್ಬೇಕು, ಮಾಡ್ಬೇಕು, ಅದನ್ನ ಇಷ್ಟಪಟ್ಟು ಮಾಡ್ಬೇಕು. ಇಷ್ಟಪಟ್ಟು ಮಾಡದೆ ಈಗ ಒಬ್ಬೊಬ್ರು ಸ್ಟಾರ್ಟ್ ಆಗ್ಲಿಲ್ಲ. ಎಲ್ಲಿ ಬಂತು 300 SP? ಈಗ ಇದಕ್ಕಿದ್ದಂಗೆ ಒಬ್ಬ ಸಾಧಕ ವೇದಿಕೆ ಹತ್ಬೇಕು ಅಂತ ಡಿಸೈಡ್ ಮಾಡಿದ್ರು, ಅಚೀವ್ಮೆಂಟ್ ಆದ್ರು. ಫಸ್ಟ್ ಅಚೀವರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರು, ಅಚೀವ್. ಅದು ನಿಮ್ಮಲ್ಲಿ ಬರ್ಬೇಕಲ್ಲ. ನಾನ್ ಫಸ್ಟ್ ಅಚೀವ್ ಆಗ್ಬೇಕು, ನಾನ್ ಸೆಕೆಂಡ್ ಅಚೀವ್ ಆಗ್ಬೇಕು, ನಾನ್ ಸೀನಿಯರ್ ದೃಷ್ಟಿಲಿ ಇರ್ಬೇಕು,
ನಾನ್ ವೇದಿಕೆ ಹತ್ಬೇಕು, ನಾನ್ ಎಂಟ್ರಿ ತಗೋಬೇಕು. ನೋಡ್ರಿ ಸಿಲ್ವರ್ ಕ್ರೌನ್ ಅಚೀವರ್, ಆ ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಇದೆಯಲ್ಲ, ಕಣ್ಣಲ್ಲಿ ನೀರ್ ಬಂದಿಲ್ಲ ಕೇಳಿ ನಿಮ್ ಕಣ್ಣಲ್ಲಿ, ಅಥವಾ ನಿಮ್ ಹಸ್ಬೆಂಡ್ ಕೂತಿದ್ರೆ ನನ್ ವೈಫ್ ಆ ಬೆಳ್ಳಿ ಕಿರೀಟ ಹಾಕೊಳ್ತಾ ಇರೋದು, ಛೇ ನನ್ನ ಹೆಂಡತಿಗೆ ನಾನ್ ಬೈತ್ನಾ, ಟೈಮಿಗೆ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂತ ಬೈತ್ನಾ, ಅಪ್ಪ ನನ್ನ ಹೆಂಡತಿಗೆ ಇಷ್ಟೊಂದ್ ರೆಸ್ಪೆಕ್ಟಾ, ನನ್ನ ಹೆಂಡತಿಗೆ ಇಷ್ಟೊಂದ್ ಜನ ಕ್ಲಾಪ್ಸ್ ಹಾಕ್ತಾರ, ನನ್ನ ಹಸ್ಬೆಂಡಿಗೆ ಇಷ್ಟೊಂದ್ ಜನ ಕ್ಲಾಪ್ಸ್ ಹಾಕ್ತಾರ. ಅಯ್ಯೋ ಭಗವಂತ, ನಾನ್ ಏನ್ ಪಾಪದ ಕೆಲಸ ಮಾಡಿದೆ ಅಂತ ಅವರೇ ಪಶ್ಚಾತ್ತಾಪ ಪಡ್ಬೇಕು. ಅವ್ರು ಪಡ್ತಾರೆ ನೋಡಿ, ಪಡ್ತಾರೆ. ಅದು 500 SB ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ಬಿಡ್ತು ನಿಮ್ಗೆ. ಅಯ್ಯೋ ಅದ್ ತಗೊಂಡೆ, ಪ್ರಾಡಕ್ಟ್ ಇಟ್ಕೊಂಡೆ, ಅದ್ ಕೊಟ್ಟಿಲ್ಲ, ಇದ್ ಕೊಟ್ಟಿಲ್ಲ, ಸೀನಿಯರ್ ಫೋನ್. ಅದೇ 500 SB ಆದ್ಮೇಲೆ ಬೆಳ್ಳಿ ಕಿರೀಟ ಆದಾಗ ಇಮೇಜ್ ಬಂದಾಗ ಒಂದ್ ಖುಷಿ ಆಯ್ತು. ಇಮೇಜ್ ಆದ್ಮೇಲೆ ಇನ್ನೂ ಕೊಟ್ಟಿಲ್ವಲ್ಲ, ನಮ್ಮ ಮನೆಯವ್ರು ಕೇಳ್ತಾ ಇದಾರೆ ಬೆಳ್ಳಿ ಕಿರೀಟ ಅನ್ನೋ ಒಂದು ಬೇಜಾರಿತ್ತು. ಕರೆಕ್ಟ್ ಅಲ್ಲ? ಈಗ ಅದನ್ನು ಕೊಡ್ತಾ ಇದೀವಿ ಅಂತ ಹೇಳಿದಾಗ ಅದ್ರ ವಾತಾವರಣನೇ ಬೇರೆ, ಅದ್ರ ಖುಷಿನೇ ಬೇರೆ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ಜನ ಮಾತಾಡೋದ್ರ ಬಗ್ಗೆ, ಇದ್ರ ಬಗ್ಗೆ SP ಬಂದಿಲ್ಲ ಅದೆಲ್ಲ ಬಿಡಿ. ನಾನು ಹೇಳಿದ್ನಲ್ಲ, ಅಂತರಂಗ ಶುದ್ಧ ಬಹಿರಂಗ ಶುದ್ಧಿ, ಕರೆಕ್ಟ್ ಅಲ್ಲ? ಫಸ್ಟ್ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿ ಮಾಡ್ಕೊಳ್ಳಿ. ಮನಸ್ಸಲ್ಲಿ ವಿಸ್ಟಾರ್ ಅನ್ನೋದು ಫಿಕ್ಸ್ ಮಾಡ್ಕೊಳ್ಳಿ. ಹಾರ್ಟ್ ಬೀಟ್ ಹೆಂಗ್ ಹೊಡ್ಕೊಳುತ್ತಲ್ಲ ಟಕ ಟಕ. ನೋಡಿ, ನಾನ್ ಬೇಕಾದ್ರೆ ಒಂದು ಗ್ರೂಪ್ ಅಲ್ಲಿ ಸೇವ್ ಮಾಡ್ಕೊಂಡಿದೀನಿ, ನಾನು ಹಾಕ್ತೀನಿ. ಮನುಷ್ಯನ್ಗೆ ಬೆಲೆ ಇಲ್ಲ ಅಂತಿರಲ್ರಿ, ನಿಮ್ಮ ಹಾರ್ಟ್ ಈಗ ಯಾರು ಕೊಡೋರಿದ್ರೆ ಹೇಳಿ, 6 ಕೋಟಿಗೆ ತಗೊಳಕ್ ರೆಡಿ ಇದೆ. 6 crores ಯಾರು ಕೊಡೋರು ರೆಡಿ ಇದೀರಾ? ಹ್ಯಾಂಡ್ ರೈಸ್ ಮಾಡಿ. ಹಾರ್ಟ್ ಕೊಡೋರಿದ್ರೆ ನನಗೆ ಹಾಕ್ತೀನಿ, ನಾನು ಗ್ರೂಪಿಗೆ ಹಾಕ್ತೀನಿ. ನಿಮ್ಮ ಡಯಾಲಿಸಿಸ್ ಬಂದು ಕಿಡ್ನಿ ಪ್ರಾಬ್ಲಮ್ ಆಗಿ ಸಾಯ್ತಾ ಇದಾರಲ್ಲ, 1.5 ಕೋಟಿ ಕೊಡಕ್ಕೆ ರೆಡಿ ಇದಾರೆ. ಕಿಡ್ನಿಗೆ ಕೊಡ್ರಿ. ಬಂಗ್ಲೆ ಇಲ್ಲ, ಬಂಗ್ಲೆ ತಗೊಳ್ಳಿ, ಕಿಡ್ನಿ ಕೊಟ್ಟಿ. ಹಾರ್ಟ್ ಕೊಟ್ಟು ಒಂದು ಅರಮನೆ ತಗೊಳ್ಳಿ. ದುಡ್ಡಿಲ್ಲ ಸಾರ್, ದುಡ್ಡಿಲ್ಲ ಸಾರ್, ಯಾವಾಗ ನೋಡಿದ್ರು ದುಡ್ಡಿಲ್ಲ ಸಾರ್, ಸಮಸ್ಯೆ ಸಾರ್. ಈ ಮನುಷ್ಯ 100 ಕೋಟಿ ಬೆಲೆ ಬಾಳ್ತಾ ಇದ್ದಾನೆ. ನೀವು ಬೆಲೆ ಬಾಳ್ತಾ ಇರೋದೇ ನಿಮ್ಗೆ ಗೊತ್ತಿಲ್ಲಲ್ರಿ. ಆ ಬ್ರೈನ್ ಜೀವಂತವಾಗಿದ್ದಾಗ ಬ್ರೈನ್ ಕೊಟ್ರೆ ಆ ಬ್ರೈನಿಗೆ ಎಷ್ಟು ಬೆಲೆ ಇದೆ. ಈಗ ಹಾಕ್ತೀನಿ ಗ್ರೂಪಿಗೆ, ನೋಡಿ ನೀವು. ಸಾರ್ ನನಗೆ ಇಷ್ಟು ಬೆಲೆ ಇದೆ ಅಂತ ನೀವ್ ಹೇಳ್ತೀರಾ, ನಿಮ್ಗೆ ಗೊತ್ತಿಲ್ಲ ನಿಮ್ ಬೆಲೆ, ನಿಮ್ಗೆ ಗೊತ್ತಿಲ್ಲ ನಿಮ್ ಬೆಲೆ ಅಷ್ಟಿದೆ. ಆ ಕಾಪಾಡ್ಕೊಳ್ಲಿಕ್ಕೆ ನಿಮಗೆ ಬರ್ತಾ ಇಲ್ಲ. ಒಬ್ರು ಮನೆಗೆ ಹೋಗಿ ಅವರ ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಬರ್ತಾ ಇಲ್ಲ. ಅದಕ್ಕೆ ನಿಮ್ಗೆ 100 SP ಕ್ಲೋಸಿಂಗ್ ಬರ್ತಾ ಇಲ್ಲ. ನಾವು ಮಾತಾಡಿದೀವಿ, ಕ್ಲೋಸಿಂಗ್ ಬಂತು. ಕೆಲಸ ಮಾಡಿದೀವಿ, ರ್ಯಾಂಕ್ ಆಯ್ತು, ಇಷ್ಟು ಸಾಮ್ರಾಜ್ಯ ಆಯ್ತು. ಯಾರು ಕನ್ಸಿಸ್ಟೆನ್ಸಿ ಕೆಲಸ ಮಾಡ್ತಾರೆ, ಯಾರು ಏಳ್ಸ್ಕೊಂಡ್ ಕೆಲಸ ಮಾಡ್ತಾರೆ, ಅವರೆಲ್ಲ ತಾತ್ಕಾಲಿಕ ಸ್ನೇಹಿತರು. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ಎನಿ ಟೈಮ್ ಮಾಸ್ಟರ್ ಹತ್ರ ಸ್ಟೂಡೆಂಟ್ ಆಗಿ ಏಳ್ಸ್ಕೊಳ್ತಿದ್ರೆ ಮಾಸ್ಟರ್ಗೂ ಬೇಜಾರು, ಸ್ಟೂಡೆಂಟ್ಗೂ ಬೇಜಾರಾಗತ್ತೆ, ಇಬ್ರು ಸಂಬಂಧ ಹಾಳಾಗತ್ತೆ. ನಮ್ಮ ಮಾಸ್ಟರ್ ಸರಿ ಇಲ್ಲ ಅಂತ ಸ್ಟೂಡೆಂಟ್ ಹೇಳ್ತಾನೆ, ಮಾಸ್ಟರ್ ನಂತರ ಗೊತ್ತಾ ಅವ್ರ ತಂದೆ ತಾಯಿಗೆ, ನಿಮ್ ಹುಡುಗನೇ ಸರಿ ಇಲ್ಲ ರೀ, ನಮಗೂ ಹೇಳಿ ಸಾಕಾಯ್ತು ಅಂತ. ಲಾಸ್ಟ್ಗೆ ಸ್ಕೂಲಲ್ಲೂ ಬೆಲೆ ಇಲ್ಲ, ಮನೇಲೂ ಬೆಲೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗುತ್ತೆ. ಇಲ್ಲೂ ಅಷ್ಟೇ. ಅಪ್ಲೇನ್ ಒಂದ್ ಮಾತು ಹೇಳ್ತಾ ಇದಾರೆ ಅಂದ್ರೆ, ಚುಪ್ ಪಾಪ್, ಎಸ್ ಸರ್ ಐ ಕ್ಯಾನ್ ಡೂ ಇಟ್ ಸರ್, ನಾನ್ ಮಾಡ್ತೀನಿ ಸರ್, ನಾನ್ ಬದ್ಲಾಗ್ಬೇಕು. ಅಪ್ಲೈನ್ ಏನ್ ಹೇಳಿದ್ರು ಯಾರಿಗ್ರಿ ಹೇಳೋದು? ನಿಮ್ಗೆ ನಿಮ್ ಮನೇಲಿ ಯಾರಿದಾರ್ರಿ ನಿಮ್ ಬದಲಾವಣೆ ಬಗ್ಗೆ ಹೇಳಕ್ಕೆ? ನಿನ್ ಪೇಷನ್ಸ್ ಅಲ್ಲಿ ಇರುವಂತ ಯಾರಿದಾರ್ರಿ ಹೇಳಕ್ಕೆ? ಒಳ್ಳೆ ಡ್ರೆಸ್ ಹಾಕು ಅಂತ ಹೇಳಕ್ ಯಾರಿದಾರ್ರಿ? ಒಳ್ಳೆ ಚಪ್ಪಲ್ ಹಾಕು, ನೀನ್ ಚೆನ್ನಾಗಿರ್ಬೇಕು, ನೀನ್ ಕಾರ್ ತಗೋ, ನೀನ್ ಬಂಗ್ಲೆ ತಗೋ, ನೀನ್ ಎಂಟ್ರಿ ಆಗು, ನೀನ್ ಈ ತರ ಇರ್ಬೇಕು ಅಂತ ಹೇಳೋರು ಯಾರಿದಾರ್ರಿ? ಹೇಳೋರೊಬ್ರು ಇದಾರಲ್ಲ, ಅದಕ್ಕಾರು ಒಂದು ಖುಷಿ ಪಡ್ಬೇಕು. ನಮ್ ಫ್ಯಾಮಿಲಿಯಲ್ಲೇ ನೀನ್ ಹಿಂಗಿರು ಹಂಗಿರು ಅಂತ ಲೈಫಲ್ಲಿ ಹೇಳಲ್ಲ. ಹೋಗಿ ಯಾವ್ದಾರ ಒಂದ್ ಕೆಲಸ ಮಾಡೋ 20,000 ದುಡಿ ಅಂತ ಹೇಳ್ತಾರೆ. ನೀನ್ ಫಾರಿನ್ ಹೋಗು, ನೀನ್ ಲೈಫಲ್ಲಿ ಎಂಜಾಯ್ ಮಾಡು, ಒಳ್ಳೆ ಡ್ರೆಸ್ ಹಾಕು, ಹಿಂಗಿರು. ಯಾರು ಹೇಳಕ್ ಬರಲ್ಲ. ಹೇಳಿದ್ರೆ 2% ಹೇಳ್ಬೋದು, 98% ಯಾರು ಹೇಳಲ್ಲ. ಆದ್ರೆ 98 ಅಲ್ಲ 100ಗೆ 100% ಇವತ್ತು V-Star Plus ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀನು ಒಳ್ಳೆ ಮನೆ ಮಾಡು, ನೀನು ಒಳ್ಳೆ ಕಾರ್ ತಗೋ, ನೀನು ಎಂಟ್ರಿ ತಗೋ, ನೀನು ರ್ಯಾಂಕ್ ಆಗು, ನೀನು ಅಚೀವರ್ ಆಗು, ನೀನು ಸೆಲೆಬ್ರಿಟಿ ಆಗು ಅಂತ ಹೇಳ್ಬೇಕಾದ್ರೆ ನೀವು ಖುಷಿ ಪಡ್ಬೇಕು. ಭಗವಂತಂಗ್ ಒಂದ್ ಸಲ್ಯೂಟ್ ಹೊಡ್ಬೇಕು. ಭಗವಂತ ಜೀವನದಲ್ಲಿ ಈ ಏಜ್ ಅಲ್ಲಾದ್ರೂ ಒಬ್ಬ ವ್ಯಕ್ತಿನ ನನಗೆ ಕಳ್ಸಿಕೊಟ್ಟಿದ್ಯಲ್ಲಪ್ಪ, ನೀನ್ ಚೆನ್ನಾಗಿರು ಅಂತ ಹೇಳಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು. ನಾವ್ MD ಸರಿಗೆ ದೇವ್ರ ಹತ್ರ ಏನ್ ಬಿಡ್ತೀವಿ ಗೊತ್ತಾ? ಅವ್ರಿಗೆ ದುಡ್ಡು ಕೇಳಲ್ಲ ನಾವು, ಅವರಿಗೆ ಆಯಸ್ ಕೇಳ್ತೀವಿ ನಾವು ಭಗವಂತನ ಹತ್ರ. ಯಾಕೆ ಕೇಳ್ತೀವಿ ಗೊತ್ತಾ? MD ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾನಿದ್ದೀನಿ ಸಂತೋಷ್, ಮಾಡ್ರಿ ಮನೆ ಕಟ್ರಿ ಮನೆ, ನಾನಿದ್ದೀನಿ ರೀ, ಅದೇನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಅವ್ರೇನ್ ತಗೊಂಬಂದ್ ನನಗೆ ಕೋಟಿ ಕೊಟ್ಟಿಲ್ಲ ಮನೆ ಕಟ್ಟು ಅಂತೇಳಿ. ಆದ್ರೆ ನಾನಿದೀನ್ ಕಟ್ಟು ಅಂತ ಹೇಳಿದ್ರಲ್ಲ, ಮಾತು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಮೀಟಿಂಗ್ ಬಂದ್ರು, ಸಪೋರ್ಟ್ ಮಾಡಿದ್ರು, ಲೀಡರ್ಸ್ ಮೀಟಿಂಗ್ ಕೊಟ್ರು, ಝೂಮ್ ಮೀಟಿಂಗ್ ಕೊಟ್ರು, ದೊಡ್ಡ ದೊಡ್ಡ ಕಾರ್ಯಕ್ರಮ ಕೊಟ್ರು, ಟೀಮ್ ಡುಪ್ಲಿಕೇಶನ್ ಆಯ್ತು, ಲಕ್ಷನೂ ಬಂತು, ಕೋಟಿನೂ ಬಂತು, ಮನೆನೂ ಆಯ್ತು. ನಾನು ಇದೀನಿ ಅಂದ ತಕ್ಷಣ ದುಡ್ಡು ಕೊಡ್ಬೇಕಂತ ಅಲ್ಲ ರೀ. ದುಡ್ಡು ತಾತ್ಕಾಲಿಕ, ದುಡ್ಡು ಬೈ ಪ್ರಾಡಕ್ಟ್. ನೀವು ತಲೆ ಕೆಟ್ಟಿ ಬೆಂಗಳೂರಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಒಬ್ಬ ಮನುಷ್ಯ ಮನ್ಸ್ ಮಾಡಿದ್ರೆ ತಿಂಗಳಿಗೆ ಎಜುಕೇಶನ್ ಇದ್ದವನು 30,000 ದುಡಿತಾನೆ, ಎಜುಕೇಶನ್ ಇದ್ದವನು 30,000 ದುಡಿತಾನೆ. ಮನ್ಸ್ ಮಾಡಿದ್ರೆ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋಬಾರದು. ಮುಂದೆ ವ್ಯಕ್ತಿತ್ವ ಬದಲಾವಣೆ ಆಗಿ 4 ಜನಕ್ಕೆ ಆರೋಗ್ಯ ಕೊಟ್ಟಿ 4 ಜನಕ್ಕೂ ಆದಾಯ ಬರಂಗ್ ಮಾಡಿ ದುಡ್ಡು ದುಡಿಯೋದಿದೆಯಲ್ಲ, ಅದು V-Star ಬಿಟ್ರೆ ನಿಮ್ಗೆ ಬೇರೆ ಎಲ್ಲೂ ಸಾಧ್ಯತೆ ಇಲ್ಲ. ಆ ಗೌರವ ಇವತ್ತು ನಿಮ್ಗೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ನೀರಲ್ಲಿ ಈಜ್ಬೇಕಂದ್ರೆ ನೀರಲ್ಲಿ ಹೇಗೆ ಧುಮುಕ್ಬೇಕಲ್ಲ, ಅದೇ ತರ V-Star Plus ಅಲ್ಲಿ ಏನಾದ್ರು ಇನ್ಕಮ್ ಮಾಡ್ಬೇಕು, ಅಚೀವ್ಮೆಂಟ್ ಆಗ್ಬೇಕಂದ್ರೆ V-Star ಒಳಗೆ ಧುಮುಕ್ಬೇಕು. ಬೆಳಗ್ಗೆ ಜಲ್ದಿ ಎದ್ದೇಳ್ಬೇಕು, ಫೋನ್ ಮಾಡ್ಬೇಕು, ಮನೆ ಅಡಿಗೆ ಕೆಲಸ ಮುಗಿಸ್ಬೇಕು, ಮಾಡ್ಬೇಕು, ಟೀಮಿಗೆ ಫೋನ್
ಫೋನ್ ಮಾಡ್ಬೇಕು, ನಾನು ಇಲ್ಲಿದ್ದೀನಿ, ನಾನು ಬರ್ತಾ ಇದ್ದೀನಿ, ಏನ್ ಮಾಡೋಣ ಈ ವಾರ, ಅದೇನ್ ಬೇಕಾಗ್ಲಿ, ನಿನ್ ರ್ಯಾಂಕ್ ಆಗ್ಬೇಕು, ನಿನ್ ಇಂಡಕ್ಷನ್ ಸ್ಟವ್ ಆಗ್ಬೇಕು, ನೀನ್ ಹೈದರಾಬಾದ್ ಟ್ರಿಪ್ ಅಚೀವರ್ ಆಗ್ಬೇಕು, 24ನೇ ತಾರೀಕು ನೀನು ವೇದಿಕೆ ಹತ್ಬೇಕು, ಮೆಡಲ್ ಸಿಗ್ತಾ ಇದೆ 100 SP ಗೆ. ನಾನು ಕೊಟ್ಟಿರೋ ಆಫರ್ ಇಡೀ ವಿಸ್ಟಾ ಪ್ಲಸ್ ಅಲ್ಲಿ ಯಾರು ಕೊಟ್ಟಿದ್ರೆ ನಾನು ಮೀಸೆ ಬಳಸ್ಬಿಡ್ತೀನಿ. ಕೇಳ್ಕೊಂಬನಿ ಹೋಗಿ. 100 SP ಗೆ ಮೆಡಲ್, 200 SP ಗೆ ಹೈದರಾಬಾದ್ ಟ್ರಿಪ್, 300 SP ಗೆ ಇಂಡಕ್ಷನ್ ಸ್ಟವ್. ಆ 300 SP ಮಾಡಿದ್ರೆ 100 SP ಗೂ ಕೊಡಬೇಕು, 200 SP ಗೂ ಕೊಡಬೇಕು, 300 SP ಗೂ ಕೊಡಬೇಕು. ಗೊತ್ತಿದೆಯಾ ಅದು? ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವ್ರಿ ಟೀಮ್ ಮೇಲೆ? ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಏನು ಗೊತ್ತಾ? ನನ್ನನ್ನ ಭಗವಂತ ಗೆಲ್ಸಿದಾನೆ, ನನ್ನ MD ನನ್ನನ್ನು ಗೆಲ್ಸಿದ್ದಾರೆ. ನನ್ನ ಕೈಲಾದಷ್ಟು ನನ್ನ ಕೆಳಗಿರ್ತಕ್ಕಂಥ ವ್ಯಕ್ತಿಗಳನ್ನ ಗೆಲ್ಲಿಸ್ಬೇಕು. ಅವ್ರ ಜೀವನದಲ್ಲಿ ಏನಾದ್ರು ಒಂದು ಬದಲಾವಣೆ ಮಾಡ್ಬೇಕು. ಅವ್ರ ಕಷ್ಟದ ಪರಿಸ್ಥಿತಿಗೆ ದುಡ್ಡಂತೂ ಕೊಡ್ಲಿಕ್ಕಾಗಲ್ಲ, ಆದ್ರೆ ದುಡ್ಡು ಬರ್ತಕ್ಕಂಥ ಒಂದು ದಾರಿನಾರು ನಾವು ತೋರಿಸ್ಬೋದಲ್ಲ ಅನ್ನೋ ಒಂದು ದೃಷ್ಟಿ. ಇವತ್ತು ನನಗೆ ಎಷ್ಟು ಖುಷಿ ಆಗೋದು ಗೊತ್ತಾ? ಜೂನ್ 7ನೇ ತಾರೀಕು ನಾನು ಕಾಯ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ದುಡ್ಡು ಬರ್ಬೇಕಾದ್ರೆ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ ಜೊತೆ ಇದ್ರಲ್ಲ 6 ವರ್ಷ ನನ್ ಜೊತೆ ಇದ್ದಿದ್ದಕ್ಕೆ ವಾವ್. ಒಂದು ನಂಬಿಕೆ ಮೇಲೆ ಇದ್ರಲ್ಲ ಪ್ರಿಯಾ ಕದಂ ಅವರು, 13,80,000 ಚೆಕ್. ನನ್ನಿಂದ ನನ್ ಖುಷಿ. ಅವ್ರಿಗೆ ಎಷ್ಟು ಖುಷಿ ಇದೆ ಗೊತ್ತಿಲ್ಲ, ನನಗಷ್ಟು ಖುಷಿ ಇದೆ. ಕೇಶವ್ 8,60,000 ಬೋನಸ್ ಮಾತ್ರ. ಇದು ಇನ್ಕಮ್ ಬಿಟ್ಟಿ ಮಲೇಷಿಯಾ ಟ್ರಿಪ್, ಕೇಶವ್ ಮೂರ್ತಿ ದುಬೈ ಟ್ರಿಪ್, ಕಪಲ್ ಗಂಡ ಹೆಂಡತಿ ಏರ್ಪೋರ್ಟ್ ಹೋಗಿ ಸಾರ್ ದುಬೈಗೆ ಹೋಗ್ತಾ ಇದೀವಿ ಅಂತ ಒಂದು ವಿಡಿಯೋ ಹಾಕಿದ್ರೆ ಅವ್ರು ನಿಜವಾಗ್ಲೂ ಕನ್ಸ್ ಕಾಣ್ಲಿಕ್ಕೆ ಆಗ್ತಿತ್ತೇನ್ರಿ? ಒಬ್ಬ ಹಾಸನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಕ್ಯಾಮ್ರಾಮ್ಯಾನ್, ಮಗ್ಗೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ದುಬೈಗೆ ಹೋಗೋ ಕನ್ಸ್ ಕಾಣಕ್ ಆಗ್ತಿತ್ತ? ಶ್ರೀಲಂಕಾ ಹೋಗೋ ಕನ್ಸ್ ಕಾಣಕ್ ಆಗ್ತಿತ್ತು ಒಬ್ಬ ಕ್ಯಾಮ್ರಾಮ್ಯಾನ್? ಅದೇ ಕ್ಯಾಮ್ರಾಮ್ಯಾನ್ ಇನ್ನೊಬ್ಬರಿಗೆ ಕ್ಯಾಮ್ರಾ ಕೊಟ್ಟಿ ಹೊಡಿ ನನ್ ಗಂಡ ಹೆಂಡತಿ ಫೋಟೋನ ಅಂತ ಹೇಳ ಪರಿಸ್ಥಿತಿ ಇವತ್ತು ಬಂದಿದೆ. ದುಬೈಗೆ ಹೋಗ್ತಕ್ಕಂಥ ಒಬ್ಬ ಪರಿಸ್ಥಿತಿ. ಹಳ್ಳಿಲಿದ್ದಂತ ವ್ಯಕ್ತಿಗಳೆಲ್ಲ ಇವತ್ತು ಥೈಲ್ಯಾಂಡ್ ಅಚೀವರ್. ಇವತ್ತು ಧರಣಿ ಅವರು ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಅಂದ್ರೆ ಶ್ರೀಲಂಕಾ ಟ್ರಿಪ್ ಅಚೀವರ್ ಆಗ್ತಾ ಇದ್ದಾರೆ. ನೇತ್ರ ಅವರು ಶ್ರೀಲಂಕಾ ಟ್ರಿಪ್ ಅಚೀವರ್ ಆಗ್ತಾ ಇದ್ದಾರೆ. ಜಗದೀಶ್ ಅವರು ಆಲ್ರೆಡಿ ಶ್ರೀಲಂಕಾ ಟ್ರಿಪ್ ಅಚೀವರ್ ಆಗಿದ್ದಾರೆ. ಪಂಕಜ್ ಅವರು ಶ್ರೀಲಂಕಾ ಟ್ರಿಪ್ ಅಚೀವರ್ ಆಗ್ತಾ ಇದ್ದಾರೆ. ನಳಿನಿ ಅವರು ಶ್ರೀಲಂಕಾ ಟ್ರಿಪ್ ಅಚೀವರ್ ಆಗ್ತಾ ಇದ್ದಾರೆ. ಏನ್ರಿ ಫಾರಿನ್ ಟ್ರಿಪ್ ಅಂದ್ರೆ ಹೈಯೆಸ್ಟ್ ಫಾರಿನ್ ಟ್ರಿಪ್ ಅಚೀವರ್ಸ್ ಯಾರ್ ಟೀಮ್? ಆಕೆ ಆ ಖುಷಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ದುಡ್ಡು ಬೈ ಪ್ರಾಡಕ್ಟ್, ನನ್ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಬೇಕಾದ್ರೆ ಚಿಕ್ಕಮಗಳೂರು ಬನ್ನಿ, 4 ಮನೆ ಇದೆ ತೋರಿಸ್ತೀನಿ, ಬಾಡಿಗೆ ಕೊಟ್ಟಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇವತ್ತವರೆಗೂ 1 ರೂಪಾಯಿ ನನ್ನ ಹತ್ರ ಕೇಳಲ್ಲ. ನಿನಗ್ ಬೇಕಾ ನಾನೇ ಕೊಡ್ತೀನಿ ಅಂತಾರೆ. ನಮ್ ಸಿಸ್ಟರ್ ಬೆಂಗಳೂರಲ್ಲಿ ಜರ್ನಲಿಸ್ಟ್, 2.25 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತಲ್ಲ, ಸಂಬಳ ಬರುತ್ತೆ 2.25 ಲಕ್ಷ. ಬಾವಾಜಿ ಇಂಜಿನಿಯರ್, 5 ಮನೆ ಅವ್ರಿಗೆ ಬಾಡಿಗೆ ಬರುತ್ತೆ ಬೆಂಗಳೂರಲ್ಲೇ. ಅವ್ರು ಇರೋ ಅಪಾರ್ಟ್ಮೆಂಟ್ ವ್ಯಾಲ್ಯೂನೇ ಬೇರೆ. ಬೆಂಚ್ ಕಾರ್ ಇಟ್ಕೊಂಡು ಲಕ್ಸುರಿ ಆಗಿದ್ದಾರೆ. ಇವತ್ತವರೆಗೂ ಅಕ್ಕನ್ನ ಅಷ್ಟೇ ನನ್ಗೆ 1 ರೂಪಾಯಿ ಕೊಡು ಅಂತ ಕೇಳಿಲ್ಲ. ಏನಾದ್ರು ಬೇಕಿದ್ರೆ ಹೇಳು, ಇಷ್ಟೊಂದು ಓಡಾಡ್ತಿಲ್ಲ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ನನಗೆ ನಮ್ಮ ಅಪ್ಪನೂ ಕೇಳಲ್ಲ, ನನ್ನ ಹೆಂಡತಿನೂ ಕೇಳಲ್ಲ, ನನ್ನ ಅಮ್ಮನೂ ಕೇಳಲ್ಲ, ನನ್ನ ವೈಫು ಕೇಳಲ್ಲ. ಅದೇ ಆಗಿರೋ ಪ್ರಾಬ್ಲಮ್ ಇಲ್ಲ. ಆಫರ್ ಬಿಡ್ಲಿಕ್ಕೆ ಪ್ರಾಬ್ಲಮ್ ಆಗಿರೋದು ಏನು ಗೊತ್ತಾ? ಅದೇ ಅವರೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ಇದ 300 SP, ಹಾಗಾದ್ರೆ 200 SP ಕೊಡೋದ್ ಬೇಡ, 300 SP ಕೊಟ್ಬಿಡೋಣ ಅಂತ ಹೇಳ್ಬಿಡ್ತಿದೆ. 2 ಎಸ್ಕೇಪ್ ಮಾಡ್ಬಿಡ್ತು. ಭಗವಂತ ಒಂದ್ ಲೆವೆಲ್ ಅಲ್ಲಿ ಕೊಟ್ಟು ಬಿಟ್ಟಿದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ನಾವು ರೀಚ್ ಮಾಡಿಸ್ಬೇಕಂತ. ಸೊ ಹಾಗಾಗಿ ಈಗ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 300 SP ಗೆ ಏನ್ ಆಫರ್ ಕೊಟ್ಟಿದೆ ಸೀರಿಯಸ್ ಆಗಿ ತಗೊಳ್ಳಿ. 20ನೇ ತಾರೀಕುವರೆಗೂ ಏನ್ ಸಮಯ ಅವಕಾಶ ಇದೆ, ಅದರಲ್ಲಿ 300 SP ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಏನಿದೆ, ಇಂಡಕ್ಷನ್ ಸ್ಟವ್ ಇದೆ, ಆಲ್ರೆಡಿ ಇವತ್ತು ಅಚೀವರ್ ಆಗಿದ್ದಾರೆ. ಈ ವಾರನೇ ಮಿನಿಮಮ್ ಅಂದ್ರು 10-15 ಜನ ಅಚೀವ್ಮೆಂಟ್ ಆಗ್ತಾ ಇದೆ. 1 ಪಾಯಿಂಟ್ 300 SP ಆಗಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ಆಗೋದೇನ್ ಹೇಳಿ, 100 SP ಆಗತ್ತೆ. ಆದ್ರೆ 300 SP ಯಾರು ಆಗಿದಾರಲ್ಲ ಅವ್ರಿಗೆ ಮತ್ತೊಂದ್ಸರಿ 100 SP ಆಗಿದ್ದಾರೆ ಅಂತ ನಾವು ಕರೆಯಲ್ಲ, ಮರ್ಯಾದೆ ಇರಲ್ಲ. 300 SP ಹತ್ತದ್ಮೇಲೆ ಅವ್ರದ್ದು ಮುಗೀತು. ಕರೆಕ್ಟ್ ಹೌದು ಅಲ್ವೋ? ಸರ್ ನಾನು 300 SP ಆಗಿದ್ದೀನಲ್ಲ ಸರ್, ಮತ್ತೊಂದ್ಸರಿ 100 SP ಒಂದು ಮೆಡಲ್ ಹಾಕಿ ಅಂದ್ರೆ ನಾನ್ ಹಾಕಕ್ ಹೇಳಿದೀನಿ, ನಿಮಗೆ ಮರ್ಯಾದೆ ಇರಲ್ಲ. ಯಾಕಂದ್ರೆ 300 SP ಆಗ್ಬೇಕಾದ್ರೆ ನಿಮ್ಗೆ ಏನ್ ಗೌರವ ಕೊಡ್ಬೇಕು ನಾವು ಕೊಟ್ಟಾಗಿರುತ್ತೆ. ಕರೆಕ್ಟ್ ಅಲ್ಲ? ಯಾರು 200 SP ಮಾಡ್ತಾರೆ, 200 SP ಮಾಡಿ 6,990 ರೂಪಾಯಿ ಪೇಮೆಂಟ್ ಅನ್ನ ಮಾಡ್ತಾರೆ, ಅವರಿಗೆ ಹೈದರಾಬಾದ್ ಟ್ರಿಪ್ ಅಚೀವರ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಬೆಂಗಳೂರಲ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ತುಂಬಾ ಇದೆ, ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡಿ. 6,990ಕ್ಕೆ 2 ನೈಟ್ 3 ಡೇಸ್ ವಿತ್ ರಾಮೋಜಿ ಫಿಲ್ಮ್ ಸಿಟಿ ಟ್ರಿಪ್ ಸಿಗುತ್ತಾ ಅಂತ. ಅದಕ್ಕಿಂತ ಕಮ್ಮಿ ಏನಾದ್ರು ಸಿಗದಿದ್ರೆ ನನಗೆ ಹೇಳಿ, ಅಷ್ಟೇ ದುಡ್ಡು ಇಸ್ಕೊಂತೀನಿ. ಆ ದುಡ್ಡನ್ನೇ ನಾನು ನಿಮಗೆ ಕೊಡ್ತೀನಿ, ನೀವೇ ನಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅದು ಸಾಧ್ಯತೆ ಇಲ್ಲ. ಅದು ಟ್ರಿಪ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಯಾರೊಟ್ಟಿಗೆ ಹೋಗ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಯಾರೊಟ್ಟಿಗೆ ಹೋಗ್ತಾ ಇದೀವಿ ಅಂತ ಇಂಪಾರ್ಟೆಂಟ್, ಅಲ್ಲಿ ಹೇಗೆ ನಿಮ್ಮನ್ನ ನೋಡ್ಕೊಳ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. 200 SP ಗೆ ಕಣ್ ಮುಚ್ಕೊಂಡು ಒಂದ್ಸರಿ ಹೋಗ್ರಿ, ಒಂದ್ಸರಿ ಯೂಟ್ಯೂಬ್ ಹೋಗಿ ರಾಮೋಜಿ ಫಿಲ್ಮ್ ಸಿಟಿ ಓಪನ್ ಮಾಡ್ರಿ. ಕಣ್ ಸಾಲಲ್ಲ ರೀ. ಬಾಹುಬಲಿ ಪಿಕ್ಚರ್ ಏನ್ ನೋಡ್ತಿರಲ್ಲ, ಬಾಹುಬಲಿ ಪಿಕ್ಚರ್ ಏನ್ ಮಾಡಿದ್ರು, ಆ ಸಿಂಹದ ಮೇಲೆ ಕೂತಿದ್ದು, ಆ ಗೂಳಿ ಒಟ್ಟಿಗೆ ಆಡಿದ ಯುದ್ಧ ಇದೆಯಲ್ಲ, ಅದೆಲ್ಲ ಅಲ್ಲೇ ಇಟ್ಟಿದ್ದಾರೆ ರಾಮೋಜಿ ಫಿಲ್ಮ್ ಸಿಟಿ ಒಳಗೆ ನೋಡ್ಲಿ ಅಂತೇಳಿ. ಅಲ್ಲೇ ಇಟ್ಟಿದ್ದಾರೆ. ಅಲ್ಲಿ ಬಸ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಒಂದು ಫಾರಿನ್ ಹೋದಂಗ ಆಗುತ್ತೆ. ಒಂದು ಏರಿಯಾದೊಳಗೆ ಹೋಗ್ಬಿಟ್ರಿ ಅಂತಂತ ಬಿಲ್ಡಿಂಗ್ ಗಳಿದೆ, ಅದು ಫಾರಿನ್ ಅಲ್ಲ, ಅದು ಒಳಗೆಲ್ಲ ಓಡಾಡ್ ಬರ್ಬೋದು. ಎಷ್ಟೋ ಫಾರಿನ್ ಟ್ರಿಪ್ ಇಂದು ಅಂತ ಸಾಂಗ್ಸ್ ತೆಗಿತಾರಲ್ಲ ನಿಮಗೆ, ಆ ಸಾಂಗ್ ಎಲ್ಲ ನೋಡಿ, ನಾನು ಇಲ್ಲಿ ಹಾಕ್ತೀನಿ, ಒಂದೊಂದೇ ಹಾಕ್ತೀನಿ ನೋಡಿ, ನಿಮ್ಗೆ ಹೆಂಗೆ ಕಾಣುತ್ತೆ ಅಂದ್ರೆ
ಜೀವನದಲ್ಲಿ ನೋಡ್ಬೇಕ್ರಿ ಇವೆಲ್ಲ ಯಾವಾಗ್ರಿ ನಮ್ಮ ಮನೆಯವ್ರಿಗೆಲ್ಲ ತೋರ್ಸೋದು ಮಾಡೋದೆಲ್ಲ ಯಾವಾಗ ಮಾಡೋದು. ನೋಡಿ ಇದು ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ಪಲ್ಸ್ ಸಿಟಿ ಅಂತ ಏನ್ ಹೇಳ್ತಾರ ಅಲ್ಲಿ ಇಲ್ಲೆಲ್ಲ ಪಲ್ಸ್ ಎಲ್ಲ ಸಿಗುತ್ತೆ. ಎಷ್ಟು ಜಾಮ್ ಪ್ಯಾಕ್ ರೋಡ್ ಗೊತ್ತಾ ಇದು, ಹೇಗಿದೆ ನೋಡಿ. ನೈಟ್ ನೋಡ್ಬೇಕು, ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ, ಅಷ್ಟು ಸೂಪರ್ ಡೂಪರ್ ಆಗಿರುತ್ತೆ. ಇದು ನೋಡಿ ಹೆಂಗಿದೆ, ಬಾಹುಬಲಿಲಿ ಕುದುರೆ, ಇವನು ಅವನ್ ಯಾರು ರಾಣ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಗೂಳಿ ಒಟ್ಟಿಗೆ ಯುದ್ಧ ಮಾಡ್ತಾರಲ್ಲ, ಇದು ಎಲ್ಲಾ ತರದ ವಾತಾವರಣಗಳು ಇದು ಸಟ್ ಹಂಗೆ ಇದೆ ರಾಮೋಜಿ ಫಿಲ್ಮ್ ಸಿಟಿಲಿ. ಇದು ಹೆಂಗಿದೆ ಗೊತ್ತಾ, ಇದು ಎಂತ ಸೂಪರ್ ಇದೆ ಅಂತ ಹೇಳಿದ್ರೆ, ಇದು ಹಿಂದ್ಗಡೆಯಿಂದ ಅದ್ರ ಒಳಗ್ ಹೋಗ್ಬಿಟ್ಟು ಹೊರಗ್ ಬರೋದು. ರೀಲ್ಸ್ ಮಾಡೋರ್ಗಂತೂ ಓ ಗಾಡ್, ಆರಾಮಾಗಿ ರೀಲ್ ಮಾಡ್ಕೊಂಡೆ ಕೂತ್ಬಿಡ್ತಾರ ಮಾರ್ಕೆಲಿರೋರು. ಅಷ್ಟು ಸೂಪರ್ ಇರ್ತಕ್ಕಂಥ ಗೊಂಬೆ. ಆ ಕಡೆಯಿಂದ ಹೋಗಿ ಒಳಗಿಂದ ಹೊರಗ್ ಬರ್ತಕ್ಕಂಥದ್ದು, ಒಂದು ಬಾಯ ಒಳಗಿಂದ ಬರ್ತಕ್ಕಂಥ ಒಂದು ಒಳ್ಳೆ ವಾತಾವರಣಗಳು. ಇದು ನೋಡ್ರಿ, ಇದೇ ಬಸ್ ಅಲ್ಲಿ ಈ ತರ ಬಸ್ ಇದೆ ಅಲ್ಲಿ ನೋಡಿ. ಇದೆಲ್ಲ ಅವ್ನ್ ರಾಜ ಬಲ್ಲಾಳ್ ಕೂತಿದ್ನಲ್ಲ ಇದೇ ಸೀಟ್ ಮೇಲೆ. ಇದು ನೋಡಿ ಬಸ್ಸು, ಈ ತರದ್ದು ಬೇರೆ ಬೇರೆ ಬಸ್ಗಳೆಲ್ಲ ಇರುತ್ತೆ. ಆ ಬಸ್ಸು ಇದ್ರೊಳಗೆ ಹೋಗ್ತಕ್ಕಂಥದ್ದು. ಇದು ರಾಮೋಜಿ ಫಿಲ್ಮ್ ಸಿಟಿ ಇಷ್ಟೇ ಹಾಕಿರೋದು ಫೋಟೋ. ಹಾಕಕ್ ಹೋದ್ರೆ ತುಂಬಾ ಇದೆ. ಯೂಟ್ಯೂಬ್ ಹೋಗ್ಬಿಟ್ಟು ರಾಮೋಜಿ ಫಿಲ್ಮ್ ಸಿಟಿ ಅಂತ ಹೇಳಿ ಒಂದ್ಸರಿ ವಿಡಿಯೋ ನೋಡಿ ಸ್ನೇಹಿತರೆ. ಕೇವಲ 200 SP. ಎಷ್ಟು ಹೇಳಿ? 200 SP. ನಿಮ್ಮ ಫ್ಯಾಮಿಲಿ ಇದಾರಲ್ಲ, 4 ಜನ ಫ್ಯಾಮಿಲಿ ಇದ್ರೆ 800 SP ಮಾಡಿ, ಹಸ್ಬೆಂಡ್ ಕರ್ಕೊಂಬನ್ನಿ, ಮಕ್ಳು ಕರ್ಕೊಂಬನ್ನಿ, ತೋರಿಸ್ರಿ ಲೈಫ್ ಅಲ್ಲಿ. ಯಾವಾಗ ತೋರ್ಸೋದು ಲೈಫ್ ಅಲ್ಲಿ? ಯಾವಾಗ ತೋರ್ಸೋದು? ನಾವ್ ಎನರ್ಜಿ ಇದ್ದಾಗ, ನಾವ್ ಗಟ್ಟಿ ಇದ್ದಾಗ ಫ್ಯಾಮಿಲಿಗೆ ಏನೇನ್ ತೋರಿಸ್ಬೇಕು ಅದನ್ನ ತೋರಿಸ್ಕೊಡ್ಬೇಕು. ಬರೀ 200 SP, ಬರೀ 200 SP, ಓನ್ಲಿ 200 SP. ರಾಮೋಜಿ ಫಿಲ್ಮ್ ಸಿಟಿ ಒಂದ್ಸರಿ ಕರ್ಕೊಂಡೋಗಿ ಮಕ್ಳಿಗೆ ತೋರಿಸಿ ಆಟಾಡಕ್ ಬಿಡಿ. ಎಲ್ಲಿಗೆ ಮಕ್ಳಿಗೆ ಕರ್ಕೊಂಡು ಹೋಗಿದ್ರಿ ರೆಡ್ದಲ್ಲಿ ಅಂದ್ರೆ ಅಜ್ಜಿ ಮನೆಗ್ ಬಿಟ್ಟೆ. ಊಟದ ದುಡ್ಡಿಲ್ಲ, ಲಾಡ್ಜಿನ ದುಡ್ಡಿಲ್ಲ, ಯಾವ್ದು ದುಡ್ಡಿಲ್ಲ, ಮಾಮ ಇರ್ತಾನೆ, ಕರ್ಕೊಂಡು ಹೋಗ್ತಾನೆ, ಬರ್ತಾನೆ. ರಜಾ ಬಂದಾಗ ಎಲ್ಲಿಗೋದೆ? ರೆಸಾರ್ಟ್ಗೆ ಹೋದೆ, ಗೋವಾಗೆ ಹೋದೆ, ದುಬೈಗೆ ಹೋದೆ, ಸಿಂಗಾಪುರ್ಗೆ ಹೋದೆ, ಹೇಳಿ ಎಲ್ಲ ಹೇಳ್ತೀರಾ? ಬರೀ 200 SP ರೀ. ರಾಮೋಜಿ ಫಿಲ್ಮ್ ಸಿಟಿ ಓನ್ಲಿ 200 SP. ಕೇವಲ 6,990 ರೂಪಾಯಿ ರೀ. ಕೇವಲ 6,990 ರೂಪಾಯಿ. ನಿಮ್ ಫ್ಯಾಮಿಲಿ ಒಟ್ಟಿಗೆ ಬಂದಿ ರಾಮೋಜಿ ಫಿಲ್ಮ್ ಸಿಟಿಲಿ ಕಳೆದ್ಬಿಟ್ರೆ, ನೀವ್ ಒಂದ್ಸರಿ ಒಂದ್ ಟ್ರಿಪ್ ಕರ್ಕೊಂಡು ಹೋಗಿದ್ನ 10 ವರ್ಷ ಆದ್ರೂ ನಿಮ್ ಮನೇಲಿ ಹೇಳ್ತಾ ಇರ್ತಾರೆ, ನಾನ್ ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿದ್ದೆ, ನಾನ್ ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿದ್ದೆ, ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು, ನಮ್ಮ ಅಮ್ಮ ಕರ್ಕೊಂಡು ಹೋಗಿದ್ರು. ಹೆಂಗಿರುತ್ತಿ? ಕನ್ಸಾರ ಕಾಣ್ಬೇಕಲ್ರಿ. ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ, ಇವತ್ತು ವಿಡಿಯೋ ನೋಡಿ. ಜೀವನದಲ್ಲಿ ಇನ್ ಯಾವಾಗ ಸಾಧನೆ ಮಾಡ್ತೀವ್ರಿ? 30 ವರ್ಷ ಆಯ್ತು, 35 ಆಯ್ತು, 40 ಆಯ್ತು, 45 ಆಯ್ತ್ರಿ, 50 ವರ್ಷ ಆದ್ರೂ ಇನ್ನೂ ಜೀವನದಲ್ಲಿ ನಮ್ ಫ್ಯಾಮಿಲಿಗೆ ಏನು ಬೇಕು ಬೇಡವಾ ಅನ್ನೋದನ್ನ ನಾವು ಕೇಳ್ದಲೆ, ಅವ್ರಿಗೆ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅದನ್ನೇ ನೋಡ್ದಲೆ ಇನ್ನಿದೀವಿ. ಇವೆಲ್ಲ ಮಾಡ್ಕೊಡ್ಬೇಕು ಅಂದ್ರೆ ಭಗವಂತ ಮನುಷ್ಯನಿಗೆ ಏನ್ ಬೇಕು ಹೇಳಿ? ದುಡ್ಡು ಬೇಕು. ದುಡ್ಡು ದುಡಿಯಕ್ಕೂ ಒಬ್ಬ ದಾರಿ ತೋರ್ಸೋನೊಬ್ಬ ಬೇಕಲ್ರಿ. ನಿಮ್ ಸ್ವಂತ ಚಿಕ್ಕಪ್ಪದಿರೇ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಬಾ ನಾನ್ ದುಡ್ಡು ಮಾಡಿಸ್ಕೊಡ್ತೀನಿ ಅನ್ನಲ್ಲ. ನಾವಿಲ್ ಬನ್ನಿ, ನಾವು ದುಡ್ಡು ಮಾಡ್ಕೊಡ್ತೀವಿ, ನಾನು ಮಾಡ್ತೀನಿ, ನೀವು ಮಾಡ್ತೀವಿ ಅಂತ ನಾವ್ ಹೇಳ್ಕೊಡ್ತೀವಿ. ಯಾರು ಹೇಳ್ಕೊಡ್ತಾರೆ ನಿಮ್ಗೆ ಆತರ? ಯಾರು ಹೇಳ್ಕೊಡ್ತಾರೆ? ಇವೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಸುಮ್ನೆ ಆಗಲ್ಲ. ಒಂದ್ ಮಾಹೋಲ್ ಕ್ರಿಯೇಟ್ ಆಗ್ಬೇಕು. ನಿಮ್ ಫ್ಯಾಮಿಲಿಲೂ ನಿಮ್ ಹೆಸರು ಕೇಳಿದ್ರೆ, ಎಕ್ಸಾಂಪಲ್ ಯಾರೋ ರಮೇಶ್ ಅನ್ಕೊಳ್ಳಿ, ಯಾರೋ ಕಾವ್ಯ ಅನ್ಕೊಳ್ಳಿ, ನನ್ ಮಗಳಿದಾಳಲ್ಲ ರೀ, ನಂಗೆ ಬಹಳ ಖುಷಿ ಆಗತ್ರಿ ನನ್ ಮಗಳಿಗೆ. ಯಾಕೆ ಏನು? ನನ್ ಮಗಳು ದುಡಿಯಂಗಾದ್ರಿ. ಮೊನ್ನೆ ವಿಸ್ಟಾರಿಗೆ ಸೇರಿದ್ಲು. ಮೊನ್ನೆ ನನಗೆ ಥೈಲ್ಯಾಂಡ್ ಕರ್ಕೊಂಡು ಹೋಗಿ ಬಂದ್ರಿ. ನನ್ ಮಗಳಂದ್ರೆ ನನಗೆ ಹೆಮ್ಮೆ ರೀ. ನನ್ ವೈಫ್ ರೀ, ನಾನ್ ತುಂಬಾ ಕೂಗಾಡ್ಬಿಟ್ಟೆ ವಿಸ್ಟಾರಿಗೆ ಸೇರ್ಬೇಕಾದ್ರೆ, ಏನ್ ಹೋಗ್ತೀರಾ ಮೀಟಿಂಗ್ ತಿರುಗ್ತೀಯ ಅಂತ ಹೇಳಿರಿ. ಮೊನ್ನೆ ಯಾವ್ದೋ ರಾಮೋಜಿ ಫಿಲ್ಮ್ ಸಿಟಿ ಅಂತ ಬಿಟ್ಟಿದ್ರು ರೀ. ನನ್ ಮಕ್ಳಿಬ್ರನ್ನ ಜೊತೆಗೆ ರಾಮೋಜಿ ಫಿಲ್ಮ್ ಸಿಟಿ ಕರ್ಕೊಂಡು ಹೋಗಿ ಬಂದ್ರಿ. ಹೆಂಗ್ರಿ ರಾಮೋಜಿ ಫಿಲ್ಮ್ ಸಿಟಿ ರೀ. ನೀವು ಒಂದ್ಸರಿ ಹೋಗ್ ಬನ್ರಿ. ಆ ವರ್ಡ್ ನಿಮ್ಮ ಹೆಂಡತಿ, ನಿಮ್ಮ ಹಸ್ಬೆಂಡ್, ನಿಮ್ ಮಕ್ಳಿಗೆ ಹೇಳಿದ್ರೆ ಹೆಂಗಿರ್ಬೋದ್ರಿ 4 ಜನದ ಮುಂದೆ? ಅದ್ ಯಾವಾಗ್ರಿ ನಮ್ಮ ಫ್ಯಾಮಿಲಿಯವ್ರು ನಮ್ಗೆ ಹಂಗ್ ಮಾತಾಡೋದು? ಯಾವಾಗ್ರಿ ಮಾತಾಡೋದು? ಯಾವಾಗ ಮಾತಾಡೋದು? ಬರೀ ಜನ ಬೇರೆ ಬೇರೆ ಮಾತಾಡ್ತಾರೆ. ಸಾಧನೆ ಬಗ್ಗೆ ಮಾತಾಡ್ಬೇಕಲ್ಲ. ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಸ್ನೇಹಿತರೆ. ಎಲ್ಲಿವರೆಗೂ ನೀವು ಅಂತರಂಗ ಶುದ್ಧಿ ಅಂತಾರಲ್ಲ, ಅದ್ ಇಲ್ಲಿಗೆ ತಗೊಳಲ್ಲ, ಅಲ್ಲಿವರೆಗೂ ನೀವು ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ನಿನ್ನೆ 2 ವಿಡಿಯೋ ಪವರ್ಫುಲ್ ಇತ್ತು. ಕಣ್ಣೀರ್ ಹಾಕ್ಬಿಡ್ತಿದ್ರೆ ಆ ವಿಡಿಯೋ ಹಾಕಿದ್ರೆ. ಅದು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಹಾಕ್ಬೇಕು. ನನ್ ಕರೆಂಟ್ ಹೋಗ್ಬಿಡ್ತು. ಆ ವಿಡಿಯೋ ಹಾಕ್ಬಿಟ್ಟಿದ್ರೆ ಎಮೋಷನಲ್ ವಿಡಿಯೋ ಇತ್ತು. ಹಾಲಿನ ವಿಡಿಯೋ ಅಲ್ಲ, ಎಮೋಷನಲ್ ವಿಡಿಯೋ ಇತ್ತು. ಕಣ್ಣೀರ್ ಹಾಕ್ಬಿಡ್ತಿದ್ರಿ. ನನ್ ಜೀವನದಲ್ಲಿ ಯಾಕೆ ಬದುಕಿದ್ದೀನಿ, ನಾನು ಇನ್ನೂ ಯಾಕೆ ಬದುಕಿದ್ದೀನಿ, ನಾನು ಇನ್ನೂ ಏನು ಸಾಧನೆ ಮಾಡಿಲ್ಲಲ್ಲ, ನಾನು ನನ್ನ ಫ್ಯಾಮಿಲಿಗೋಸ್ಕರ ಏನು ಮಾಡಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡೋ ಪರಿಸ್ಥಿತಿಗೆ ನೀವು ಬಂದ್ಬಿಡ್ತಿದ್ರಿ. ಅಂತ ಕಲರ್ಫುಲ್ 2 ವಿಡಿಯೋ ಇತ್ತು. ಕಣ್ಣಲ್ಲಿ ನೀರ್ ಹಾಕೊಂಡು ಹೋಗ್ಬಿಡ್ತಿದ್ರಿ. ನನ್ನ ಜೀವನದಲ್ಲಿ ಇನ್ನೂ ಸಾಧನೆ ಮಾಡಿಲ್ಲ ಸರ್, ನಾನು ನೆಗ್ಲೆಕ್ಟ್ ಮಾಡ್ಬಿಟ್ಟೆ ನನ್ನ ವೈಫನ್ನ, ನನ್ನ ಹಸ್ಬೆಂಡ್ ನ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಸರ್, ನನ್ನ ಮಕ್ಕಳನ್ನ ನಾನು ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಸರ್. ಇಲ್ಲ ಸರ್, ನನ್ನ ಲೈಫಲ್ಲಿ ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ ಸರ್, ನನ್ನ ಕುಟುಂಬಕ್ಕೋಸ್ಕರ ಬದುಕ್ತೀನಿ ಸರ್, ಕುಟುಂಬಕ್ಕೆ ಏನಾದ್ರು ನಾನು ಮಾಡ್ತೀನಿ ಸರ್ ಅಂತ ಹೇಳಿ ಆ ಮಟ್ಟಕ್ಕೆ ಬಂದ್ಬಿಡ್ತಿದ್ರಿ ಆ ವಿಡಿಯೋನ. ನೆನ್ನೆ ಈವ್ನಿಂಗ್ ನಾನು ಒಂದು 15 ಮಿನಿಟ್ಸ್ ನಾನು ಕೇಕ್ ಕಟ್ಟಿಂಗ್ ಎಲ್ಲ ಬಿಟ್ಬಿಟ್ಟೆ. ಅವಾಗ ಮೂಡೋದಂಗ ಆಗ್ಬಿಡ್ದಂಗ ಆ 2 ವಿಡಿಯೋ ಬೇಕಿತ್ತು ನನಗೆ. ನಿಮ್ಮ ಅಂತರಂಗ ಶುದ್ಧಿ ಇತ್ತಲ್ಲ, ಅದು ನನಗೆ ಬೇಕಿತ್ತು.
ನಾನು ಏನ್ ಮಾಡಿದೀನಿ ಅದೆಲ್ಲ ಬಹಿರಂಗ ಶುದ್ಧಿ ರೀ. ಹೊರಗಡೆಯಿಂದ ಬಹಿರಂಗ ಶುದ್ಧಿ, ನೀವ್ ಹಿಂಗಿರ್ಬೇಕು ಹಿಂಗ ಆಗ್ಬೇಕಂತ ಹೇಳಿದ್ದು ಹೊರಗಿನ ಶುದ್ಧಿ, ಅದು ಬಹಿರಂಗ ಶುದ್ಧಿ. ಆದ್ರ ಅಂತರಂಗ ಶುದ್ಧಿ ಇದೆಯಲ್ಲ ಅದು ನನ್ನಿಂದ ಮಾಡಕ್ಕಾಗಲ್ಲ, ಅದು ನೀವು ಮಾಡ್ಕೋಬೇಕು. ನಾನು ಎಲ್ಲಿ ತಪ್ತಾ ಇದ್ದೀನಿ, ಅಪ್ಲೇನಾದ್ರು ನನ್ಗೆ ಏನ್ ಗೈಡ್ಲೈನ್ ಕೊಡ್ತಾ ಇದಾರೆ, ಒಂದ್ 300 SP ಯಾಕೆ ಕೊಟ್ರು ರೀ, 300 SP ಅಂತ ಯಾಕೆ ಕೊಟ್ಟಿದೀವಿ, ಯಾರು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ರೆ ನಿಮ್ಮ ಕೆಳಗಿರೋರು ಯಾರು 4 ಜನ ನಾನು ಬರ್ತೀನಿ ಹೈದರಾಬಾದ್ಗೆ ಅಂತ ಹೇಳಿದ್ರೆ ಅಂತ ಹೇಳಿ 200 SP ಕೊಟ್ಟಿದ್ದೀನಿ. 300 SP ಒಂದು ಏನೋ ಒಂದು ಸ್ಟವ್ ಗಿವ್ ಮನೆಗೆ ತಗೊಂಡೋದಾಗ ಒಂದು ಗಿಫ್ಟ್ ಬಂದ್ರೆ ನನ್ನ ವೈಫ್ ಏನೋ ಒಂದೊಂದು ಆಫರ್ ಯಾಕೆ ಕೊಡ್ತಾ ಇದೀವಿ ಗೊತ್ತಾ ರೀ, ನಿಮ್ ಮನೆಗೆ ಒಂದೊಂದು ಆಫರ್ ನಿಮ್ ಮನೆಗೆ ತಗೊಂಡ್ ಹೋಗ್ತಾ ಇರ್ಬೇಕು ಇಷ್ಟರಲ್ಲಿದ್ದಾಗ. ನನ್ನ ಹಸ್ಬೆಂಡ್ ಏನೇನೋ ತರ್ತಾ ಇರ್ತಾರಪ್ಪ, ಏನೇನೋ ಗಿಫ್ಟ್ ತರ್ತಾ ಇರ್ತಾರೆ, ಏನೇನೋ ತರ್ತಾ ಇರ್ತಾರೆ ಅಂತ ನಿಮ್ ಮನೇಲಿ ಖುಷಿ ಪಡಂಗಿರ್ಬೇಕು. ನಿಮ್ಗೆ ಹೈದರಾಬಾದ್ ಹಚ್ಚಿವ್ರು ನಿಮ್ ಕೆಳಗೆ 5 ಜನ ಆಯ್ತು ಅಂದ್ರೆ ನಿಮ್ಗೆ 10 ID ಬರುತ್ತೆ, 2ನೇ ರ್ಯಾಂಕ್ 3ನೇ ರ್ಯಾಂಕ್ ಆಗುತ್ತೆ, 20,000 30,000 ಚೆಕ್ ಬರುತ್ತೆ, 20,000 30,000 ಚೆಕ್ ಬರುತ್ತೆ. ಯಾವಾಗ ನಿಮ್ಗೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ, ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನ ನೋಡೋ ರೀತಿ ಬದಲಾಗುತ್ತೆ, ಮಾತಾಡೋ ರೀತಿ ಬದಲಾಗುತ್ತೆ. ಏನು ಇಲ್ದಾಗ್ಲೇ ಇದ್ದಾಗ್ಲೇ ಎಷ್ಟೋ ಜನ ಮಾತಾಡ್ತಾರೆ, ಏನು ಇಲ್ದಾಗ ಇನ್ನೇನೇನ್ ಮಾತಾಡ್ಬೋದು ಸ್ನೇಹಿತರೆ. ಅದೆಲ್ಲ ನೀವೇ ಅನುಭವಿಸಿರ್ತೀರ, ನಿಮ್ ಫ್ಯಾಮಿಲಿ, ನಿಮ್ ಕಥೆಗಳು ನಿಮ್ ಫ್ಯಾಮಿಲಿದು ನಿಮ್ಗೆ ಗೊತ್ತು. ಎಲ್ಲರ ಮನೆ ದೋಸೆ ತೂತೆ. ಅದ್ರಿಂದ ಹೊರಗ್ ಬರೋದು ಯಾವಾಗ ಸ್ನೇಹಿತರೆ, ಆ ಮಾತಿಂದ ಹೊರಗ್ ಬರೋದು ಯಾವಾಗ, ಅದೇ ಮನೆ, ಅದೇ ಸ್ಕೂಟರ್, ಅದೇ ವಾತಾವರಣ, ಅದೇ ಎನ್ವೈರನ್ಮೆಂಟ್. ನಮ್ಗೆ ಇನ್ನೊಂದು ಜನ್ಮ ಅನ್ನೋದು ಏನಾರು ನಾವು ಬರ್ದಿಟ್ಕೊಂಡಿದೀವ, ಭಗವಂತ ಬರ್ದ್ ಕಳ್ಸೋಣ 2050 ಮೇಲೆ ನಿಮ್ಗೆ ಇನ್ನೊಂದು ಜನ್ಮ ಕೊಡ್ತಾ ಇದೀನಿ, ನೀವು ಮುಖೇಶ್ ಅಂಬಾನಿ ಮನೆ ಹುಡ್ತೀರಾ, ನೀವ್ ಇವ್ರ ಮನೆ ಹುಡ್ತೀರಾ ಅಂತ ಯಾರು ಬರ್ಕೊಟ್ಟಿದಾರ? ಯಾರು ಬರ್ಕೊಟ್ಟಿಲ್ಲ ಸ್ನೇಹಿತರೆ. ನಾವೇ ಮುಖೇಶ್ ಅಂಬಾನಿ ಆಗ್ಬೇಕು, ನಾವೇ ಅದಾನಿ ಆಗ್ಬೇಕು, ನಾವೇ ಟಾಟಾ ಆಗ್ಬೇಕು, ನಾವೇ ಬಿರ್ಲಾ ಆಗ್ಬೇಕು ಸ್ನೇಹಿತರೆ. ಯಾರು ಮುಖೇಶ್ ಅಂಬಾನಿಗೆ ಯಾರು ದೇವ್ರು ಬಂದಿರ್ಲಿಲ್ಲ ಅಂಬಾನಿ ಮಾಡಕ್ಕೆ. ಅವರ ಪರಿಶ್ರಮ ಇವತ್ತು ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗಿರ್ತಕ್ಕಂಥದ್ದು. ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಶ್ರಮ, ಒಬ್ಬ ಪೇಪರ್ ಮಾಡೋ ವ್ಯಕ್ತಿ ಇವತ್ತು ರಾಷ್ಟ್ರಪತಿ ಆದ, ಒಬ್ಬ ಪ್ರೊಫೆಸರ್ ಆದ, ಒಬ್ಬ ಸೈಂಟಿಸ್ಟ್ ಆದ ಅಂತ ಹೇಳಿದ್ರೆ ಅವರ ಪರಿಶ್ರಮಕ್ಕೆ ಅವರು ಸೈಂಟಿಸ್ಟ್ ಆದ್ರು. ಅವರ ಅಂತರಂಗ ಶುದ್ಧಿ ಇತ್ತು, ಮನ್ಸಲ್ಲಿ ಇರ್ತಿತ್ತು ಜಗತ್ತಿಗೆ ಏನಾದ್ರು ಕೊಟ್ಟೋಗ್ಬೇಕು ಹೋಗಕ್ಕಿಂತ ಮುಂಚೆ ಅಂತ ಹೇಳಿ ರಾಷ್ಟ್ರಪತಿ ಅಧ್ಯಕ್ಷರು ಆದ್ರು. ಇಡೀ ಜಗತ್ತಲ್ಲಿ ಅಬ್ದುಲ್ ಕಲಾಂ ಅಂದ್ರೆ ಯಾರು ಅಂತ ಗೊತ್ತಾಯ್ತು. ಸೊ ಇವೆಲ್ಲ ಒಂಚೂರು ದಯವಿಟ್ಟು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾನು ಒಂದ್ ಮಾತು ಹೇಳ್ತೀನಿ, ಡೂ ಇಟ್ ಪ್ರಿಪ್ರೇಷನ್ ಆಗಿ ಸ್ನೇಹಿತರೆ. 20 ದಿನ ಇದೆ, 20 ದಿನದಲ್ಲಿ ಆಲ್ರೆಡಿ 19 ದಿನ ಕಳೆದಿದ್ರ, 24ನೇ ತಾರೀಕು ಬರ್ತಾ ಇದೆ ಸ್ನೇಹಿತರೆ. 24ರಲ್ಲಿ 2-3 ದಿನ ಬಿಡಿ, 20 ದಿನ ಟೈಮ್ ಇದೆ ಸ್ನೇಹಿತರೆ. ಕಲರ್ಫುಲ್ ವಂಡರ್ಫುಲ್ ಪ್ರೋಗ್ರಾಮ್ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸೊ ಇದೆಲ್ಲ ಒಂದು ಪೋಸ್ಟರ್ ಮಾಡಿಸ್ಕೊಂಡಿರ್ಬೇಕಾದ್ರೆ ನಿಮ್ಮ ಮನೇಲಿ ಹಾಕೊಳ್ಳಿ. ಹೇಗಿದೆ ನೋಡಿ, ಸಿಲ್ವರ್ ಕ್ರೌನ್ ಅಚೀವರ್ಸ್ ಡೇ ಅಂತ ಹೇಳಿ, ಎ ಸೆಲೆಬ್ರೇಷನ್ ಆಫ್ ಲೀಡರ್ಶಿಪ್ ಸಕ್ಸಸ್ ಅಂಡ್ ಅಚೀವ್ಮೆಂಟ್ಸ್ ಬಗ್ಗೆ ವರ್ಡ್ ನೋಡಿ. ಸೆಲೆಬ್ರೇಷನ್ ಏನಿದೆ, ಸಿಲ್ವರ್ ಕ್ರೌನ್ ಅಚೀವರ್ಸ್ ಡೇ. ಒಂದು ಸಿಲ್ವರ್ ಕ್ರೌನ್ ಅವ್ರದ್ದು ಅಚೀವರ್ಸ್ ಡೇ ಇದೆ, ಕಾಮನ್ ಆಗಿ ಅಚೀವರ್ ಮಾಡಿದವ್ರದ್ದು ಡೇ ಇದೆ. ಎ ಸೆಲೆಬ್ರೇಷನ್ ಆಫ್ ಲೀಡರ್ಶಿಪ್, ನಿಮ್ಮ ಲೀಡರ್ಶಿಪ್ ಸೆಲೆಬ್ರೇಷನ್, ನಿಮ್ಮ ಸಕ್ಸಸ್ ಸೆಲೆಬ್ರೇಷನ್, ನಿಮ್ಮ ಅಚೀವ್ಮೆಂಟ್ ಸೆಲೆಬ್ರೇಷನ್. ಅವತ್ತು ನೀವು ಹೆಮ್ಮೆಯಿಂದ ಹೇಳ್ತೀರಾ, ಸರ್ ನಾನು ಹೈದರಾಬಾದ್ ಟ್ರಿಪ್ ಅಚೀವರ್ ಆದೆ. ನಿಮ್ ಫ್ಯಾಮಿಲಿಲಿ ನೀವು ಹೈದರಾಬಾದ್ ಟ್ರಿಪ್ ಅಚೀವರ್ ಆಗಿ ಕೂತ್ಕೊಳ್ರಿ. ನಿಮ್ ಮನೆಯವರು ನಿಮ್ ಫ್ಯಾಮಿಲಿಯವರು ಒಂದಿಬ್ರು ಕೂತ್ಕೊಂಡ್ರು ಅನ್ಕೊಳ್ರಿ, ಹೈದರಾಬಾದ್ ಟ್ರಿಪ್ಪಿನಲ್ಲಿ ವಿಡಿಯೋ ಹಾಕ್ತಿವಿ ಅಂತ ಹೇಳಿದಾಗ ನಿಮ್ ಮನೆಯವರು ಯೋಚನೆ ಮಾಡ್ತಾ ಇರ್ತಾರೆ, ಓ ಗಾಡ್ ಇದ್ರಲ್ಲಿ ಹೋಗ್ತಾ ಇದೀವ, ಫ್ರೀ ಆಫ್ ಕಾಸ್ಟ್ ಇಂತ ಎನ್ವೈರನ್ಮೆಂಟ್ ಕೊಡ್ತಾ ಇದಾರ, ಎಲ್ಲಿ ಬರುತ್ತೆ ಸ್ನೇಹಿತರೆ? ಅವೆಲ್ಲ ಯೋಚನೆ ಮಾಡ್ಬೇಕಲ್ಲ. ನಾನ್ ಖುಷಿ ಪಡ್ತಾ ಇದ್ದೀನಿ, ನನ್ನ ಆರ್ಕೆಲಿ ಎಷ್ಟೋ ಜನ ಫಾರಿನ್ ಟ್ರಿಪ್ ಆಗಿ ಹೋಗ್ ಬಂದ್ರಲ್ಲ ಖುಷಿ ಪಡ್ತಾ ಇದೀನಿ, ದಾಂಡೇಲಿ ಹೋಗ್ ಬಂದ್ರು ಖುಷಿ ಪಟ್ಟಿದೀನಿ, ಊಟಿ ಹೋಗ್ ಬಂದಾಗ ಖುಷಿ ಪಟ್ಟಿದ್ದಾರೆ. ಗೋವಾ ಏನ್ರಿ ಅನ್ಲಿಮಿಟೆಡ್ 10 ಮೊಟ್ಟೆ, ಎಷ್ಟೆಷ್ಟು ನಾನ್ ವೆಜ್ಗಳು, ಅವರ ಫೇಸ್ ನೋಡ್ತಾ ಇದ್ರೆ. ಒಂದ್ ತಟ್ಟೆ ತಗೊಂಡೋದ್ರೆ ಕಲಂಗ್ರಿ ಹಣ್ಣಂತೆ, ಅದಂತೆ ಇದಂತೆ ಫ್ರೂಟ್ ತಕೊಂಡ್ ಬಂದ್ ತಿಂದಿ 10 ನಿಮಿಷ ಕಷ್ಟ ಸುಖ ಮಾತಾಡ್ಕೊಂಡಿ, ಮತ್ತೊಂದ್ ರೌಂಡ್ ಹೋಗೋದು ಫ್ರೂಟ್ಸ್ ಆದ್ಮೇಲೆ ಬ್ರೆಡ್ ಜಾಮು ಎಲ್ಲ ಹಾಕೊಂಡು ಅದೊಂದ್ 10-15 ನಿಮಿಷ, ಅದೊಂದ್ ರೌಂಡ್ ಮುಗಿದ್ಮೇಲೆ 3ನೇ ರೌಂಡ್ ಇಡ್ಲಿ ಸಾಂಬಾರು ನಾನ್ ವೆಜ್ ಹಾಕೊಂಡೆ ಅದೊಂದ್ 3ನೇ ರೌಂಡ್, 4ನೇ ರೌಂಡ್ ಪೂರಿ ಹಾಕೋತೀರಾ, ಇನ್ನೊಂದ್ ಹಾಕೋತೀರಾ ಏನು ಅಂತ ಹೇಳಿ 5 ರೌಂಡ್. ಹೆಂಗಿತ್ತು ರೀ, ಹೆಂಗಿದೆ ರೀ? ಅದು ಒಂದೇ ದಿನಕ್ಕೆ ಸಾಕ? ಡೆಲ್ಲಿಲಿ ಬೇಡವಾ, ಹೈದರಾಬಾದ್ಲಿ ಬೇಡವಾ? ಹೆಂಗಿರ್ಬೋದು ರೀ? ಕಲರ್ಫುಲ್ ಟೀಮ್ ಆರ್ಕೆ, ಕಲರ್ಫುಲ್ ಪ್ರೋಗ್ರಾಮ್ ಆರ್ಕೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಮಗ್ ನಾವೇ ಸಾಟಿ. ಆರ್ಕೆಗೆ ಯಾರು ಸಾಟಿ ಇಲ್ಲ, ಇಡೀ ಕಂಪನಿಲಿ ಆರ್ಕೆಗೆ ಯಾರು ಸಾಟಿ ಇಲ್ಲ. 24ನೇ ತಾರೀಕು ಇದೆಯಲ್ಲ, ನಿಮ್ಮನ್ನ ರೋಸ್ ವಾಟರ್ ಹಾಕಿ ವೆಲ್ಕಮ್ ಮಾಡ್ಕೋತಾರೆ. ಯಾರು? ಕ್ರೌನ್ ಅಚೀವರ್ ರೋಸ್ ವಾಟರ್ ಹಾಕಿ ವೆಲ್ಕಮ್ ಮಾಡ್ಕೋತಾರೆ. ಆ ಕಡೆ ಈ ಕಡೆ ಗೇಟ್ ತೆಗಿತಾರಲ್ಲ, ನೀವು ಗೇಟ್ ತೆಗಿಯಂಗಿಲ್ಲ, ಗೇಟ್ ತೆಗಿಯಕ್ಕೆ ಬಿಡ್ತಾರೆ, ಗೇಟ್ ತೆಗಿತಾರೆ ನೋಡಿ, ಗೇಟ್ ತೆಗಿತಾರೆ. ಏನ್ ಹೇಳಿದೀನಿ ಬರ್ಕೊಳ್ಳಿ, ಮಾಡಿಲ್ಲ ಅಂದಾಗ ಮಾತಾಡ್ಬೇಕು. ಅಲ್ಲೇ ಮೈಕ್ ಕೊಡ್ತೀನಲ್ಲ, ನೀವ್ ಹಿಂಗ್ ಹೇಳಿದ್ರಿ ಸರ್ ಮಾಡಿಲ್ಲ, ನನಗ್ ಸರಿಯಾಗಿಲ್ಲ ಅಂತ ನೀವ್ ಹೇಳ್ಬೇಕಲ್ಲಿ. ಗೇಟು ನಾನು ವಿಡಿಯೋ ಹಾಕಿದ್ದೀನಲ್ಲ, ಗೇಟು ತೆಗಿಯೋರಿಬ್ರು ಇರ್ತಾರೆ. ನೀವ್ ಬರ್ಬೇಕಾದ್ರೆ ಹಿಂಗ್ ಗೇಟ್ ಓಪನ್ ಆಗತ್ತೆ, ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ, ಯಾವ್ದೋ ಹಾಕಿರ್ತಾರಲ್ಲಪ್ಪ, ಯಾವ್ದಾವ್ದು ಒಳ್ಳೊಳ್ಳೆ ಹಾಡು. ಒಬ್ಬೊಬ್ರನ್ನೇ ಕರೆಸ್ಬೇಕಂತ ಪ್ಲಾನ್ ಮಾಡಿದೀನಿ. 2 ಅವರ್ ನಿಮ್ ಸೆಲೆಬ್ರೇಷನ್ ಹೋದ್ರೆ ಪರವಾಗಿಲ್ಲ, ಬೆಳ್ಳಿ ಕಿರೀಟ ಹಾಕ್ಬೇಕಾದ್ರೆ ಒಬ್ಬರೇ ಎಂಟ್ರಿ ಕೊಡ್ಬೇಕು, ಅಲ್ಲಿ ಹಾಡ್ ಹಾಕ್ಬೇಕು. ಬೆಳ್ಳಿ ಕಿರೀಟ ಹಾಕಿರೋರು ವೇದಿಕೆ ಬಂದ ತಕ್ಷಣ
1 ಮಿನಿಟ್ ಡ್ಯಾನ್ಸ್ ಮಾಡ್ಲೇಬೇಕು, ಬೆಳ್ಳಿ ಕಿರೀಟ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಬೆಳ್ಳಿ ಕಿರೀಟ ತೋರಿಸ್ತಲ್ಲ ನಾವು. ಬೆಳ್ಳಿ ಕಿರೀಟ ನಾವ್ ಯಾವ್ದೇ ಕಾರಣಕ್ಕೂ ತೋರಿಸ್ತಲ್ಲ. ಡ್ಯಾನ್ಸ್ ಮಾಡಿದವ್ರಿಗೆ ಮಾತ್ರ ಬೆಳ್ಳಿ ಕಿರೀಟ. ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅಲ್ಲಿ ಕೂತಿರ್ಬೇಕು, ನಿಮ್ ಹಸ್ಬೆಂಡ್ ಯಾರ ಕೂತಿರ್ಬೇಕು. ಸಾಧ್ಯತೆ ಇದ್ರೆ ನಿಮ್ ಫ್ಯಾಮಿಲಿ ಬಂತು ಅಂದ್ರೆ ನಿಮ್ ಹಸ್ಬೆಂಡ್ ಕೈಯಿಂದಾನೇ ಬೆಳ್ಳಿ ಕಿರೀಟ ಹಾಕ್ಬೇಕು. ನಿಮ್ ಹೆಂಡತಿರ್ಗೆ ಹಾಕ್ರಿ ಸರ್, ನಿಮ್ಮ ಸೆಟ್ ಹಾಕಿ. ಸಾಧನೆ ಮಾಡಿದ್ದಾರೆ ಸರ್, ನೀವ್ ಹಾಕಿ ಸಾರ್ ಅಂದು ಖುಷಿ ಪಡ್ಬೇಕು. ಹಾಕಿ ಒಂದು ಕಪಲ್ ಡ್ಯಾನ್ಸ್ ಮಾಡಿ ಅನ್ಬೇಕು. ಆದ್ರೂ ಆ ವಿಡಿಯೋ, ಆ ಖುಷಿ ಹೇಗಿರ್ಬೋದ್ರಿ. ಅವತ್ ಏನ್ರು ಮೀಟಿಂಗ್ ಇಲ್ಲ ರೀ, ಅಕ್ಚುವಸ್ ಡೇ ಸೆಲೆಬ್ರೇಷನ್. ಅವತ್ ಫುಲ್ ಆಫ್ ಸೆಲೆಬ್ರೇಷನ್. ಬೆಳಗ್ಗೆಯಿಂದ ಡ್ಯಾನ್ಸ್ ಸ್ಟಾರ್ಟ್, ಸೆಲೆಬ್ರೇಷನ್ ಸ್ಟಾರ್ಟ್. 100 SP ಅವ್ರಿಗೆಲ್ಲ ಬೆಳಗ್ಗೆಯಿಂದ ಸ್ಟಾರ್ಟ್, ಮೆಡಲ್ ಹಾಕಿ ಅವ್ರದ್ದೊಂದು ಡ್ಯಾನ್ಸ್, ಅವ್ರದ್ದು 1 hour ಮುಗೀತು. ಅದಾದ್ಮೇಲೆ ಇವ್ರದ್ದು ಯಾರ್ದು ಹೇಳಿ, ಹೈದರಾಬಾದ್ ಟ್ರಿಪ್ ಅಚೀವ್ ಸೆಲೆಬ್ರೇಷನ್, ಅವ್ರದ್ದು ಡ್ಯಾನ್ಸ್. ಇಲ್ಲಪ್ಪ ಸುಸ್ತಾಯ್ತಪ್ಪ, ಮಗಳಪ್ಪ ಹೊಟ್ಟೆ ಹಸಿತಾ ಇದೆ, ಅನ್ಲಿಮಿಟೆಡ್ ಫುಡ್. ಮಧ್ಯಾಹ್ನ ತಿನ್ರಿ ಫುಡ್ ಆರಾಮಾಗಿ. ಮಟನ್ 2 ಪೀಸ್ ತಿನ್ರಿ, ವೈಟ್ ರೈಸ್ ತಿನ್ರಿ, ಗೀ ರೈಸ್ ತಿನ್ರಿ, ದಾಲ್ ತಿನ್ರಿ, ರೊಟ್ಟಿ ತಿನ್ರಿ, ಸೌದೆಕಾಯಿ ತಿನ್ರಿ, ಕ್ಯಾರೆಟ್ ತಿನ್ರಿ. ಕರೆಕ್ಟ್ ಅಲ್ಲ? ಓ ಅನ್ಕೊಳ್ರಿ ಆರಾಮಾಗಿ. ಮತ್ತೆ ಮಧ್ಯಾಹ್ನ ಬನ್ರಿ, ಮತ್ತೆ ಸ್ಟಾರ್ಟ್ ಸಿಲ್ವರ್ ಕ್ರೌನ್ ಅಚೀವರ್ಸ್ ಸೆಲೆಬ್ರೇಷನ್. ಒಬ್ಬರದೇ ಡ್ಯಾನ್ಸ್, ಮೋಜು ಮಸ್ತಿ. ಕಂಪ್ನಿ ಯೋಚನೆ ಮಾಡ್ಬೇಕು. ಸಿಲ್ವರ್ ಕ್ರೌನ್ ನನ್ನ ಮಗನ್ ನಾನೇ ಅರ್ಥ ಆಗ್ತೇ ಯಾವ ಟೈಮಲ್ಲಿ ಇಷ್ಟ ಆಗ್ತದೆ. 45 ಕ್ರೌನ್, 45 ಕ್ರೌನ್, 3-3.5 ಲಕ್ಷ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ 3.5 ಲಕ್ಷ ರೀ. ಅವತ್ತು ಅವಾರ್ಡ್ಸ್ ಎಲ್ಲ ಏನ್ ಕೊಡ್ತೀವಲ್ಲ, ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಟೀಮ್ ಇಂದ ಮಿನಿಮಮ್ ಅಂದ್ರೂ 6-7 ಲಕ್ಷದ ಗಿಫ್ಟ್ ಕೊಡ್ತಾ ಇರೋದು ಸ್ನೇಹಿತರೆ. 24ನೇ ತಾರೀಕು ಎಷ್ಟು ಲಕ್ಷದ? 6-7 ಲಕ್ಷದ ಗಿಫ್ಟ್ಗಳು. ಟ್ರಿಪ್ ಅಚೀವರ್ದು ಇವ್ರ ಹೆಸರೇ 6-7 ಲಕ್ಷ. ಟ್ರಿಪ್ ಅವ್ರದೆಲ್ಲ ಲೆಕ್ಕ ಹಾಕ್ಬಿಟ್ರೆ ಜಾಸ್ತಿನೇ ಆಗ್ಬಿಡುತ್ತೆ ಬಿಟ್ರಿ. ಅದು ಬರೀ ನಾವೀಗ ಏನ್ ಸ್ಟವ್ ಕೊಡ್ತೀವಿ, ಬೇರೆ ಬೇರೆ ಗಿಫ್ಟ್ ಕೊಡ್ತೀವಿ, ಬೆಳ್ಳಿನೇ 3.5 ಲಕ್ಷ ಆಗಿದೆ. 3,76,000 ರೂಪಾಯಿ ವಿತ್ ಮೇಕಿಂಗ್ ಚಾರ್ಜ್ ಎಲ್ಲದು ಸೇರಿ ಅವ್ರು ಹೇಳಿರ್ತಕ್ಕಂಥದ್ದು. ಅವೆಲ್ಲ ಯೋಚನೆ ಮಾಡ್ರಿ. ಎಂತ ವಾತಾವರಣಗಳು. ಆ ಬೆಳ್ಳಿ ಕಿರೀಟ ಹಾಕೊಂಡಿ, ಆ ವಿಡಿಯೋಗಳು ನಿಮ್ದಿದ್ದು. ಆ ಬೆಳ್ಳಿ ಕಿರೀಟ ಹಾಕ್ದಾಗ ಮೇಲ್ಗಡೆಯಿಂದ ನಿಮ್ಗೆ ಫ್ಲವರ್ ಹಾಕ್ತಿದ್ರೆ ಕಿರೀಟ ಹಾಕಿಸ್ಕೋಬೇಕಾದ್ರೆ ಅದೊಂದು ವ್ಯಾಲ್ಯೂ ಅಲ್ವಾ? ಕೃಷ್ಣನ ಕಿರೀಟ ಅದು. ಕರೆಕ್ಟ್ ಹೌದೋ ಅಲ್ವೋ? ಸೊ ಹಾಗಾಗಿ ಒಂದ್ ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಒಂದೇ ಒಂದ್ ಹೇಳ್ತಕ್ಕಂಥದ್ದು ಏನ್ ಗೊತ್ತಾ, ಫೈನಲಿ ಒಂದ್ ಮಾತು, ನಾವೇನ್ ಇಷ್ಟಪಡ್ತೀವಿ ಅದ್ ಸಿಗಲ್ಲ ಸ್ನೇಹಿತರೆ. ಫ್ಯಾಕ್ಟ್ ಹೇಳ್ತಾ ಇದೀನಿ. ನೆಗೆಟಿವ್ ಒಂದ್ ಮಾತು, ನಾವೇನ್ ಇಷ್ಟಪಡ್ತೀವಿ ಅದ್ ಸಿಗಲ್ಲ. ಅದು ಸಿಗ್ಬೇಕಂದ್ರೆ ನಮ್ಮಲ್ಲಿ ಯೋಗ್ಯತೆ ಬೆಳೆಸ್ತೀವಿ. ನಾವೇನ್ ಇಷ್ಟಪಡ್ತೀವಿ ಅದು ದೇವರಾಣೆ ಸಿಗಲ್ಲ. 1% ಮಾತ್ರ ಸಿಗುತ್ತೆ. ಅದು ಭಗವಂತನ ಆಶೀರ್ವಾದ, ಯಾವ್ದೋ ಜನ್ಮದ ಪುಣ್ಯ ಇದ್ರೆ. ಕರೆಕ್ಟ್ ಹೌದೋ ಅಲ್ವೋ? ಆದ್ರೆ ನಾವ್ ಇಷ್ಟಪಟ್ಟಿದ್ ಸಿಗ್ಬೇಕಂದ್ರೆ ಅದನ್ನ ಪಡೆಯ ಯೋಗ್ಯತೆನ ನಾವು ಬೆಳೆಸ್ಬೇಕು. ಯೋಗ ಎಲ್ಲಾರ್ಗು ಬರುತ್ತೆ, ಯೋಗ್ಯತೆ ನಾವು ಗಳಿಸ್ಕೋಬೇಕು. ಭಗವಂತ ಎಲ್ಲಾರ್ಗು ಯೋಗ ಕೊಡ್ತಾನೆ, ಎಲ್ಲಾರ್ಗು ಯೋಗ ಕೊಡ್ತಾನೆ. ಇವತ್ ಪ್ರಪಂಚದಲ್ಲಿ ಎಲ್ಲರೂ ಹುಟ್ಟಿದ್ದಾರೆ, ಎಲ್ಲರೂ ಶ್ರೀಮಂತರಾಗಿಲ್ಲ. ಎಲ್ಲರೂ ಹುಟ್ಟಿದ್ದಾರೆ, ಎಲ್ಲರೂ ಕಾರ್ ತಗೊಂಡಿಲ್ಲ. ಎಲ್ಲರೂ ಹುಟ್ಟಿದ್ದಾರೆ, ಎಲ್ಲರ ಕೈಕಾಲ್ ಸರಿ ಇಲ್ಲ. ಎಲ್ಲರೂ ಹುಟ್ಟಿದ್ದಾರೆ, ಕೆಲವ್ರಿಗೆ ಕಣ್ಣಿಲ್ಲ, ಕೆಲವ್ರಿಗೆ ಕಾಲಿಲ್ಲ. ಕರೆಕ್ಟ್ ಹೌದೋ ಅಲ್ವೋ? ಅಂದ್ರೆ ಜಗತ್ತಲ್ಲಿ ಇವತ್ತು ನಾವು ಕಣ್ಣು ಇದೆ, ಕಾಲಿದೆ, ಕೈ ಇದೆ, ಆರೋಗ್ಯವಾಗಿದ್ದೀವಿ, ಒಬ್ರು ಬೆಳೆಸ್ತೀನಿ ಅನ್ನೋರು ನಮ್ ಜೊತೆ ಇರ್ಬೇಕಾದ್ರೆ, ನಿಮ್ಮ ಯೋಗ್ಯತೆಗಳನ್ನ ಬೆಳೆಸ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆಗಿ ಅಂತ ನಾವ್ ಹೇಳ್ಬೇಕಾದ್ರೆ ಅದಕ್ಕೆ ಗಮನ ಕೊಟ್ಟು ಯಾರಾಗ್ತಾರೆ ನೋಡಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಯಾಕೆ ಸೋಲ್ತಾರೆ ಗೊತ್ತಾ ಜನಗಳು? ಯಾಕೆ ಸೋಲ್ತಾರೆ ಇಲ್ಲ? ನೀವು ಮಿಲಿಟ್ರಿಗೆ ಸೇರ್ಬೇಕಾದ್ರೆ ನಿಮ್ಮ ಯೋಗ್ಯತೆ ನೋಡೇ ನಿಮ್ಮನ್ನ ಮಿಲಿಟ್ರಿಗೆ ಸೇರಿಸ್ಕೊಳ್ಳಿ. ಯೋಗ್ಯತೆ ಅಂದ್ರೆ ಏನ್ ಹೇಳಿ? ನಮ್ಮ ಎಜುಕೇಶನ್ ಸರ್ಟಿಫಿಕೇಟ್, ನಿನ್ ಯೋಗ್ಯತೆ ಇದೆ, ಓದಿದ್ಯಾ, ನಿನ್ನ ಫಿಟ್ನೆಸ್ ಇದ್ಯಾ, ಫಿಟ್ನೆಸ್ ಕಾಪಾಡ್ಕೊಂಡಿದ್ಯಾ, ಅದನ್ನ ನೋಡ್ತಾರೆ. ಹೈಟ್ ಚೂರ್ ಕಮ್ಮಿ ಇತ್ತು ಅಂದ್ರು ನಿಮ್ಮನ್ನ ಮಿಲಿಟರಿಲಿ ತಗೊಳಲ್ಲ. ಹೈಟ್ ಕಮ್ಮಿ ಇತ್ತು, ಹೊಟ್ಟೆ ಜಾಸ್ತಿ ಇತ್ತು, ತಗೊಳಲ್ಲ. ಅಲ್ಲಿ ನಿಮ್ಮನ್ನ ಎನ್ಕ್ವೈರಿ ಮಾಡ್ತಾರೆ, ನಿಮ್ಮ ಹೈಟ್ ಎನ್ಕ್ವೈರಿ ಮಾಡ್ತಾರೆ, ನಿಮ್ಮ ಫಿಟ್ನೆಸ್ ಎನ್ಕ್ವೈರಿ ಮಾಡ್ತಾರೆ, ನಿಮ್ಮ ಎಜುಕೇಶನ್ ಎನ್ಕ್ವೈರಿ ಮಾಡ್ತಾರೆ, ನಿಮ್ಮ ಬಾಡಿ ಫಿಟ್ನೆಸ್. ಓಡು 5 ಕಿಲೋಮೀಟರ್ ಓಡು ಅಂತಾರೆ. 5 ಕಿಲೋಮೀಟರ್ ಓಡು, ಇಷ್ಟು ನಿಮಿಷದಲ್ಲಿ 5 ಕಿಲೋಮೀಟರ್ ಓಡ್ಬೇಕಂತಾರೆ. ಅಷ್ಟು ನಿಮಿಷದಲ್ಲಿ ನಿಮ್ಗೆ 5 ಕಿಲೋಮೀಟರ್ ಓಡಕ್ ಆಗಿಲ್ಲ ಅಂತ ಹೇಳಿದ್ರೆ ನಿನ್ನ ಬಾಡಿಲಿ ಫಿಟ್ನೆಸ್ ಇಲ್ಲ, ಯು ಆರ್ ಎ ಅನ್ಫಿಟ್ ಅಂತ ಹೇಳಿ ಸೆಲೆಕ್ಷನ್ ಮಾಡಲ್ಲ, ಸೈಡ್ಗೆ ಹಾಕ್ತಾರೆ. ಅವ್ನ್ ಯಾರ ಮಗನಾದ್ರೂ ಆಗ್ಲಿ ಸೈಡಿಗೆ ಬಿಸಾಕ್ತಾರೆ, ಹೇಳಲ್ಲ. ಫಿಟ್ನೆಸ್ ಕೇಳ್ತಾರೆ, ಎಜುಕೇಶನ್ ಕೇಳ್ತಾರೆ, ಅದೇ ಯೋಗ್ಯತೆ ಅಂತಾರೆ. ಕರೆಕ್ಟ್ ಅಲ್ವಾ? ಹಂಗೆ V-STAR-PS ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ, ರ್ಯಾಂಕ್ ಆಗ್ಬೇಕಂತ ಹೇಳಿದ್ರೆ ಇಂಡೈರೆಕ್ಟ್ಲಿ ನಿಮ್ಗೆ ಯೋಗ್ಯತೆ ರ್ಯಾಂಕ್ ಅಲ್ಲಿ ಕೇಳುತ್ತೆ. ನೀನ್ ಈ ರ್ಯಾಂಕ್ ಬರ್ಬೇಕಂದ್ರೆ ನಿನ್ಗೆ ಏನ್ ಯೋಗ್ಯತೆ ಇದೆ, ನೀನ್ ಎಷ್ಟು ಮೆಚುರಿಟಿ ಬೆಳೆಸ್ಕೊಂಡಿದ್ಯಾ, ಹೆಲ್ತ್ ಪ್ಲಾನ್ ಬರುತ್ತಾ, ಪ್ರೊಡಕ್ಟ್ ಪ್ಲಾನ್ ಬರುತ್ತಾ, ಬಿಸ್ನೆಸ್ ಪ್ಲಾನ್ ಬರುತ್ತಾ, ಅಬ್ಜೆಕ್ಷನ್ ಬರುತ್ತಾ, ಕ್ಲೋಸಿಂಗ್ ಬರುತ್ತಾ, ಇದಕ್ಕೆಲ್ಲ ನೀನ್ ರೆಡಿ ಆಗಿದ್ಯಾ, ಟ್ರೈನಿಂಗ್ ಬರ್ತಿದ್ಯಾ, BOP ಹೋಗ್ತಿದ್ಯಾ, ಝೂಮ್ ಮೀಟಿಂಗ್ ಹೋಗ್ತಿದ್ಯಾ, ಡ್ರೆಸ್ ಸೆನ್ಸ್ ಅಲ್ಲಿ ಇದ್ಯಾ, ಮಾತಾಡೋ ಚಾತುರ್ಯತೆ ಇದ್ಯಾ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರ್ತಾ ಇದ್ಯಾ, ತಾಳ್ಮೇಲೆ ಇದ್ಯಾ, ಇವೆಲ್ಲ ಒಂದೊಂದು ಯೋಗ್ಯತೆಗಳು ಸ್ನೇಹಿತರೆ. V-STAR-ಗೆ ಸೇರೋ ಯೋಗ ಎಲ್ಲಾರ್ಗೂ ಇದೆ, ಸೇರಿದೀರಾ. ಆದ್ರೆ ಗೆಲ್ಲಕ್ಕೆ ಯೋಗ್ಯತೆಗಳು ಬೇಕಲ್ಲ. ಇಲ್ಲಿ ಯಾವ ಸರ್ಟಿಫಿಕೇಟ್ ಕೇಳಿದಾರೆ? ನೀನ್ ಡಿಗ್ರಿ ಅಂತ ಏನೋ ಸರ್ಟಿಫಿಕೇಟ್ ಕೇಳಿದೀವ? SSLC ಸರ್ಟಿಫಿಕೇಟ್ ಕೇಳಿದೀವ? ಏನು ಸರ್ಟಿಫಿಕೇಟ್ ಕೇಳಿಲ್ಲ, ಅದೇ ತಪ್ಪಾಗಿರೋದು. ನಿಮಗ್ ಮಾತಾಡಕ್ ಬರುತ್ತಾ? ಅದನ್ನು ಕೇಳಿಲ್ಲ, ಅದೇ ತಪ್ಪಾಗಿರೋದು. ಮಾತಾಡಕ್ ಬರ್ತಾ ಇಲ್ಲ ನಿಮಗೆ.
ಎಜುಕೇಶನ್ ಇದೆಯಾ, ಬರೆಯಕ್ ಬರುತ್ತಾ ಕೇಳಿಲ್ಲ, ಲಾಗಿನ್ ಮಾಡಕ್ ಬರುತ್ತಾ ಕೇಳಿಲ್ಲ, ಕಂಪ್ಯೂಟರ್ ನಾಲೆಜ್ ಇದೆಯಾ ಕೇಳಿಲ್ಲ. ಯಾಕೆ ಸೋಲ್ತಾ ಇದೀರಿ ಹೇಳಿ? KYC ಅಪ್ಡೇಟ್ ಮಾಡಕ್ ಕಲ್ತಿಲ್ಲ, ರೀಲ್ಸ್ ಮಾಡಕ್ ಕಲ್ತಿದೀವಿ. ಸ್ಟೇಟಸ್ ಅಲ್ಲಿ ನಮ್ ಫೋಟೋ ಹಾಕೊಳಕ್ಕೆ ನಾವು ರೆಡಿ ಇಲ್ಲ. ಕಂಪ್ನಿದು ಬೇರೆ ಬೇರೆ ಫೋಟೋ, ಬರ್ತ್ಡೇ ಫೋಟೋ, ಬೇರೆ ಫೋಟೋ, ರೀಲ್ಸ್ ಫೋಟೋ ಹಾಕೋತೀವಿ. ಯೋಗ್ಯತೆ ಏನ್ ಬೆಳೆಸ್ಕೊಂಡಿದ್ದೀರಾ ನೀವು? ವಿ ಸ್ಟಾರ್ಗೋಸ್ಕರ ಏನ್ ಬೆಳೆಸ್ಕೊಂಡಿದ್ದೀರಾ? ನಿಮ್ಮನ್ನ ನೀವೇನ್ ಪ್ರಮೋಷನ್ ಮಾಡ್ಕೋತೀರಾ? ರೀಲ್ಸ್ ಮಾಡ್ಕೊಂಡು ನಿಮ್ಮ ಪರ್ಸನಲ್ ಲೈಫ್ ಪ್ರಮೋಷನ್ ಮಾಡ್ತಾ ಇದ್ದೀರಾ. ವಿ ಸ್ಟಾರ್ದ ಏನ್ ಪ್ರಮೋಷನ್ ಮಾಡ್ತಾ ಇದ್ದೀರಾ? ವಿ ಸ್ಟಾರ್ ಏನಾಗಿದ್ದೀನಿ ಅಂತ ಪ್ರಮೋಷನ್ ಮಾಡ್ತಾ ಇದ್ದೀರಾ? ಇವೆಲ್ಲ ಯೋಗ್ಯತೆ ತಾನೇ ನಮ್ದು ಬೆಳೆಸ್ಕೋಬೇಕಾಗಿರೋದು. ವಿ ಸ್ಟಾರ್ ಅಲ್ಲಿ ಸಣ್ಣ ಸಣ್ಣ ಬದಲಾವಣೆ ತನ್ನಿ ಸ್ನೇಹಿತರೆ, ಸಣ್ಣ ಸಣ್ಣ ಬದಲಾವಣೆ ತನ್ನಿ. ಡೈಲಿ ಸಣ್ಣ ಸಣ್ಣ ಕುಡುಕರಿಗೆ ಒಂದೇ ಸರಿ ಕುಡಿಯೋದನ್ನ ಬಿಟ್ಬಿಟ್ರೆ ಹುಚ್ಚರಾಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ ಸ್ನೇಹಿತರೆ. ಸ್ವಲ್ಪ ಸ್ವಲ್ಪ ಕ್ವಾರ್ಟರ್ 90 60 ಇಂದ 30 ಇಂದ 15 ml, ಆಮೇಲೆ 0 ml ಮಾಡ್ಬೇಕು. ಹಂಗೆ ದಿನನಿತ್ಯದ ಸಣ್ಣ ಸಣ್ಣ ಬದಲಾವಣೆ ದೊಡ್ಡ ಬದಲಾವಣೆ ಆಗುತ್ತೆ. ಸ್ಟೇಟಸ್ ಅಲ್ಲಿ ಹಾಕಿ ಸ್ನೇಹಿತರೆ, ನಿಮ್ಮನ್ನ ನೀವು ಪ್ರಮೋಷನ್ ಮಾಡಿಸ್ಕೊಡಿ. ಹಗ್ಲು ಮರೆತು ಹೇಳಿಸ್ಕೋಬೇಡಿ, ಒಳ್ಳೇದಲ್ಲ. ಸ್ಟೇಟಸ್ ಹಾಕಿ ಆಸ್ ಎ ಕೋಚ್ ಆಗಿ ನನ್ನ ಕರ್ತವ್ಯ ಹೇಳ್ಬೇಕು, ಪದೇ ಪದೇ ಹೇಳ್ತಾ ಇರ್ತೀನಿ. ಬದಲಾಗೋದ್ರ ಬಗ್ಗೆ ನಾನು ಹೇಳಲೇಬೇಕು. ಯು ಆರ್ ಎ RK ಟೀಮ್ ಲೀಡರ್. ನಿಮ್ ಬಗ್ಗೆ ಯಾರು ಬೇಳ್ ತೋರಿಸ್ಬಾರ್ದು, ನನಗೆ ನೋವಾಗತ್ತೆ. ನನ್ನಂತ ಒಬ್ಬ ಕೋಚ್ ಇರ್ಬೇಕಾದ್ರೆ ನಿಮಗೆ ಬೇಳ್ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ನ್ಯೂನ್ಯತೆ ಅಲ್ಲ, ನನ್ನ ನ್ಯೂನ್ಯತೆ. ಒಂದು ಸ್ಕೂಲಲ್ಲಿ ಒಬ್ಬ ಸ್ಟೂಡೆಂಟ್ ಸರಿ ಓದಿಲ್ಲ ಅಂತ ಹೇಳಿದ್ರೆ ಸ್ಟೂಡೆಂಟಿಗೆ ಬೈಯಲ್ಲ. ಅಲ್ಲಿ ಬೈಯೋದು ಯಾವ್ದಕ್ ಗೊತ್ತಾ? ಆ ಸ್ಕೂಲ್ ಸರಿ ಇಲ್ಲ, ಆ ಸ್ಕೂಲಲ್ಲಿ ಡಿಸಿಪ್ಲಿನ್ ಇಲ್ಲ, ಆ ಟೀಚರ್ಗೆ ಡಿಸಿಪ್ಲಿನ್ ಇಲ್ಲ ಅಂತಾರೆ. ಹುಡುಗ ತಪ್ಪು ಮಾಡಿದ್ ಹೇಳಲ್ಲ, ಹುಡುಗ ಓದಿಲ್ಲದನ್ನ ಹೇಳಲ್ಲ, ಹುಡುಗ ಬರೀ ಆಟ ಆಡಿದ್ದು ಹೇಳಲ್ಲ. ಅಲ್ಲಿ ಅವ್ನ್ ಟೈಮಿಗೆ ಸರಿಯಾಗಿ ಬಂದಿದ್ದು ಹೇಳಲ್ಲ. ಟೀಚರ್ ಸರಿ ಇಲ್ಲ, ಸ್ಕೂಲ್ ಸರಿ ಇಲ್ಲ ಅಂತ ಹೇಳ್ತಾರೆ. ಪಾಪ ಸ್ಕೂಲ್ ಸರಿ ಇದೆ, ಸ್ಕೂಲಲ್ಲಿ ಟೀಚರು ಸರಿ ಇದಾರೆ. ಹಂಗೆ RK ಫ್ಯಾಮಿಲಿಲಿ ಸಂತೋಷ ಸರಿ ಇದಾರೆ, ಕಂಪ್ನಿ MD ಸರಿ ಇದಾರೆ, ಪ್ಲಾನ್ ಚೆನ್ನಾಗಿದೆ. ವಾರ ಆದ್ರೆ ನೀವ್ ಏನ್ ಮಾಡಿರ್ತೀರ ಅದಕ್ಕೆ ಪೇಔಟ್ ಬರ್ತಾ ಇದೆ, ಪ್ರೊಡಕ್ಟ್ ಬರ್ತಾ ಇದೆ. ಎಲ್ಲ ಆದ್ಮೇಲೂ ನೀವು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಸರಿ ಇದೆ, ನಾನ್ ಸರಿ ಇಲ್ಲ. ನನ್ನ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಯಾರು ಸರಿ ಇಲ್ಲ ಹೇಳಿ? ನಾನ್ ಸರಿ ಇಲ್ಲ. ಒಂದು ದಿನನಾದ್ರೂ ನನ್ನ ಸ್ಟೇಟಸ್ ಸ್ನೇಹಿತರೆ, ನಾನು ತೇರ್ದಾಗಿಂದ ಒಂದ್ ದಿನಕ್ಕೂ ನನ್ನ ಸ್ಟೇಟಸ್ ಅಲ್ಲಿ ವಿ ಸ್ಟಾರ್ದು 2 ಫೋಟೋ ಇರ್ಲೇಬೇಕು. ನಾನು ಅಂತರಂಗದಿಂದ ನನ್ನ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀನಿ. ಐ ಆಮ್ ಎ ವಿ ಸ್ಟಾರ್ ಅನ್ಬೇಕಾದ್ರೆ ವಿ ಸ್ಟಾರ್ ಪ್ರಮೋಷನ್ ಆಗ್ಬೇಕ್ರಿ. ಒಬ್ಬ ಪೊಲೀಸ್ ಅವನ ಕೆಲಸದಲ್ಲಿ ಇರ್ಬೇಕಾದ್ರೆ ಪೊಲೀಸ್ ಡ್ರೆಸ್ ಹಾಕಿದ್ರೆ ಮಾತ್ರ ಅವನಿಗೆ ಬೆಲೆ. ಒಬ್ಬ ಡಾಕ್ಟ್ರು ಅವ್ನ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರದು ಕೋಟ್ ಹಾಕ್ದಾಗ ಮಾತ್ರ ಬೆಲೆ. ಒಬ್ಬ ಲಾಯರ್ ಕೋಟ್ ಹಾಕ್ದಾಗ ಮಾತ್ರ ಬೆಲೆ. ನೀವು ವಿ ಸ್ಟಾರ್ ಏನಾಗಿತ್ತು ಅಂತ ಹೇಳಿದ್ರೆ, ವಿ ಸ್ಟಾರ್ದು ಸ್ಟೇಟಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿ ಸ್ಟಾರ್ದು ನಿಮ್ಮ ವಿಡಿಯೋಗಳು, ನಿಮ್ಮ ಫೋಟೋಗಳು, ಕಾರ್ಯಕ್ರಮದ ಬರ್ತಿದ್ರೆ ಮಾತ್ರ ಯು ಆರ್ ಎ ವಿ ಸ್ಟಾರಿಯನ್. ಇಲ್ಲ ಅಂದ್ರೆ ನೀವು ವಿ ಸ್ಟಾರಿಯನ್ ಅಲ್ಲ. ಎಷ್ಟೋ ಜನಕ್ಕೆ ನಾಚಿಕೆ ಅಂದ್ರೆ ನಾಚಿಕೆ. ಒಂದು ಅದೇ ಕಂಪ್ನಿಲಿ ಇದಾರೆ, ಅದೇ ಕಂಪ್ನಿ ದುಡ್ಡನ್ನ ತಗೋತಾರೆ, ಅದೇ ಕಂಪ್ನಿದಲ್ಲೇ ಏನೇನೋ ಎಂಜಾಯ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೇ ಕಂಪ್ನಿದು ರಿಸಲ್ಟ್ ಬಂದಿರೋ ವಿಡಿಯೋ ಹಾಕೊಳಕ್ಕೆ ನಾಚಿಕೆ, ಅವ್ರಿಗೂ ಫ್ಯಾಮಿಲಿ ಗ್ರೂಪ್ ಗಳಿಗೆ ಹಾಕಕ್ಕೆ ನಾಚಿಕೆ, ಆ ಕಂಪ್ನಿಲಿ ಬಂದಿರೋ ಫೋಟೋಗಳು ಹಾಕ್ಲಿಕ್ಕೆ ನಾಚಿಕೆ, ಲೀಡರ್ಸ್ ಗಳು ಪ್ರೋಗ್ರಾಮ್ ಮಾಡ್ತಾರ ಫೋಟೋಗಳು ಹಾಕೊಳ್ಳಿಕ್ಕೆ ನಾಚಿಕೆ. ಏನ್ರಿ ಭಗವಂತ ಯಾಕ್ರಿ ಸಕ್ಸಸ್ ಕೊಡಲ್ಲ? ಯಾಕೆ ಕೊಡಲ್ಲ ಹೇಳಿ? ನಿಮ್ಮಲ್ಲಿ ನ್ಯೂನತೆಗಳು ತುಂಬಾ ಇದೆ. ನೀವು ಅದನ್ನ ಒಂದೊಂದೇ ಫಿಲ್ ಮಾಡ್ಕೊಂತಾ ಬರ್ತಾ ಇದ್ರೆ ಭಗವಂತ ನಿಮ್ಮ ಅಕೌಂಟ್ ಅನ್ನು ಫುಲ್ಫಿಲ್ ಮಾಡ್ಕೊಂತಾ ಬರ್ತಾ ಇರ್ತಾನೆ. ನೀವ್ ಇಲ್ಲಿ ಕಮ್ಮಿ ಮಾಡ್ತಿದ್ರೆ ನಿಮ್ಮ ಅಕೌಂಟ್ ಅಲ್ಲೂ ಅವ್ನು ಕಮ್ಮಿ ಮಾಡ್ತಾ ಇರ್ತಾನೆ. ನಮ್ಮ ಅಕೌಂಟ್ ಅಲ್ಲಿ ಯಾಕೆ ಜಾಸ್ತಿ ಇರುತ್ತೆ? ನಾವ್ ವಿ ಸ್ಟಾರ್ ಬಗ್ಗೆ ಜಾಸ್ತಿ ಮಾತಾಡ್ತೇವೆ. ನಾವ್ ಯಾಕೆ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೇಕು, ಅವಾಗ ಅಲ್ಲಿ ದುಡ್ಡು ಬರುತ್ತೆ. ಡಾಕ್ಟ್ರು ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರೋದು. ಹೋಗ್ ಮಣ್ಣು ಹತ್ರ ದುಡ್ಡು ಬರಲ್ಲ ಅವನಿಗೆ. ಲಾಯರ್ ಹೋಗಿ ಕೋರ್ಟ್ ಅಲ್ಲಿ ಕೋರ್ಟ್ ಹಾಕೊಂಡು ಆರ್ಗ್ಯುಮೆಂಟ್ ಮಾಡ್ಬೇಕು. ಎದುರುಗಡೆ ಲಾಯರ್ ಏನ್ ಮಾತಾಡ್ತಾನೆ ಅವ್ರಿಗೆ ಆಪೋಸಿಟ್ ಮಾತಾಡಿ ಕೇಸ್ ಗೆದ್ರೆ ಮಾತ್ರ ದುಡ್ಡು. ಕೇಸ್ ಗೆಲ್ಲಿಲ್ಲ ಅಂದ್ರೆ ನೀನ್ ಯಾಸ್ತಿಮೆ ಲಾಯರ್ ಅಂತ ಹೇಳಿ ಅವನಿಗೆ ಕೇಸೇ ಕೊಡಲ್ಲ. ಹಂಗೆ ನೀವು ರ್ಯಾಂಕ್ ಆಗ್ತಿದ್ರೆ ಮಾತ್ರ ನಿಮ್ಮ ಕೆಳಗಿರೋರು ಖುಷಿಯಾಗಿ ನಮ್ ಲೀಡರ್ ರ್ಯಾಂಕ್ ಆಗ್ತಿದ್ರೆ, ನಮ್ ಲೀಡರ್ ಅಲ್ಲಿ ಜೋಶ್ ಇದೆ, ನಮ್ ಲೀಡರ್ ಅಲ್ಲಿ ಪವರ್ ಇದೆ ಇದ್ರೆ ಈ ಲೀಡರ್ ಒಟ್ಟಿಗಿರ್ಬೇಕಂತಾರೆ. ನೀವು ಝೂಮ್ ಮೀಟಿಂಗ್ ಬಂದ್ರೆ ನಿಮ್ ಟೀಮ್ ಅವ್ರು ಝೂಮ್ ಮೀಟಿಂಗ್ ಬರ್ತಾರೆ. ನೀವು BOP ಬಂದ್ರೆ ನಿಮ್ ಟೀಮ್ ಅವ್ರು BOP ಬರ್ತಾರೆ. ನೀವು ಟ್ರೈನಿಂಗ್ ಬಂದ್ರೆ ನಿಮ್ ಟೀಮ್ ಅವ್ರು ಟ್ರೈನಿಂಗ್ ಬರ್ತಾರೆ. ನೀವು BOP ಬರಕ್ ಸುಳ್ಳು ಹೇಳಿದ್ರೆ ನಿಮ್ ಟೀಮ್ ಅವರು ಸುಳ್ಳು ಹೇಳ್ತಾರೆ. ನೀವು ಝೂಮ್ ಮೀಟಿಂಗ್ ಬರಕ್ಕೆ ಸುಳ್ಳು ಹೇಳಿದ್ರೆ ನಿಮ್ ಟೀಮ್ ಅವರು ಝೂಮ್ ಮೀಟಿಂಗ್ ಸುಳ್ಳು ಹೇಳ್ತಾರೆ. ನೀವು ಕಳ್ಳಾಟ ಆಡಿದ್ರೆ ನಿಮ್ ಕೆಳಗಿರೋರು ಕಳ್ಳಾಟ ಆಡ. ಇಷ್ಟೇ. ಆರ್ಕೆಲೆಕ್ಕೆ ಹೈಯೆಸ್ಟ್ ಅಂತ ಬರುತ್ತೆ ಅಂತ ಕಂಪ್ನಿ MD ಹೇಳಿದ್ರೆ ಏನಂತ ಗೊತ್ತಾ? ಡೈಮಂಡ್ ಮೀಟಿಂಗ್ ಅಲ್ಲಿ ಸಂತೋಷ್ ಮಾಡ್ತಾರ್ರಿ, ಕೆಲ್ಸ ಮಾಡಿ ಮಾತಾಡ್ತಾರೆ. ಹೇಳಲ್ಲ ಅವರು, ಕೆಲ್ಸ ಮಾಡಿ ಮಾತಾಡ್ತಾರೆ, ಅದಕ್ಕೆ ಇಷ್ಟಪಡ್ತಾರೆ, ಅದಕ್ಕೆ ಸ್ಟ್ರೆಂತ್ ಬರುತ್ತೆ. ನೀವು ಕೆಲಸ ಮಾಡಿ ಬರುತ್ತೆ ಅಂತಾರೆ. ಭರವಸೆ ಉಳಿಸ್ಕೊಳ್ಳಿ ಟೀಮ್ದು ಅಂತಾರೆ. ಯಾರು ಭರವಸೆ ಉಳಿಸ್ಕೊತಾರೆ ಟೀಮ್ ಅಲ್ಲಿ? ನಿಮ್ಗೆ ಹೆಮ್ಮೆ ಅಂತ ಹೇಳ್ಬೇಕ್ರಿ, ನನ್ ಟೀಮ್ ಲೀಡರ್ ಇವರು ಹೆಮ್ಮೆ ಅಂತ ಹೇಳ್ಬೇಕು. ಕೆಲವು ಸರಿ ಭಾವುಕರಾಗ್ಬೇಕು ಲೀಡರ್ ಹೆಸರು ಹೇಳಿದ ತಕ್ಷಣ. ನನ್ ಲೀಡರ್ ಬಗ್ಗೆ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಸರ್, ನನ್ ಜೀವನ ಬದಲು ಮಾಡ್ಬಿಟ್ರು ಸರ್. ಯಾವಾಗ ನಿಮ್ಮ ಲೀಡರ್ಸ್ಗೆ ಇನ್ಕಮ್ ಕೊಡ್ಸಲ್ಲ ನೀವು, ಅವ್ರ ಕೋಚ್ ಮಾಡಿ ಅವ್ರನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಕ್ಕೆ ತಿದ್ದಲ್ಲ ನೀವು,
ಅವಾಗ ಏನಂತಾರ ಗೊತ್ತಾ, ಅವ್ರು ಬರ್ತಾರಪ್ಪ, ಅವ್ರು ಮೆರಿತಾರೆ, ಅವ್ರು ಡ್ರೆಸ್ ಹಾಕಂತಾರ, ಅವ್ರದ್ದಾಯ್ತು, ಅವ್ರ ಕೆಲ್ಸ ಆಯ್ತು, ಅವ್ರದ್ದಾಯ್ತು, ಇದಾಯ್ತು. ನಮ್ ಬಗ್ಗೆ ಏನ್ ಗಮನ ಕೊಟ್ಟಿದ್ದಾರೆ? ನಮ್ ಬಗ್ಗೆ ಏನ್ ಗಮನ ಕೊಟ್ಟಿದ್ದಾರೆ? ಅಪ್ಲೈನ್ ದೃಷ್ಟಿ ಇರುತ್ತೆ ಸ್ನೇಹಿತರೆ, ಅಪ್ಲೈನ್ ದೃಷ್ಟಿ. ನಾನ್ ಯಾಕೆ ಹೋರಾಟ ತುಂಬಾ ಜನಕ್ಕೆ ನಾನು ಮಾಡ್ತೀನಿ ಗೊತ್ತಾ? ಇಲ್ಲಿ ಕೆಲವರು ವಿಡಿಯೋದಲ್ಲಿ ಇರ್ತಾರೆ, ನಾನು ರೈಟ್ ಮಾಡ್ಕೊಂಡಿರ್ತಾನೆ ಡೈಲಿ ಯಾರು ವಿಡಿಯೋದಲ್ಲಿ ಬರ್ತಾರೆ ಜೂಮ್ ಅಲ್ಲಿ, ಅವ್ರಿಗೆ ಗಮನ ಕೊಡ್ಬೇಕು, ಅವ್ರಿಗೆ ಗೆಲ್ಲಿಸ್ಬೇಕು, ಮನಸ್ ಬರುತ್ತೆ ನನಗೆ. ಯಾರು ಡೈಲಿ ಜೂಮ್ ಅಲ್ಲಿ ಬರ್ತಾರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿರ್ತೀನಿ, ಇಷ್ಟು ಜನ ಬಂದಿದ್ದಾರೆ, ವಾರದಲ್ಲಿ ಕಂಟಿನ್ಯೂ 7 ದಿನ ಯಾರು ಬಂದ್ರು, ಎಸ್ ಇವ್ರನ್ನ ಏನಾರು ಮಾಡಿ ಗೆಲ್ಲಿಸ್ಬೇಕು ಅಂತ ಪರ್ಸನಲ್ ಆಗಿ ಫೋನ್ ಮಾಡ್ತೀವಿ, ಡೇಟ್ ಕೊಡ್ತೀವಿ, ಗೆಲ್ಸಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡಿ. ಯಾರು ಕಳ್ಳಾಟ ಆಡ್ತಾರೆ ಅವ್ರ ಜೀವನದಲ್ಲಿ ಅವರು ಕಳ್ಳಾಟ ಆಡ್ಕೊತಾರೆ, ನಾವೇನ್ ಮಾಡ್ಲಿಕ್ಕಾಗತ್ತೆ? ನಾವೇನು ಮಾಡ್ಲಿಕ್ಕಾಗಲ್ಲ ಸ್ನೇಹಿತರೆ. ಎನಿವೆ ಲೆಜೆಂಡ್ಸ್, ಸೊ ಒಂದ್ ಒಳ್ಳೆ ಅವಕಾಶ. ನಿನ್ನೆ ನಂಗೆ ಫೈನಲಿ ಕೆಲವೊಂದು ಕ್ಲೈಮ್ಯಾಕ್ಸ್ ಕೊಡ್ಲಿಕ್ಕಿತ್ತು, ನಂಗೆ ಸಮಯ ಆಗಿರ್ಲಿಲ್ಲ. ಸೊ ನಾವೆಲ್ಲರೂ 24ನೇ ತಾರೀಕು ನಾವು ಸಿಗೋಣ, ಅದ್ದೂರಿ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಕುಶಾಲನಗರ ಒಂದ್ ಡೇಟ್ ಇದೆ, ನನ್ನ ಡೇಟ್ ನಾಳೆ ಟೈಪ್ ಮಾಡಾಕ್ತಾ ಇದ್ದೀನಿ. ನಿಮ್ಮ ಬೋರ್ಡ್ ಮೀಟಿಂಗ್ ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು, ನಾನು ಡೇಟ್ ಕೊಡ್ತೀನಿ, ಅವಕಾಶ ಕೊಡ್ತಾ ಇದ್ದೀನಿ, ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಮೈಸೂರು ಡೇಟ್ ಕೊಡ್ತಾ ಇದ್ದೀನಿ, ಬೆಂಗಳೂರು 3 ದಿನ ಡೇಟ್ ಕೊಡ್ತಾ ಇದ್ದೀನಿ ಬೋರ್ಡ್ ಮೀಟಿಂಗಿಗೆಲ್ಲ. ಬರ್ತೀರಾ? ನಮ್ ಇರೋ ನಾಲೆಡ್ಜ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಯಾರು ಫ್ರೀ ಆಫ್ ಕಾಸ್ಟ್ ಮಾಡಲ್ಲ ರೀ. ನಾನೊಬ್ರು ಟ್ರೈನರ್ಗೆ ಸುಮ್ನೆ ಏನ್ ನಮ್ಮಷ್ಟು ಮಾತಾಡಲ್ಲ, ಇರ್ಲಿ ಒಂದು ಫೇಸ್ ಚೇಂಜ್ ಆಗ್ಲಿ ಅಂತ ಕರಿಯಕ್ಕೆ ಒಬ್ಬ ಟ್ರೈನರಿಗೆ ಮಾತಾಡಿದ್ಕೆ ಏನ್ ಕೇಳಿದ್ರು ಗೊತ್ತಾ? 50,000 ರೂಪಾಯಿ ಕೇಳಿದ್ರು ಒನ್ ಡೇಗೆ. ಅವ್ರದ್ದು ವಿಡಿಯೋ ಕಳಿಸ್ತೀನಿ, ನೀವೇನಂತೀರ ಗೊತ್ತಾ? ಅಯ್ಯೋ ಸರ್, ನೀವೊಂದು 10 ಪಟ್ಟು ನೀವು ಮಾತಾಡ್ತೀರಾ ಸರ್, ನಿಮ್ಗೆ ಯಾಕೆ ಟ್ರೈನರ್? ನಾನೊಂದು ಫೇಸ್ ಚೇಂಜ್ ಆಗ್ಲಿ ಅಂತ ಹೇಳಿ ಒಬ್ಬ ಟ್ರೈನರಿಗೆ ಕರಿಯೋಣ ಅಂತ ಕೇಳಿದೆ ನಾನು, ನೋಡೋಣ ಅಂತ ಹೇಳಿ. 50,000 ಕೇಳಿದ ಸ್ನೇಹಿತರೆ. ನನ್ನ ಹತ್ರ ಇರೋಷ್ಟು PPT ಇಲ್ಲ, ನನ್ನ ಒಂದೆರಡು PPT ಕಳಿಸಿ ಸರ್, ನಿಮ್ದು ಏನ್ ಟ್ರೈನಿಂಗ್ ಕೊಡ್ತೀರಾ ನೋಡೋಣ ಅಂದೆ. ಹಂಗೆಲ್ಲ ಕಳ್ಸಕ್ಕಾಗಲ್ಲ, ಕಳಿಸ್ತೀನಿ ಸರ್, ನಿಮ್ಗೆ ಯಾಕೆ ಅಡ್ವಾನ್ಸ್ ಅಂತ ಹೇಳಿ 5,000 ಅಡ್ವಾನ್ಸ್ ಆಗ್ತದೆ ಟ್ರೈನರ್ಗೆ ಇರ್ಲಿ ಅಂತ. ಅವ್ರು ಹಂಗ್ ಕಳ್ಸಲ್ಲ. ಒಂದ್ PPT ಕಳ್ಸಿದ್ರು, ಅದು ನೋಡಿ ಅಯ್ಯೋ ದೇವ್ರೆ, ಈ PPT ನಮ್ ಟೀಮ್ ಅಲ್ಲಿ ಇರೋರು ಮಾತಾಡ್ತಾರಲ್ಲಪ್ಪ, ಈ ನನ್ ಮಗ ಬಂದ್ ಮಾತಾಡ್ಬೇಕು, 50,000 ರೂಪಾಯಿ ಕೇಳ್ತಾರೆ. ಇಡೀ ದಿನ ನಾವು ನಿಂತ್ಕೊಂಡು ನಿಮಗೆ ಬ್ಯಾಕ್ ಟು ಬ್ಯಾಕ್ ನಿಮ್ ಬಗ್ಗೆ ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದ್ರೆ ಏನು ಕೊಡ್ತೀವ್ರಿ? ನೀವು ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳಿ. ನಿನ್ನೆ ನೀವು 300 ರೂಪಾಯಿ ಕೊಟ್ಟ ತಕ್ಷಣ ನನಗೇನ್ 3 ಲಕ್ಷ ಕಲೆಕ್ಷನ್ ಆಗ್ಬಿಟ್ಟು ನಾನು ಏನ್ ದುಡ್ಡು ಜೋಬಲ್ಲಿ ಇಟ್ಕೊಂಡಿದ್ದೀನ, ಇನ್ನೂ 10,000 ಎಕ್ಸ್ಟ್ರಾ ಕೊಟ್ಟು ಪ್ರೋಗ್ರಾಮ್ದು ಫಿನಿಶ್ ಮಾಡಿ ಬಂದಿದ್ದೀನಿ ಕೈಯಿಂದ. ನೀವು ಕೊಟ್ಟಿರೋ ದುಡ್ಡಲ್ಲಿ ಕಾರ್ಯಕ್ರಮಗಳು ಆಗಲ್ಲ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಸ್ನೇಹಿತರೆ. 300 SBಗೆ ಒಳ್ಳೆ ಅವಕಾಶ ಇದೆ. ಯಾರೋ ಆಗ್ತಾರೆ, ಯಾರೋ ಬಿಡ್ತಾರೆ. ಮಾತ್ರ ಒಂದ್ ಹೇಳ್ತೀನಿ, 24ನೇ ತಾರೀಕು ಕಾರ್ಯಕ್ರಮದಲ್ಲಿ ಯಾರು ವೇದಿಕೆ ಎತ್ತಲ್ಲ, ತಪ್ಪು ತಿಳ್ಕೊಬಿಡಿ, ಅದ್ ನಿಮ್ ಇಷ್ಟ. ವೇದಿಕೆ ಎತ್ತಿಲ್ಲಲ್ಲ, ಅವತ್ತೇನ್ ಮಾಡ್ತಾರೆ ಗೊತ್ತಾ? ಕಿರುಬೆರಳು ಇದೆಯಲ್ಲ, ಈ ಬೆರಳು, ನಿಮ್ಮ ಬೆರಳು ನೀವೇ ಕಟ್ಕೋತಿರ ರಕ್ತ ಬರೋವರ್ಗು, ನಾನ್ ಸ್ಟೇಜ್ ಹತ್ತಿಲ್ವಲ್ಲ ಅಂತ ಅವಕಾಶಗಳನ್ನ ವಹಿಸ್ಕೊಬಿಡಿ. ನಾನು ಯಾಕೆ ಗೊತ್ತಾ 24ನೇ ತಾರೀಕು ಮಾಡ್ತಾರೋ ಉದ್ದೇಶ ಏನ್ ಗೊತ್ತಾ? ನನ್ನ ಆರ್ಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ 6ನೇ ರ್ಯಾಂಕ್ ಅವರು ರೀಸೆಂಟ್ ಆಗಿ ಆದವ್ರು ಎಲ್ಲ ವೇದಿಕೆ ಎತ್ತಿದ್ದಾರೆ. ಜೂನ್ 7ನೇ ತಾರೀಕಿಗೂ ಅವ್ರು ವೇದಿಕೆ ಎತ್ತಾ ಇದ್ದಾರೆ. ಆದ್ರೆ ಅವರ ಸೀನಿಯರ್ ಮಾತ್ರ ಅವ್ರ ವೇದಿಕೆಯಲ್ಲಿ ಇರೋದನ್ನ ನೋಡಬಾರ್ದು, ಅವರ ಜೊತೆ ಅವ್ರಿಗೆ ಸಪೋರ್ಟ್ ಮಾಡಿದಂತವ್ರಿಗೂ ಒಂದು ವೇದಿಕೆ ಸಿಗ್ಬೇಕು ನನ್ನ ಕಡೆಯಿಂದ, ಅವ್ರಿಗೂ ಒಂದು ವೇದಿಕೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ವೇದಿಕೆ ನಾನು ಮಾಡ್ಕೊಡ್ತಾರ. ನಾನು ಅದೇನಾದ್ರು ಕಾರ್ಯಕ್ರಮ 24ನೇ ತಾರೀಕಿಂದ ಓಪನ್ ಆಗಿ ಹೇಳ್ತೀನಿ ಬಿಡಿ. ಕೈ ಬಿಟ್ಟಿದ್ರೆ ನಾನು ಜುಲೈಗೂ ಮಾಡ್ಬೋದಿತ್ರಿ. 8 ಲಕ್ಷ ರೂಪಾಯಿ ನನ್ನ ಹತ್ರ ದುಡ್ಡು ಇರೋದ್ರಿ. ನನ್ ಮನೆ ಓಪನ್ಗೋ ಇನ್ನೊಂದು ಯಾಕೋ ಸಪೋರ್ಟ್ ಆಗದ್ ನನಗೆ. ಯಾಕೆ ಮಾಡ್ತಾ ಇದೀನಿ ಹೇಳಿ? ಜೂನ್ 7 ನಿಮ್ಮ ಲೀಡರ್ಸ್ ಗಳು ವೇದಿಕೆ ಎತ್ತಾ ಇದ್ದಾರೆ. ನೀವು ಅವ್ರ ವೇದಿಕೆ ಎತ್ತದನ್ನ ನೋಡ್ಕೊಂಡು ನೀವು ಸಪ್ಪು ಕೂರ್ಬಾರ್ದು. ನಿಮ್ಗೂ ಅದಕ್ಕಿಂತ ಮುಂಚೆ ಒಂದು ವೇದಿಕೆ ಕೊಟ್ಟಿ ನಿಮ್ಗೂ ಆ ವೇದಿಕೆ ನಿರ್ಮಾಣ ಮಾಡ್ಕೊಡ್ಬೇಕು ಅಂತೇಳಿ ಆ ವೇದಿಕೆನ ನಿರ್ಮಾಣ ಮಾಡ್ ಆ ವೇದಿಕೆನ ಯಾವ್ದೇ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬೇಕು. ನಿಮ್ಗೆ ಕಾಮನ್ ಅನ್ನಿಸ್ಬೋದು 300 SPಗೆ ಒಂದು ಸ್ಟವ್, ಕಾಮನ್ ಅನ್ನಿಸ್ಬೋದು ಒಂದು 8,000 ರೂಪಾಯಿದು ಬೆಳ್ಳಿ ಕಿರೀಟ. ಆದ್ರೆ ಆ ವೇದಿಕೆಗೆ ನಾವು ಮಾಡ್ಬೇಕಾದ್ರೆ ಲಕ್ಷ ಖರ್ಚು ಮಾಡಿರ್ತೀವಿ. ಅದೇ ವೇದಿಕೆ ಆರ್ಗನೈಸ್ ಆಗ್ಬೇಕಾದ್ರೆ ತಿಂಗ್ಳುಗಟ್ಲೆ ಶ್ರಮ ಇರುತ್ತೆ. ಎಲ್ಲರ ಮೈಂಡ್ ಸೆಟ್ ಮಾಡಿ ಎಲ್ಲಾ ಜನ ಭದ್ರಾವತಿಯಿಂದ ಬರೋದು, ಶಿವಮೊಗ್ಗದಿಂದ ಬರೋದು, ಕುಶಾಲನಗರ, ಮಡಿಕೇರಿ, ವಿರಾಜಪೇಟೆ, ಚಾಮರಾಜನಗರ, ಕುಣಿಗಲ್ಲು, ಬೆಂಗಳೂರು, ಕೋಲಾರ, ತಮಿಳ್ನಾಡು ಎಲ್ಲಾ ಕಡೆಯಿಂದ ಜನ ಒಂದು ಕಡೆ ಸೇರ್ಕೊಂಡಿ ಅಷ್ಟೂ ಜನಗಳ ಎದುರಿಗೆ ವೇದಿಕೆ ಹತ್ತದಿದೆಯಲ್ಲ, ಸುಮ್ಮನೆ ಅಲ್ಲ. ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ಅಷ್ಟು ಜನ ಸೇರಿಸ್ಬೇಕಾದ್ರೆ ಆ ನೋವು, ಆ ಕಷ್ಟ ಇವತ್ತಿಂದಾನೇ ಕೆಲಸ ಸ್ಟಾರ್ಟ್ ಆಗಿದೆ. 24ನೇ ತಾರೀಕಿಗೆ ಏನ್ ಬೇಕು, ಏನ್ ಬೇಡ, ಯಾರ್ ಟೀಮ್ ವೀಕ್ ಇದೆ, ಅವ್ರಿಗೆ ಹೆಂಗ್ ಎನ್ಕರೇಜ್ ಕೊಡ್ಬೇಕು, ಏನ್ ಮಾಡ್ಬೇಕು. ಆ ಕಾರ್ಯಕ್ರಮ ಆಗೋದ್ರೊಳಗೆ ಲಕ್ಷಗಟ್ಲೆ ನಾನು ಪೆಟ್ರೋಲಿಗೆ ಲಾಡ್ಜಿಗೆ ಹಾಕಿರ್ತೀನಿ ದುಡ್ಡ. ಊರಿಗೆ ಕಾರಲ್ಲಿ ಹೋಗ್ತೀನಲ್ಲ, ಕಿಲೋಮೀಟರ್ ಗಟ್ಲೆ ಲಾಡ್ಜ್ ಅಲ್ಲಿ ಹಾಲ್ಟ್ ಹಾಕ್ತೀನಿ. ಜೊತೆಲಿದ್ದೆ ಊಟ ತಿಂಡಿ ಜೊತೆಲಿರೋ ಲೆಕ್ಕ ಮಾಡಿದ್ರೆ ಆ ಪ್ರೋಗ್ರಾಮ್ ಆಗೋದ್ರೊಳಗೆ ಲಕ್ಷಗಟ್ಲೆ ಬರೀ ನಂದು ಕಾರ್ ಪ್ರೋಗ್ರಾಮು, ಲಾಡ್ಜು, ಊಟ ತಿಂಡಿಗೆ ನಾವು ಖರ್ಚು ಮಾಡಿರ್ತೀವಿ ಸ್ನೇಹಿತರೆ. ನಿಮ್ಗೊಂದು ವೇದಿಕೆ ನಿರ್ಮಾಣ ಮಾಡ್ಕೊಡ್ಲಿಕ್ಕೆ. ಯಾಕೆ ಆ ವೇದಿಕೆ ಗೊತ್ತಾ? ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡಿದಾರಲ್ಲ, ಏನಾದ್ರೂ ಆಗ್ಲಿ ಆ ಯೋಗ್ಯತೆಗೆ ಒಂದು ಆನ್ಸರ್ ಸ್ಟಾರ್ಟಿಂಗ್ ಅಲ್ಲೇ ಕೊಡ್ಬೇಕು. ಎದುರುಗಡೆ ಇರೋ ವ್ಯಕ್ತಿ AK-47 ಇಟ್ಕೊಂಡಿದ್ದಾನೆ ಅಂದ್ರೆ ಅಟ್ಲೀಸ್ಟ್ ಅವ್ನ ಎದುರಿಗೆ ಒಂದು ಟಿಗರ್ ಆರು ನೀವು ಇಟ್ಕೊಳ್ಬೇಕು. ಎಲ್ಲಾರು ಹೊಡೆದ್ ಬಿಡ್ತಾನೆ ಅನ್ನೋ ಭಯನಾರು ಅವ್ನಲ್ಲಿ ಇರ್ಬೇಕು ಅನ್ನೋದಕ್ಕೋಸ್ಕರ ಆ ಕಾರ್ಯಕ್ರಮಗಳು. ಅವೆಲ್ಲರೂ ಅದ್ರ ಕಡೆ ಗಮನ ಕೊಟ್ಟಿ 24ನೇ ತಾರೀಕು ಕಾರ್ಯಕ್ರಮ ಇನ್ನೊಂದ್ 2-3 ದಿನ ಎಡಿಟಿಂಗ್ ಎಲ್ಲ ನಡೀತಾ ಇದೆ. ನಮ್ಮ
ನಮ್ಮ ಲೆಜೆಂಡ್ಸ್ ಗಳ ಫೋಟೋಗಳು ಬರುತ್ತೆ, ಬೆಳ್ಳಿ ಕಿರೀಟ ಅಚೀವರ್ ಆದವ್ರ ಫೋಟೋಗಳು ಬರುತ್ತೆ, ಹಾಕಿ ಜಡಾಯಿಸಿ ಜಿಂಗ್ ಜಾಂಗ್ ಡಿಂಗ್ ಡಿಂಗ್ ಜಿಂಗ್ ಜಾಂಗ್ ಡಿಂಗ್ ಡಿಂಗ್. ಆ ಕಾರ್ಯಕ್ರಮ ನೀವೇನ್ ಕನ್ಸ್ ಕಟ್ಕೊಂಡ್ರು ಪರವಾಗಿಲ್ಲ, ಅದೇ ತರ ಕನಸಿರುತ್ತೆ. ಒಂದು ಒಂದು ಇಂದ್ರಲೋಕ ಅಂತ ಹೇಳ್ಬೋದು, ಒಂದು ಸ್ವರ್ಗ ಅಂತ ಹೇಳ್ಬೋದು. ಆ ವಾತಾವರಣದಲ್ಲಿ ನಾವು ಇರ್ತೀವಿ. ಒಂದು ದಿನ ಸರ್ ನೀವು ತಪ್ಪು ಮಾಡ್ಬಿಡ್ರಿ ಸರ್, ನೀವು ಒಂದ್ 3,000 ರೂಪಾಯಿ ಇಟ್ಬಿಟ್ಟು ನೀವು ಟಿಕೆಟ್ 1 night 2 days ಮಾಡಿದ್ದಿದ್ರೆ ಸರ್ ಎಂಜಾಯ್ ಮಾಡ್ಬೋದಿತ್ತು ಸರ್. ಲೇಟ್ ನೈಟ್ ವರ್ಗು ಡ್ಯಾನ್ಸ್ ಮಸ್ತಿ ಮೋಜು ಎಂಜಾಯ್ಮೆಂಟ್ ಎಲ್ಲ ಮಾಡಿ, ಡ್ಯಾನ್ಸ್ ಎಲ್ಲ ಮಾಡಿ, ಫೈರ್ ಕಂಪ್ ಎಲ್ಲ ಮಾಡಿ, ಮಲ್ಕಂಡಿ ಬೆಳಗ್ಗೆ ಎದ್ ಬರಂಗ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನೀವ್ ಹೇಳ್ತೀರಾ. ಪಕ್ಕಾ ನೀವ್ ಹೇಳ್ತೀರಾ. ಅಷ್ಟು ಅದ್ದೂರಿಯಾಗಿ 1,299 ಅದ್ ಯಾವ ಲೆಕ್ಕನಲ್ಲ. ಒಂದ್ ಕ್ವಾರ್ಟರ್ ಬಿಲ್, ಒಂದು ಕ್ವಾರ್ಟರ್ ಬಾಟಲ್ ಇದೆಯಲ್ಲ ಅದ್ರ ದುಡ್ಡು 1,299. ನೀವು ಬ್ಯೂಟಿ ಪಾರ್ಲರ್ ಹೋಗ್ತಿರಲ್ಲ, ಅದು ಫೇಸಿಗೆ ಹಾಕ ಕ್ರೀಮು ಅದ್ ಹಾಕ್ಬಿಟ್ಟು ಏನೋ ಒಂದು ಮಾಡ್ತಾರಲ್ಲ, ಅದಕ್ಕೆ 3,000-4,000 ಕೊಡ್ಬೇಕು. ಬರೀ 1,299. ಒಂದ್ ಹೇಳ್ತಾ ಇದೀನಿ, ಅದು 300 ಜನ ಫುಲ್ ಸೀಟ್ ಕೆಪಾಸಿಟಿ. ಅದು ಥಿಯೇಟರ್ ಕೆಪಾಸಿಟಿ. ಥಿಯೇಟರ್ ಕೆಪಾಸಿಟಿ ಎಷ್ಟು? 300 ಸೀಟು. ಮಾಮೂಲಿ ಸೀಟ್ ತರ ಹಾಕಿದ್ರೆ, ರೌಂಡ್ ಟೇಬಲ್ ಹಾಕಿದ್ರೆ 200 ಜನಕ್ಕೆ ಮಾತ್ರ ಅವಕಾಶ. ನಾನು ಬೆಳ್ಳಿ ಕಿರೀಟ ಅಚೀವರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ರೌಂಡ್ ಟೇಬಲ್ ಹಾಕಿ, ಬೆಳ್ಳಿ ಕಿರೀಟ ಯಾರು ಅಚೀವರ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಒಂದು ರೌಂಡ್ ಟೇಬಲ್ ಅಲ್ಲಿ ಹಾಕಿರ್ತೀವಿ. ರೌಂಡ್ ಟೇಬಲ್ ಅಲ್ಲಿ ಅವ್ರು ನಿಮ್ ರೆಸ್ಪೆಕ್ಟ್ ಬೇರೆ, ಆ ರೌಂಡ್ ಟೇಬಲ್ ಅಲ್ಲಿ ಕೂತಿರೋ ವಾತಾವರಣಗಳು. ಸೊ ರೌಂಡ್ ಟೇಬಲ್ ಬೆಳ್ಳಿ ಕಿರೀಟ ನಮ್ಮ ಲೆಜೆಂಡ್ಸ್ ಗೆ ಹಾಕ್ದಾಗ ನನ್ನ ಪ್ರಕಾರ ಅದು 250 ಜನಕ್ಕೆ ಲಾಕ್ ಆಗ್ಬಿಡುತ್ತೆ. ಅದ್ರ ಮೇಲೆ ಎಕ್ಸ್ಟ್ರಾ ನಾನ್ ಬರ್ತೀನಿ ಸರ್ 5,000 ಕೊಡ್ತೀನಿ ಟಿಕೆಟ್ಗೆ ನಂಗೆ ಒಳಗ್ ಬಿಡಿ ಅಂದ್ರೆ ನಾನ್ ಬಿಡಕ್ ರೆಡಿ ಇರ್ಬೋದು. ಆ ಗೇಟು ತುರ್ಕಕ್ ಆಗಲ್ಲ. ಅದು ಸ್ಟೇಡಿಯಂ ಆದ್ರೆ ತುರುಕ್ಬಹುದು, ಇನ್ನೊಂದ್ ಯಾವ್ದಾದ್ರು ಮದ್ವೆ ಆದ್ರೆ ಛತ್ರ ಆದ್ರೆ ಮಾಡ್ಬೋದು. ಅದು 300 ಕೆಪಾಸಿಟಿ ಇರೋದೆ. ನಾನು ವಿಡಿಯೋ ಹಾಕ್ತೀನಿ ಒಂದ್ಸರಿ ನೋಡಿ, 300 ಜನ ಇರೋ ಕೆಪಾಸಿಟಿ. ಅದಕ್ಕೋಸ್ಕರ ಈಗ್ಲೇ ಟಿಕೆಟ್ ಬುಕ್ ಮಾಡಿ. ನಾಳೆ ಸಿಕ್ಕಿಲ್ಲ ಮಾಡಿಲ್ಲ, ನಮ್ಮ ಮನೆಯವ್ರು ಬರ್ತೀನಿ ಅಂದಿದ್ರು, ಅವ್ರಿಗೆ ಒಂಚೂರು ಏನಾರು ಮಾಡಿದ್ರೆ ನಿನ್ ತೊಡೆ ಮೇಲೆ ಕೂರ್ಸ್ಕೋಬೇಕು. ನನ್ನ ಹತ್ರ ಬೇರೆ ದಾರಿ ಇಲ್ಲ. ನೀವು ಕೂರ್ಸ್ಕೊಳ್ಳೋದಿದ್ರೆ ಕೂರ್ಸ್ಕೋಬಹುದು. ಆ ಟೈಮಲ್ಲಿ ನನ್ಗೇನಿಲ್ಲ ದುಡ್ಡು ಕೊಟ್ಟು, ಕರೆಕ್ಟ್ ಅಲ್ಲ? ಇನ್ನೊಂದು, ಆ ಪ್ರೋಗ್ರಾಮಿಗೂ ಫ್ರೀ ಆಗ್ಬೇಕು ಟಿಕೆಟ್ ಅನ್ನೋದಕ್ಕೋಸ್ಕರ ನೋಡಿ ಅಲ್ಲೂ ಒಂದು ಪ್ಲಾನ್ ಮಾಡಿದೆ. ಯಾರು 2,000 rupees ಪೇ ಮಾಡ್ತೀರಾ, ಯಾರು 2,000 ಪೇ ಮಾಡ್ತೀರಾ, ಒಂದು 2,500 ಹೋಗ್ಬೇಕು. 2,000 ರೂಪಾಯಿಗೆ ಎಷ್ಟು ಕೊಡ್ತಾ ಇದೀನಿ? 2,500 ರಿಟರ್ನ್ ಪ್ರಾಡಕ್ಟ್ ಕೊಡ್ತಾ ಇದೀನಿ. ಟಿಕೆಟ್ ಫ್ರೀ. 2,000 ಕೊಟ್ಟಿದ್ಗೆ 2,500 ಪ್ರಾಡಕ್ಟ್ ಫ್ರೀ ಹೋಗ್ಬೇಕಾ, ಪ್ಲಸ್ ಒಂದು ಟಿಕೆಟ್ ಫ್ರೀ. ಯಾರಿಗುಂಟು ಯಾರಿಗೆಲ್ಲ. ನನ್ನ ಹತ್ರ ಸ್ಟಾಕ್ ಇರೋವಷ್ಟು ಕೊಡ್ತೀನಿ. ನನ್ನ ಹತ್ರ ಒಂದು 70-80 ನೋಡಿರ್ಬೋದು. ಅದ್ರ ಮೇಲೆ ಪ್ರಾಡಕ್ಟ್ ಸ್ಟಾಕ್ ಇಲ್ಲ. 300 ಜನಕ್ಕೆ 300 ಪ್ರಾಡಕ್ಟ್ ನನ್ನ ಹತ್ರ ಇಲ್ಲ. ಯಾರ್ಯಾರು ಜಲ್ದಿ ಹಾಕತ್ತೀರಾ ಅವ್ರಿಗೆ ಪ್ರಾಡಕ್ಟ್ ಸಿಗುತ್ತೆ. ಪ್ರಾಡಕ್ಟ್ ಖಾಲಿ ಆದ್ಮೇಲೆ ನನಗ್ ಗೊತ್ತಿಲ್ಲ. ಈಗ ಒಂದ್ 8-10 ಜನ ಪ್ರಾಡಕ್ಟ್ ಗೆ ಹಾಕಿದ್ದಾರೆ. ನಾನ್ ಬರ್ತಾ ಬೆಂಗಳೂರಲ್ಲ ಅಂದಿವೆ ಬರ್ಬೇಕಾದ್ರೆ ನಾನು ಕೊಟ್ಬಿಡ್ತೀನಿ. ಅದಕ್ಕೋಸ್ಕರ ಯಾರ್ಯಾರು ಪ್ರಾಡಕ್ಟ್ ಬೇಕಾಗಿ ಪ್ರಾಡಕ್ಟ್ ತಗೊಂಡು ಯಾರಿಗಾರು ಕೊಟ್ರೆ 2,500 ರೂಪಾಯಿ ದುಡ್ಡು ಬಂತು. ನೀವ್ ಹಾಕಿದ 2,000 ರೂಪಾಯಿ 2,500 ಬಂದಾಯ್ತು. ಟಿಕೆಟ್ ಫ್ರೀ ಅಲ್ಲ, ನೀವು ದುಡ್ಡು ನಿಮ್ಗೆ ವಾಪಸ್ ಬಂತು. 500 ರೂಪಾಯಿ ಎಕ್ಸ್ಟ್ರಾ ಬಂತು, ಒಂದ್ ಟಿಕೆಟ್ ಫ್ರೀ ಸಿಕ್ತಲ್ಲ. ಯೋಚನೆ ಮಾಡಿ, ನೀವು ಕೊಡೋದು 2,000, ಅದಕ್ಕೆ 2,500 ರೂಪಾಯಿ ಪ್ರಾಡಕ್ಟ್ ನಿಮ್ಗೆ ವಾಪಸ್ ಕೊಟ್ಟೆ ಅಂದ್ರೆ ನೀವು 2,500 ಯಾರಿಗೋ ಕೊಟ್ರಿ ಪ್ರಾಡಕ್ಟ್. 2,500 ಅವ್ರು ಕ್ಯಾಶ್ ಕೊಟ್ರೆ ನೀವು ಹಾಕಿದ ದುಡ್ಡು ಎಷ್ಟು? 2,000. ನಿಮಗೆ ವಾಪಸ್ ಬಂತು ನಿಮ್ 2,000. ಇನ್ನು 500 ರೂಪಾಯಿ ಖರ್ಚುಗಳಿತ್ತು, ಪ್ಲಸ್ ಒಂದ್ ಟಿಕೆಟ್ ನಾನು ಫ್ರೀ ಕೊಟ್ಟೆ. 500 ರೂಪಾಯಿ ಏನು ಗೊತ್ತಾ, ಅದು ಫ್ರೀ ಎಕ್ಸ್ಟ್ರಾ. ಅದ್ರಲ್ಲೂ ನಾನು ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿದೀನಿ, ಮತ್ತೆ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಡಿ ಸರ್, ನಮ್ ಪ್ರೋಗ್ರಾಮ್ ಆಗೋವರೆಗೂ ನಮ್ಗೆ ಹೆಣ್ಮಕ್ಳು ಯಾರು ಬರ್ತಾರೆ ಅವ್ರಿಗೆ ಬಸ್ಸಲ್ಲೆಲ್ಲ ಫ್ರೀ ಟಿಕೆಟ್ ಕೊಡ್ಲೇಬೇಕಂತ ಹೇಳಿದೀನಿ. ಅದು ಫ್ರೀ ಇದೆ, ಟೆನ್ಷನ್ ಇಲ್ಲ, ಕರೆಕ್ಟ್ ಅಲ್ಲ? 500 ರೂಪಾಯಿ ಯಾಕೆ ಎಕ್ಸ್ಟ್ರಾ ಗೊತ್ತಾ? ನೀವೇನಾದ್ರು ಕ್ಯಾಬಲ್ ಬರೋದಿದ್ರೆ ನಿಮ್ ಜೊತೆಲಿ ಬಂದವ್ರಿಗೆ ಟಿಫನ್ ಮಾಡಿಸ್ಬೇಕು, ಮಧ್ಯಾಹ್ನ ಊಟ ನಾನೇ ಕೊಟ್ಬಿಡ್ತೀನಿ, ಟೆನ್ಷನ್ ಇಲ್ಲ, ಕರೆಕ್ಟ್ ಅಲ್ಲ? ಸಂಜೆ ಕಾಫಿ ನಾನೇ ಕೊಟ್ಬಿಡ್ತೀನಿ, ಅದು ಟೆನ್ಷನ್ ಇಲ್ಲ. ಹೋಗ್ಬೇಕಾದ್ರು ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಏನಾರು ಹೋಗ್ತಾ ಚರ್ಮುರಿನೋ ಸಣ್ಣ ಪುಟ್ಟ ಏನಾರು ಮೆಜೆಸ್ಟಿಕ್ ಅಲ್ಲಿ ತಿಂದಿ ಅಥವಾ ಕ್ಯಾಬ್ ಗಿಬ್ಬಲ್ ಹೋಗೋದಿದ್ರೆ ಅದು 500 ರೂಪಾಯಿ ಎಕ್ಸ್ಟ್ರಾ ಉಳ್ಸಕ್ಕೆ ನಿಮ್ಗೆ ಅದನ್ನು ಮಾಡ್ಕೊಡ್ತೀನಿ. ಇದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ಬೋದು ನೀವೇ ಬೇಕಾದ್ರೆ ಆಡಿಯೋ ಹಾಕಿ ಗ್ರೂಪ್ ಅಲ್ಲಿ ಕೇಳಿ. ಇಲ್ಲ ಸರ್ ಇದಕ್ಕಿಂತ ಹೆಚ್ಚಿಗೆ ಮಾಡ್ಬೋದು, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂದ್ರೆ ಅದೊಂದು ಆಡಿಯೋ ಮುಖಾಂತರ ಒಂದು ಐಡಿಯಾ ಕೊಡಿ, ಅದನ್ನು ಮಾಡಿ ನೋಡುವ ಯಾವ ಐಡಿಯಾ ಏನು ಅಂತ. ನಂದು ಎಲ್ಲಾ ಕೂದ್ಲು ಖಾಲಿ ಮಾಡ್ಕೊಂಡು ಐಡಿಯಾ ಓಡಿಸಿ ಮನೇಲಿ ಹೇಳ್ತಾರೆ ಎಲ್ಲ ವಿಸ್ಟಾರ್ಗೆ ಅಲ್ಲಿಗೆ ತಲೆ ಓಡಿಸಿ ಕೂದ್ಲೆಲ್ಲ ಖಾಲಿ ಮಾಡ್ಕೊಂಡು ಯೋಚನೆ ಮಾಡಿ ನನಗೆ ಹಿಂಗ್ ಮಾಡ್ಬಿಟ್ಟಿದ್ದೀರಲ್ರಿ ನೀವು ಅಂತ. ಕರೆಕ್ಟ್ ಅಲ್ಲ? ಎಲ್ಲ ಖಾಲಿ ಮಾಡ್ಕೊಂಡು ಆಗಿದೆ, ಕರೆಕ್ಟ್ ಅಲ್ಲ? ನೀವು ಜಾಸ್ತಿ ಯೋಚನೆ ಮಾಡ್ಕೊಂಡು ಖಾಲಿ ಮಾಡ್ಕೊಳಕ್ ಹೋಗ್ಬೇಡಿ, ಕರೆಕ್ಟ್ ಹೌದಾ ಅಲ್ವಾ? ನಾನು ಯೋಚನೆ ಮಾಡಿ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಗೋಸ್ಕರ ನಿತ್ಯ ನಾವು ಕೆಲಸ ಮಾಡ್ತಾ ಇದೀವಿ. ಯಾರ್ಯಾರಿದ್ದೀರಾ ಟಿಕೆಟ್ 2,000 ಇಮಿಡಿಯೇಟ್ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಪ್ರಾಡಕ್ಟ್ ಇರೋವಷ್ಟು ಸ್ಟಾಕ್ ಕೊಟ್ಬಿಡ್ತೀನಿ. ಆಮೇಲೆ ನೀವು ಕೇಳಿದ್ರು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲದ್ ನಾನು ಹೆಂಗ್ ಕೊಡಕ್ಕಾಗತ್ತೆ? ನನ್ನ ಹತ್ರ ಒಂದು 70-80 ಸ್ಟಾಕ್ ಇತ್ತು, ಅದನ್ನ ಕೊಡ್ತಾ ಇದೀನಿ. ಒಂದ್ 80 ಜನ 100 ಜನಕ್ಕೆ ಸಿಗ್ಬೋದು, ಅದ್ರ ಮೇಲೆ ಸಿಗಲ್ಲ. ಒಂದ್ ಪಾರ್ಟ್ ಪ್ಲಸ್ ಟಿಕೆಟ್ ಅಷ್ಟೇ 300 ಜನ. ಅದ್ರಲ್ಲಿ ರೌಂಡ್ ಟೇಬಲ್ ಹಾಕ್ಬೇಕು ಸಿಲ್ವರ್ ಕ್ರೌನ್ ಅಚೀವರ್ಸ್ಗೆ ಅನ್ನೋದ್ರಿಂದ 250ಕ್ಕೆ ಲಾಕ್ ಆಗುತ್ತೆ. ಅದ್ರ ಮೇಲೆ ಸ್ಟ್ರೆಂತ್ ನಾನು ತಗೊಳ್ಳಿಕ್ಕೂ ಆಗಲ್ಲ. ಬೇಕಾದ್ರೆ ವಿಡಿಯೋ ಹಾಕ್ತೀನಿ ಗ್ರೂಪ್ ಅಲ್ಲಿ, ಒಂದ್ಸರಿ ಹಾಲ್ ನೋಡ್ಕೊಂಬಿಡಿ. ಹಾಗಾಗಿ ಟಿಕೆಟ್ಸ್ ಎಲ್ಲ ಯೋಚನೆ ಮಾಡಿ. ಕೆಲವರು ಪಿಕ್ಚರ್ ರಿಲೀಸ್ ಆದ್ಮೇಲೆ ತಗೊಳ್ಳೋಣ ಟಿಕೆಟ್, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಪಿಕ್ಚರ್ ರಿಲೀಸ್ ಆಗೇ ಆಗುತ್ತೆ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. 1,299 ದೊಡ್ಡದಲ್ಲ. ಇಮಿಡಿಯೇಟ್ ಟಿಕೆಟ್ ಬುಕ್ ಮಾಡ್ಕೊಂಡು, ಎಸ್ ನಾನ್ ರೆಡಿ ಇದೀನಿ. ಒಂದ್ ಟಿಕೆಟ್ ಬುಕ್ ಮಾಡ್ಕೊಂಡು ನೀವು ವಿಡಿಯೋ ಮಾಡ್ಬೇಕ್ರಿ.
ಎಸ್ 24th ಕಾರ್ಯಕ್ರಮಕ್ಕೆ ನಾನು ಸಿಲ್ವರ್ ಕ್ರೋರ್ ಅಚೀವರ್ ಆಗಿದ್ದೀನಿ. ನಾನ್ ರೆಡಿ ಆಗ್ತಾ ಇದ್ದೀನಿ, ನನ್ನ ಟೀಮ್ ರೆಡಿ ಆಗ್ತಾ ಇದೆ. ನಾನ್ ಟೀಮ್ ಒಟ್ಟಿಗೆ ಬರ್ತಾನೆ. ಹೇಗ್ ಇನ್ಸ್ಪೈರ್ ಆಗುತ್ತೆ, ಯಾವ ಲೆವೆಲ್ ಹೋಗುತ್ತೆ ಕಾರ್ಯಕ್ರಮ. ಕನಸಲ್ಲೂ ಆ ಕಾರ್ಯಕ್ರಮನ ನೀವು ಮರೆಯಲ್ಲ. ಕರೆಕ್ಟ್ ಅಲ್ಲ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡಿದೀರಾ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ 24ನೇ ತಾರೀಕಿಗೆ ಕಲರ್ಫುಲ್ ಆಗಿ ಸಿಗೋಣ, ಕಲರ್ಫುಲ್ ಆಗಿ ಸಿಗೋಣ, ಕಲರ್ಫುಲ್ ಆಗಿ ಡ್ಯಾನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ ಏರಿಯಾದಲ್ಲಿ ಬೋರ್ಡ್ ಮೀಟಿಂಗಿಗೆ ನಾನು ಬರ್ತಾ ಇದ್ದೀನಿ. ಆ ಡೇಟ್ ತಿಳಿಸ್ತೀನಿ. ಅವತ್ತು ನಾವೆಲ್ಲ ಗ್ಯಾದರ್ ಆಗೋಣ. ಅಷ್ಟೊತ್ತಿಗೆ ನೀವೆಲ್ಲ ಅಚೀವರ್ ಆಗಿರ್ಬೇಕು. ನೆಕ್ಸ್ಟ್ ವೀಕ್ ರೌಂಡ್ ಹಾಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ನೋಡ್ಬೇಕಾದ್ರೆ ಸರ್ ನಾನ್ ರಾಮೋಜಿ ಫಿಲ್ಮ್ ಸಿಟಿ ಅಚೀವ್ಮೆಂಟ್ ಆದೆ ಸರ್ ಅಂತ ಹ್ಯಾಂಡ್ ಶೇಕ್ ಕೊಡ್ಬೇಕು. ನಾನು ಅದನ್ನ ಖುಷಿ ಪಡ್ತೀನಿ. ಸರ್ ನಾನು ಆಲ್ರೆಡಿ ನೀವೇನ್ ಇಂಡಕ್ಷನ್ ಸ್ಟವ್ ಕೊಟ್ಟಿದಿರಲ್ಲ ಸರ್, ನಾನು ಅಚೀವರ್ ಆಗಿದ್ದೀನಿ ಸರ್ ಅಂತ ಹೇಳ್ಬೇಕು. ಆ ತರ ಹ್ಯಾಂಡ್ ಶೇಕ್ ಕೊಡ್ಲಿಕ್ಕೆ ನನ್ಗೆ ಇಷ್ಟ ಆಗತ್ತಪ್ಪ. ಮುಂದಿನ ವಾರ ಬಂದಾಗ ನೀವು ಬಂದ್ಬಿಟ್ಟು ಹಿಂಗ್ ನಿಂತ್ಕೊಂಡು ಸಂತೋಷ್ ಸರ್ ಬಂದಿದ್ದಾರೆ, ಒಂದು ರೋಸ್ ಕೊಡೋದ್ರ ಮುಖಾಂತರ ವೆಲ್ಕಮ್. ನೀವು ರೋಸು ಕೊಡ್ಬೇಡಿ, ಮಣ್ಣಂಗಟ್ಟಿ ನಂಗೆ ಏನು ಕೊಡ್ಬೇಡಿ. ನೀವೆಲ್ಲ ಅಚೀವರ್ ಆಗಿ ನಂಗೆ ಒಂದು ಹ್ಯಾಂಡ್ ಶೇಕ್ ಕೊಟ್ಬಿಟ್ರೆ ನಂಗೆ ಅದೇ ಖುಷಿ. ನೀವೆಲ್ಲ ಅಚೀವರ್ ಆಗಿ ನಂಗೆ ಹ್ಯಾಂಡ್ ಶೇಕ್ ಕೊಟ್ರೆ ನನ್ಗೆ ಅದೇ ಖುಷಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಮರ್ತಿದ್ದೆ, ಯಾರು ಫ್ರೆಶ್ ಈಗ 1ನೇ ತಾರೀಕಿಂದ ಈ 20ನೇ ತಾರೀಕೊಳಗೆ ಯಾರು 3ನೇ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, 4ನೇ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, 5ನೇ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಅವ್ರಿಗೂ ಆನರಿಂಗ್ ಇದೆ. ಅವ್ರಿಗೆ ಒಂದೇ ಐಡಿ ಇರ್ಲಿ ರ್ಯಾಂಕ್ ಆಗಾಗ್ಲಿಕ್ಕೆ, ಅವ್ರಿಗೆ ಆನರಿಂಗ್ ಇದೆ. ನಿನ್ನೆಯಿಂದ 20ನೇ ತಾರೀಕೊಳಗೆ ಯಾರು ಫ್ರೆಶ್ ಆಗಿ 3rd ರ್ಯಾಂಕ್, 4th ರ್ಯಾಂಕ್, 5th ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಅವರಿಗೆ ನಾವು ಯಾವಾಗ್ಲೂ ಆರ್ಕೆಯಿಂದ ರೆಕಗ್ನೈಸ್ ನಾವು ಮಾಡೇ ಮಾಡ್ತೀವಿ ರ್ಯಾಂಕ್ ಅಚೀವರ್ಸ್ ಅಂತ ಹೇಳಿ. ಅವ್ರಿಗೂ ಒಂದು ಎಂಟ್ರಿ ಕೊಟ್ಟು ರ್ಯಾಂಕ್ ಮಾಡಿಸ್ಬೇಕು. 3rd ರ್ಯಾಂಕ್ ಯಾರಾಗ್ತಾರೆ ಅವ್ರಿಗೂ ಒಂದು ಎಂಟ್ರಿ ಕೊಡಿಸಿ ಅಚೀವ್ಮೆಂಟ್ಸ್ ಗೆ ಪ್ಲಾನ್ ಮಾಡಿದ್ದೀನಿ. ಹಾಗಾಗಿ ಯಾರಿಗ್ 1 ಕಮ್ಮಿ ಇದೆ, ಯಾರಿಗ್ 2 ಕಮ್ಮಿ ಇದೆ, ಯಾರು 3 ಕಮ್ಮಿ ಇದೆ, ನಿಮ್ಗೂ ಎಂಟ್ರಿ ಇದೆ. ನಾವು ಅವ್ರಿಗೆ ಬೆಲೆ ಕೊಡ್ಲೇಬೇಕು. ಅಚೀವರ್ಸ್ ಗೆ ನಾವು ಬೆಲೆ ಕೊಡ್ಬೇಕು. 3rd ರ್ಯಾಂಕ್ ಅಚೀವರ್ಸ್ 20 ಜನ ಇದಾರೆ ಅಂದ್ರೆ 20 ಜನಕ್ಕೂ ನಿಲ್ಲಿಸ್ತೀವಿ. 20 ಜನಕ್ಕೆ ಒಬ್ಬೊಬ್ಬರಿಗೆ ವೇದಿಕೆ ಕಳಿಸ್ತೀವಿ. ವೇದಿಕೆಗೆ ಬರ್ತೀರಾ, ನಿಮ್ಗಲ್ಲಿ ಶಾಲು ಪೇಟ ಸನ್ಮಾನ ರೆಡಿ ಇರುತ್ತೆ ಸ್ನೇಹಿತರೆ. 20ನೇ ತಾರೀಕೊಳಗೆ ಯಾರು 3ನೇ ರ್ಯಾಂಕ್, 4ನೇ ರ್ಯಾಂಕ್, 5ನೇ ರ್ಯಾಂಕು, ಇದು ಆಫರ್ದು ಅದು ಇದು ಪ್ರಶ್ನೆ ಇಲ್ಲ. ನಿಮ್ ರ್ಯಾಂಕಿಗೆ ಬೆಲೆ ಕೊಡ್ತಾರದು ಆರ್ಕೆ ಅಂತ. ಸೊ ಹಾಗಾಗಿ ರ್ಯಾಂಕ್ ವೈಸ್ ಆದ್ರೂ ನಿಮ್ಗೆ ಬೆಲೆ ಇದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.